Oppo camera phone Weekend with Ramesh Season 3 Fragrance partner Fog. ನಾನು ಈ ಒಂದು ಜರ್ನಿನಲ್ಲಿ ಕೆಲವನ್ನ ಮರೆಯೋಕ್ಕೆ ಆಗೋದಿಲ್ಲ ಜನ ನನ್ನನ್ನು ಹೆಚ್ಚಾಗಿ ಗುರುತಿಸಿದ್ದು ಕೂಡ ನಿಮ್ಮ ಹಾಡುಗಳ ಮೂಲಕ. ನಿಮ್ಮ ಸಿನಿಮಾಗಳಿಗೆ ಹಾಡಿದಂಥ ಹಾಡುಗಳು ಸಾಕಷ್ಟು ಅವಾರ್ಡ್ಸ್ಗಳನ್ನ ತಂದುಕೊಟ್ಟಿದೆ. ನನ್ನಂತ ಎಷ್ಟೋ ಮ್ಯೂಸಿಷಿಯನ್ಗಳಿಗೆ ಅವಕಾಶ ಕೊಟ್ಟು ಕೈ ಹಿಡಿದವರು. ನಡೆಯೋ ಮನುಜ. I dedicate my all success to you, sir. ಸಹಜ ನಿನ್ನಲ್ಲಿ ಇವ್ ದೊಡ್ಡ ಕಾರಣ ನಾನು ಬಂದಿಲ್ಲಿ ಕೂತ್ಕೊಳ್ಳೋಕೆ. ನಿನ್ನಲ್ಲಿಯೇ ಶಕ್ತಿಯು ನಿನ್ನ ನೀವು ತೋರಿಸಿದ ದಾರಿ ನಾನು ಇಲ್ಲಿವರೆಗೂ ಕರ್ಕೊಂಡ್ಬಂದಿದೆ. I liked his speed. I liked his humbleness. ತುಂಬಾ ಒಳ್ಳೆ ಸೆನ್ಸಿಟಿವ್ ಮ್ಯೂಸಿಕ್ ಮಾಡ್ತಾ ಇದ್ದಾರೆ. And I'm very, very, very proud of it. Very proud of it. ನಡೆಯೋ ಇವರೆಲ್ಲರಿಂದ ಅವರೆಲ್ಲ ಏನ್ ಕೆಲಸ ನನ್ನ ಹತ್ರ ತಗೊಂಡಿದ್ದಾರೆ ಅದ್ರ ರಿಫ್ಲೆಕ್ಷನ್ನೇ ನಾನು ಇಲ್ಲಿ ಬಂದು ಕೂತಿರೋದು ಸರ್. ಅದ್ರ ರಿಫ್ಲೆಕ್ಷನ್ನೇ ನಾನು ಇಲ್ಲಿ ಬಂದು ಕೂತಿರೋದು ಸಹಜ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್. This is Oppo Camera Phone Weekend with Ramesh Season 3 Fragrance partner Fog Perfume Deodorant Associate Sponsors Vasu Agarbatti, GRB Tuppa, Umudi Bangaru Jewelers, Walkmate Footwear ಮತ್ತು Protinex. ನಿನ್ನೆ ಹೇಳಿದ್ದೆ ಅರ್ಜುನ್ ಜನ್ಯ ಅವರ ಟೇಪ್ ಎ ಆಗಿದೆ, ಸೈಡ್ ಬಿ ನ ಇವತ್ತು ಪ್ಲೇ ಮಾಡ್ತೀವಿ ಅಂತ. ಸೊ ಸೈಡ್ ಬಿ ಕೆಳಕ್ಕೆ ರೆಡಿಯಾಗಿ. ರೈಟ್ ಸರ್, ನಿಮ್ಮ ಲವ್ ಅಬೌಟ್ ಮ್ಯೂಸಿಕ್ ಬಗ್ಗೆ ಮಾತಾಡಿದ್ವಿ. ಅದೇ ಟೈಮಲ್ಲಿ ಪರ್ಸನಲ್ ಲೈಫಲ್ಲಿ ಕೆಲವು ಬಹಳ ಹಿತವಾದ ವಿಷಯಗಳು ಶುರು ಆಗುತ್ತಂತೆ. ಸೊ ಮ್ಯೂಸಿಕ್ ಲೈಫಲ್ಲಿ ಬಂದಿದ್ರಿಂದ ಲವ್ ಶುರು ಆಯ್ತಾ ಅಥವಾ ಲವ್ ಲೈಫಲ್ಲಿ ಬಂದಿದ್ರಿಂದ ಮ್ಯೂಸಿಕ್ ಶುರು ಆಯ್ತಾ? ಎಲ್ಲಿ ಶುರು ಆಯ್ತು? ಸಖತ್ ಟ್ರಿಕಿ ಕ್ವಶನ್ ಸರ್ ಇದು. ಬಟ್ ಕರೆಕ್ಟಾಗಿ ಯೋಚನೆ ಮಾಡಿದ್ರೆ ಮ್ಯೂಸಿಕ್ ಶುರು ಆದ್ಮೇಲೆ ಲವ್ ಶುರು ಆಯ್ತು. ಮ್ಯೂಸಿಕ್ ಶುರು ಆದ್ಮೇಲೆ ಲವ್ ಆಯ್ತು. ಓಕೆ, ಅದರ ಬಗ್ಗೆ ನಿಮ್ಮ ಕನ್ಸರ್ನ್ಡ್ ಅದರ್ ಪಾರ್ಟ್ನರ್ ಏನ್ ಹೇಳ್ತಾರೆ ನಮ್ಮ ವಿಡಿಯೋ ಟೆಂಟಲ್ಲಿ ಕೇಳೋಣ. ಹಾಯ್ ಸಿತ್ತು, ಜ್ಞಾಪನ ಇದೆಯಾ ರೀ ನಿಮಗೆ? ಫಸ್ಟ್ ಟೈಮ್ ನೀವು ನಾನು ನೋಡ್ಬಿಟ್ಟು ಇಷ್ಟಪಟ್ಟು ಇದನ್ನ ಮತ್ತೆ ಒಂದು ಸೀಡಿನ ಕೊಟ್ರಿ, ಏನು ಸ್ಪಾಸಮ್ ಕಟ್ರೆ, ಅವಾಗ ನಿಮ್ಮನ್ನ ಇಷ್ಟಪಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆದರೆ ನಿಮ್ಗೆ ಹೇಳಿಲ್ಲ ನಾನು ಇಷ್ಟಪಡ್ತಾ ಇದ್ದೀನಿ ಅಂದ್ಬಿಟ್ಟು. ಅವ್ರು ಫೋನ್ ಮಾಡಿ ಪ್ರಪೋಸ್ ಮಾಡಿದ್ರು. ಅವಾಗ ಇನ್ನೂ ಮೀಟ್ರೇ ಆಫ್ ಆಗೋಯ್ತಂತಂತು. ಹ್ಞೂ ಅಂತ ಹೇಳ್ಬಿಟ್ಟು ಫೋನ್ ಕಟ್ ಮಾಡಿದೆ. ನೆಕ್ಸ್ಟ್ ಡೇ ಅವ್ರ ಪ್ರಪೋಸಲ್ನ ಎಕ್ಸೆಪ್ಟ್ ಮಾಡಿ ಐ ಲವ್ ಯು ಅಂತ ಹೇಳಿಬಿಟ್ಟೆ. ಆವಾಗಲೂ ಕೇಳ್ದೆ, ನಾವಿಬ್ರು ಮದುವೆ ಆಗ್ತೀವಾ, ಆ ಮನೇಲೆಲ್ಲ ಒಪ್ಕೋತಾರಾ, ಇದನ್ನೇ ಕೇಳ್ತಾ ಇದ್ದೆ. ಯಾವಾಗ ಸಿಗ್ತಾರೆ, ಇದೊಂದು ಡೈಲಾಗ್ ಅಂತೂ ನಂದು ಇರ್ತಾಯಿತ್ತು. ನಮ್ಮ ಅಪ್ಪ ಅಮ್ಮ ಡಿಸೈಡ್ ಮಾಡಿದ್ರು ನಾನು ಮದುವೆ ಮಾಡೋಕ್ಕೆ ಅಂದ್ಬಿಟ್ಟು. ಆವಾಗ ಏನು ಮಾಡಬೇಕು ಅಂತ ಗೊತ್ತಿಲ್ಲದೆ ಲಾಸ್ಟ್ ಮೂಮೆಂಟಲ್ಲಿ ನಿಮ್ಗೆ ಫೋನ್ ಮಾಡಿ ನಿಮ್ಮ ಟಾರ್ಚರ್ ಅಷ್ಟೊಂದು ಏನು ಮಾಡೋದ್ಲಕ್ಕೂ ನಾನು ಏನು ಇವಾಗ ನನ್ನ ಬಿಟ್ಟು ಬೇರೆಯವ್ರನ್ನ ಯಾರನ್ನ ಮದುವೆ ಆಗಲ್ಲ ಅಂತೆಲ್ಲ ಹತ್ತು ಸುರಿದು ನಿನ್ನ ಹತ್ರ ಎಷ್ಟೊಂದು ಗೋಳಿಕೊಂಡಿದ್ದೀನಿ. ಆಮೇಲೆ ಲಾಸ್ಟಿಗೆ ಮನೇಲೆಲ್ಲನೂ ಒಪ್ಪಿಸಿ ಮದುವೆ ಆಗಿದ್ದು. ಇಲ್ಲಿ ಹೋಲಿ ಹಾಡಿದ್ದಂತೂ ಸೂಪರ್. ಫುಲ್ ಎಲ್ಲ ಹಚ್ಕೊಂಡು ಅವನ್ನ ಹಚ್ಚಿ ಬಿದ್ದು ಎದ್ದು ಮನೆಯಲ್ಲೇ ಫುಲ್ ಹೋಲಿ ಮಾಡಿ ಮೊಟ್ಟೆ ಹೊಡೆದು ನೀರು ಹಾಕಿ ಗಲೀಜ್ ಮಾಡಿ. ಹೋಲಿ ಇನ್ಸಿಡೆಂಟ್ ತುಂಬ ಇಷ್ಟ ಆಯಿತು ರೀ. ಆಮೇಲೆ ನಮ್ಮ ಮುದ್ದಾದ ಮಗಳು ರಜಿತಾ, ನಿಮ್ಗೆ ತುಂಬ ಇಷ್ಟ, ನನಗಿಂತ ಜಾಸ್ತಿ ಇಷ್ಟಪಡೋದು ನೀವು ಅವಳನ್ನೇ ಅಂತ ಗೊತ್ತು ರೀ. ಅರೆ ಸುಮ್ಮನಾರು ನಿನ್ನ ಅಂತ ಹೇಳ್ತೀರಾ. ಒಳ್ಳೆ ಫಾದರ್, ಒಳ್ಳೆ ಮಗ, ಒಳ್ಳೆ ಹಸ್ಬೆಂಡ್ ಅವರು. ನಾನಂತೂ ಲಕ್ಕಿಯಸ್ಟ್ ಗರ್ಲ್ ಇನ್ ದ ವರ್ಲ್ಡ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಐ ಲವ್ ಯು ಲೋಕು, ಐ ಲವ್ ಯು ಲೋಕು. ಏನು ಹೇಳಿ ಅಲ್ಲ, ನೀವು ಲವ್ ಪ್ರಪೋಸ್ ಮಾಡಿದಾಗ ಒಂದು ಗೀತೆಯ ಮೂಲಕ ಪ್ರಪೋಸ್ ಮಾಡಿದ್ರಿ ಅಂತ ನಮಗೆ ಗೊತ್ತಾಯ್ತು. ನಿಜನಾ? ರೆಹಮಾನ್ ಮ್ಯೂಸಿಕ್. ಹೌದೌದು. ಒಂದು ತಮಿಳ್ ಚಿತ್ರದ ಹಾಡು ಅನ್ಸುತ್ತೆ ಅದು. ಆ ಚಿತ್ರದ ಅರ್ಥ ಏನು? ಆ ಹಾಡಿನ ಅರ್ಥ ಏನು? ಅದು ಎನ್ ಶ್ವಾಸ ಕಾಟ್ರೆ ಅಂತ. ರೈಟ್. ಅದರ ಮೀನಿಂಗ್ ಏನು ಬರುತ್ತೆ? ಉಸಿರು ನೀನು. ನನ್ನ ಉಸಿರು ನೀನು ಅಂತ ಹಾಡನ್ನ ಹಾಡಿ ನೀವು ಅವ್ರನ್ನ ಪ್ರಪೋಸ್ ಮಾಡಿದ್ರಿ ಅನ್ಸುತ್ತೆ. ಅದೇ ಹಾಡನ್ನ ಹಾಕ್ತಿವಿ, ಅವ್ರು ಎಂಟ್ರಿ ಕೊಡ್ತಾರೆ ನೋಡೋಣ. ಮ್ಯೂಸಿಕ್ ಪ್ಲೀಸ್, ಒಂದು ಮ್ಯೂಸಿಕಲ್ ಎಂಟ್ರಿ ಕೊಡೋಣ ಸರ್ ಹೀರೋಯಿನ್ಗೆ. ಶ್ವಾಸ ಕಾಟ್ರೆ ಶ್ವಾಸ ಕಾಟ್ರೆ
ವೆಲ್ಕಮ್ ಟು ದ ಶೋ. ನಮಸ್ಕಾರ, ಹೇಗಿದ್ದೀರಾ? ಯು ಮೇಕ್ ಸಚ್ ಅ ಲವ್ಲಿ ಪೇರ್. ಥ್ಯಾಂಕ್ ಯು ಸೋ ನೈಸ್. ಎಸ್, ಎಲ್ಲಿ ಮೀಟ್ ಮಾಡಿದ್ರೆ ಅರ್ಜುನ್ ಫಸ್ಟ್ ನೀವು? ಸಿಬೆ ರೋಡಲ್ಲಿ, ಯಾವ ಸಿಬೆ ರೋಡ್ ಅಂತ? ಸಿಬೆ ರೋಡಲ್ಲಿ ಗಂಗಾನಗರಲ್ಲಿ ಸಿಬೆ ರೋಡ್ ಅಂತ ಇದೆ. ಸರಿ, ಬಸ್ ಸ್ಟಾಪ್ ಅಲ್ಲಿ ಮೀಟ್ ಆದ್ವಿ. ಸರ್ ನಾನು ಹೇಳ್ತೀನಿ ಸರ್, ಹೇಳಿ ಸರ್. ನಿಮ್ ಕತೆ ಹೇಳಿ ಸರ್, ಅವ್ರು ಹೇಳ್ತಾರೆ ಸರ್. 1999 ಅನ್ಸುತ್ತೆ ಸರ್. ಆಗ ಒಂದು ಮದುವೆ, ನಮ್ಮ ರಿಲೇಷನ್ ಮದುವೆ ಇತ್ತು. ಆಗ ಮದುವೆ ಚೌಲ್ಟ್ರಿ ಒಳಗಡೆ ಹೋಗಿದ ತಕ್ಷಣ ನಾನು ನೋಡಿದ್ದು ಫಸ್ಟ್ ಹುಡುಗಿ ಇವಳೆ. ಅಂದ್ರೆ ಹಿಂಗೆ ಕಾಲಿಟ್ಟಿದ ತಕ್ಷಣ ಒಂದು ಯಾರೋ ಆ ಕಡೆ ಬ್ರೈಟ್ ಆಗಿ ಕಾಣಿದ್ರು. ಬ್ರೈಟ್ ಆಗಿದಾರಲ್ಲ ಯಾರು ಅಂತ. ಅವಾಗೆಲ್ಲ ಸ್ವಲ್ಪ ಬ್ರೈಟ್ ಆಗಿ ನೋಡಿದ ತಕ್ಷಣ ಯಾರು ಬ್ರೈಟ್ ಆಗಿದ್ದಾರೆ ಅಂದ್ಬಿಟ್ಟು ಒಂದು ಅಟ್ರಾಕ್ಷನ್ ಸ್ಟಾರ್ಟ್ ಆಯ್ತು. ನಾನು ಹೇಳ್ದಲ್ಲ ಸರ್, ಒಂದು 6 ಸೆನ್ಸ್ ಅನ್ನೋದು ವರ್ಕ್ ಆಗ್ತಿರುತ್ತೆ ನನಗೆ. ಗೊತ್ತಿಲ್ಲ, ಅವತ್ತು ಏನೋ ಒಂದು ಅಟ್ರಾಕ್ಷನ್ ಇತ್ತು. ಸರಿ, ಆವಾಗ್ಲೇ ನಾನೇನು ಮಾಡಿದೆ, ಆ ಮದುವೆ ಎಲ್ಲ ಮುಗೀತು. ಮದುವೆ ಟೈಮಲ್ಲಿ ಇವ್ರ ಜೊತೆ ಮಾತಾಡಿದ್ದು, ಊಟ ಮಾಡಿದ್ದೆಲ್ಲ ಆಯಿತು. ಸೊ ಸಾಯಂಕಾಲ ರಿಸೆಪ್ಷನ್, ನೆಕ್ಸ್ಟ್ ಡೇ ಮದುವೆ. ಒಂದು 24 hours ಟೈಮ್ ಕಳೆದಾಯಿತು. ಆದ್ಮೇಲೆ ಮನೆಗೆ ಬಂದೆ. ಮನೆಗೆ ಬಂದಿದ ತಕ್ಷಣ ನನ್ನ ಫ್ರೆಂಡ್ ಪ್ರಕಾಶ್ ಅಂತ, ಅವನು ನಾನು ನೋಡಿದ ತಕ್ಷಣ ಕಂಡುಹಿಡ್ಬಿಡ್ತಾನೆ ಏನಾದರೂ ಚೇಂಜ್ ಇದ್ರೆ. ಏನೋ ಇನ್ನು ರೆಗ್ಯುಲರ್ ಆಗಿಲ್ವಲ್ಲ, ತುಂಬಾ ಖುಷಿ ಆದ್ರೆ, ಓವರ್ ಖುಷಿ ಅಂದಮೇಲೆ ಏನೋ ಟೀ ಶರ್ಟ್ ಎಲ್ಲ ಚೇಂಜ್ ಮಾಡೋದು, ಎಲ್ಲೋ ಹೋಗ್ಬೇಕು ಅನ್ನೋದು ಏನೋ ಮಾಡ್ತಾನಲ್ಲ ಅಂತ ಇವನು. ನಾನಿಲ್ಲ, ಒಂದು ಹುಡುಗಿ ನೋಡಿದೆ, ನಾವು ರಿಲೇಟಿವೇ ಅಂತೆ, ಈ ಥರ ಇಷ್ಟ ಆಯಿತು ಹಂಗೆ ಹಿಂಗೆ ಅಂತ ಹೇಳಿ. ಸರಿ ಅಂದ್ಬಿಟ್ಟು ಯಾರು ಯಾವ ರಿಲೇಟಿವ್ ಅಂತ ಫೈಂಡ್ ಔಟ್ ಮಾಡ್ಬೇಕಲ್ಲ, ಅದಕ್ಕೆ ಆಮೇಲೆ ಕೆಲವ್ರನ್ನೆಲ್ಲ ಹಿಡಿದು ಇವ್ರು ಯಾರು ಏನು ಅಂತ ಫೈಂಡ್ ಔಟ್ ಮಾಡಿದ್ವಿ. ಫೈಂಡ್ ಔಟ್ ಮಾಡಿ ಹೆಂಗೋ ಇವಳು ನಂಬರ್ ಎಲ್ಲ ತಗೊಂಡು ಬೇರೆಯವ್ರ ಮೂಲಕ ಹೇಳಿ ಕಳಿಸಿದೆ ಈ ಥರ ಅಂತ. ಆಗ ಸಕ್ಕದಾಗ ಒಂದು ಡೈಲಾಗ್ ಹೇಳಿದಾಳೆ. ಏನ್ ಸರ್ ಹೇಳಿ, ನಿಮ್ಮ ಧ್ವನಿಯಲ್ಲೇ ಕೇಳು. ನಮ್ಮ ಅಮ್ಮ ಇದ್ದಾರೆ, ಸ್ವಲ್ಪ ಎದುರು ಅಂತಾಳೆ. ಅಮ್ಮ ಇದ್ರೆ ಸ್ವಲ್ಪ ಭಯ. ಅಮ್ಮ, 1 ನಿಮಿಷ. ಥ್ಯಾಂಕ್ ಯು. ನೀವು ಮುಂದೆ. ಆವಾಗ ಯಾರವನು ಏನೋ ಯಾರು ಲವ್ ಮಾಡ್ತಾನಂತೆ, ಅವ್ನು ಯಾವ್ದ್ರಲ್ಲೋ ಹೊಡಿತೀನಿ ಅಂತ ಒಂದು ಹೇಳಿದ. ಅದೇ ನ್ಯೂಸ್ ನನಗೆ ಬಂದು ಬಿತ್ತು ಕಿವಿಗೆ. ಅಯ್ಯೋ ಇದು ಫೇಲಿಯರ್ ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ಸುಮ್ಮನೆ. ಎಷ್ಟು ಜನ ಹುಡುಗಿನ ಲವ್ ಮಾಡ್ತಿದ್ದೀರೇನ್ರಿ? ದೊಡ್ಡ ಕತೆ ಯಾಕೆ? ಏನ್ ಕರೆಕ್ಟಾಗಿ ಹೇಳಿ. ಏನ್ ದೊಡ್ಡ ಕತೆ ಇದೆಲ್ಲ? ನೀವು ನನ್ಗೆ ಹೇಳೇ ಇಲ್ಲ, ಬರೀ ಒಂದೇ ಹುಡುಗಿ ಅಂತ ಹೇಳಿದ್ರಿ. ಇವತ್ತು ಮನೆಗೆ ಬಂದೆಲ್ಲ ಹೇಳ್ತೀನಿ. ಅದಾದ್ಮೇಲೆ ಕಟ್ಟು 99 5 ವರ್ಷ ಇವ್ರು ಯಾರು ಏನು ಅಂತ ನಾನು ವಿಚಾರಿಸೋಕೆ ಹೋಗಿಲ್ಲ, ಸುಮ್ಮನೆ ಆಗ್ಬಿಟ್ಟೆ. ಸುಮ್ಮನೆ ಆದಮೇಲೆ ಇವ್ರ ಸಿಸ್ಟರ್ ಒಬ್ರು ಇದ್ದಾರೆ, ಇವ್ರ ಸಿಸ್ಟರ್ ಮೂಲಕನೇ ಹೇಳಿ ಕಳಿಸಿದ್ದು ನಾನು. ಅವರು ಒಂದು 5 ವರ್ಷ ಆದಮೇಲೆ ಒಂದಿನ ಫೋನ್ ಮಾಡಿಬಿಟ್ಟು, ಅಣ್ಣ ಗೀತಾ ವಾಪಸ್ ಬೆಂಗಳೂರಿಗೆ ಬಂದಿದ್ದಾರಂತ ಅಣ್ಣ ಅಂತ ಹೇಳಿದ್ರು. ಯಾವ ಗೀತಾ ಅಂತ ಹೇಳಿದ್ರು. ಅಷ್ಟೊತ್ತಿಗೆ ನಾನು ಸ್ವಲ್ಪ ಕೆಲಸ ಮಾಡೋದು ಅದು ಬೇರೆ ಥರ ಆಗ್ಬಿಟ್ಟಿತ್ತು ನಮ್ಮ ಲೈಫ್. 5 years ಆದಮೇಲೆ ಅದೇ ಅಣ್ಣ ಅವಾಗ ಎಲ್ಲ ಪ್ರಪೋಸ್ ಮಾಡಿ ಬಂದಿದ್ದಾರಂತೆ, ಅವ್ರು ನಿಮ್ಮನ್ನು ಕೇಳ್ತಿದ್ಲು ಅಂತ ಅಂದ್ಲು. ಅದು ನನಗೆ ಗೊತ್ತಿಲ್ಲ. ಇವ್ರು ಯಾಕೆ ನನ್ನನ್ನು ಕೇಳಿದ್ರು? ನಿಜವಾಗ್ಲೂ ಇವ್ರು ಹೇಳ್ತಾ ಇದ್ದಾರಾ? ಇವ್ರು ಹೇಳ್ತಾ ಇರೋದು ಇಲ್ಲ, ಅವಳು ಹೇಳಿದ್ಲು ಅವ್ರು ನಿಮ್ಮನ್ನು ಕೇಳ್ತಿದ್ಲು ಅಂತ. ಹೌದಾ, ಆಯಿತು, ನನ್ನ ನಂಬರು ಇದೆ ಕೊಡ್ತೀನಿ ಅಂತ ಹೇಳಿದೆ. ಅದೇ ರೀತಿ ಅವಳು ಇವ್ರ ಹತ್ರನೂ ಹಂಗೆ ಹೇಳಿದಾಳಂತೆ, ಇವ್ರು ನಮ್ಮನ್ನು ಕೇಳ್ತಿದ್ರು ನಂಬರ್. ಅವ್ರೊಬ್ರು ಸಿಸ್ಟರ್ ಅರ್ಚನಾ ಅಂತ. ಆಮೇಲೆ ಒಂದಿನ ಇಮಿಡಿಯೇಟ್ ಆಗಿ ಫೋನ್ ಬಂತು. ಇವರೇ ಫೋನ್ ಮಾಡಿದ್ದು ಫಸ್ಟ್. ಫೋನ್ ಫಸ್ಟ್ ಟೈಮ್ ನಂದು ಒಪ್ಕೊಂತೀನಿ, ಹಂಗಂದ್ರೆ ಎಲ್ಲ ಒಪ್ಕೊಂತೀನಿ, ನನ್ಗೇನು ಭಯ. ಇವರೇ ಫೋನ್ ಮಾಡಿದ್ದು. ಫೋನ್ ಮಾಡಿದಾಗ ನೀವು ಮಾಡಿದ್ದು, ಆಮೇಲೆ ನಾನು ಮಾಡಿದ್ದು. ಒಪ್ಕೊಳ್ಳಿ ಮತ್ತೆ, ಅದು ನಿಜಾನ? ಏನೋ ಮರು ಗೊತ್ತಿಲ್ಲ ಯಾರು ಮಾಡಿದ್ರೇನು, ಕೊನೆಗೆ ಮಾತಾಡಿದ್ರು ಇಬ್ರು. ಸರಿ ಹೇಳಿ. ಆಮೇಲೆ ಹಂಗೆ ಕನೆಕ್ಷನ್ ಆಯಿತು. ಆ 5 years ಗ್ಯಾಪ್ ಆದಮೇಲೆ ಸುಮ್ಮನೆ ಫೋನಲ್ಲಿ ಮಾತುಕತೆ ಆಗಿತ್ತು ಅಷ್ಟೇ. ನನಗೆ ಸ್ವಲ್ಪ ಭಯ, ಮೊದಲೇ ಆ ಡೈಲಾಗ್ ಹೇಳೋರೆ, ತಿರ್ಗಾ ಯಾಕಪ್ಪ ಅಂದ್ಬಿಟ್ಟು ನನ್ನ ಪಾಡು ನಾನು ಸುಮ್ಮನೆ ಇದ್ದೆ. ಬಟ್ ಫೋನಲ್ಲಿ ಒಂಥರ ಕ್ಲೋಸ್ ಆಗಿದ್ದೀವಿ, ಏನು ನಾವು ಪ್ರೀತಿ ಆ ಥರದ್ದೇನು ಹಂಚ್ಕೊಂಡಿಲ್ಲ, ಕ್ಲೋಸ್ ಆಗಿದ್ದೀವಿ. ಇವಳು ನಮ್ಮ ಮನೆ ಪಕ್ಕದಲ್ಲಿ, ನಮ್ಮ ಮನೆಯಿಂದ 1 kilometer ದೂರ ಇವ್ರು ಬ್ಯಾಂಕ್ ಇದ್ದಿದ್ದು. ಅಲ್ಲಿ ಸಾಯಂಕಾಲ ಬರ್ತಿದ್ಲು, ಇವಳು ಕರ್ಕೊಂಡೋಗಿ ಡ್ರಾಪ್ ಮಾಡ್ತಿದ್ದೆ, ಅದೆಲ್ಲ ಮಾಡ್ತಿದ್ದೆ. ನಾನು ಸುಮ್ಮನೆ ಇದೆ, ಯಾಕಂದರೆ ರಿಸ್ಕ್ ಬೇಡ ಈ ಸುಮ್ಮನೆ ಪ್ರಪೋಸ್ ಮಾಡೋದು ಅದು ಇದು ಇಲ್ಲ ಅಂತ. ಒಂದಿನ ಇವರು ಫೋನ್, ನಾನು ಮನೆ ಗೇಟ್ ಹತ್ರ ಫೋನಲ್ಲಿ ಮಾತಾಡ್ತಿದ್ದಾಗ ಮತ್ತೆ ಏನು ಆಮೇಲೆ ಮುಂದಕ್ಕೆ ಮುಂದೆ ಏನು ಅಂದರೆ ಐ ಲವ್ ಯು ಅಂತ ಹೇಳಕ್ಕೆ ಇಬ್ಬರಿಗೂ ಗೊತ್ತಿಲ್ಲ. ಮತ್ತೆ ಯಾವಾಗ ಮದುವೆ ಆಗೋದು ಅಂತಂದ್ಲು. ನಿಜ ಸರಿ, ನಿಜ ಇರಲ್ಲ, ಅದೊಂದು ನಿಜ. ಸುಳ್ಳು ರೀ. ಯಾರಿಗೆ ಪ್ರಪೋಸ್ ಮಾಡಿದ್ ಫಸ್ಟ್? ಎಷ್ಟು ಡ್ರಾಮಾ ಇವರೇ ಸರ್ ಮಾಡಿದ್ದು, ನಾನು ಸುಳ್ಳು ಹೇಳ್ತಿಲ್ಲ ಸರ್, ನಂಬಿಬಿಟ್ಟು. ಏನ್ ಹಿಂಗೆ ಹೇಳ್ಬಿಟ್ರಿ ನೀವು ತಾನೇ ಫಸ್ಟ್? ಯಾರು ಫಸ್ಟ್ ಪ್ರಪೋಸ್ ಮಾಡಿದ್ದು ಫೋನಲ್ಲಿ ಅದು ಹೇಳಿ, ಆಮೇಲೆ ಅಂತ ಹೇಳಿದ್ಯಾರು? ಮದ್ವೆ ಆಗೋಣ ನಾನು
ಫುಲ್ ಕನ್ಫ್ಯೂಷನ್ ಆಗ್ತಿದೆ. ಇವ್ರ ಮಧ್ಯೆ ಈ ಪಾರಿವಾಳ ಹತ್ರ ಒಬ್ರು ಮೆಸೇಜ್ ಕೊಟ್ಟಲ್ಲ, ಅವ್ರನ್ನೇ ಕೇಳ್ಬಿಡೋಣ. ಅಲ್ಟಿಮೇಟ್ ಜಡ್ಜ್ ಬನ್ನಿ. ಅರ್ಚನಾ ಅವರೇ, ನಿಮ್ಮ ಹೇಳಿಕೆ ಕಾಯ್ತಾ ಇದೀವಿ. Hi Anna, hi Geeta. Congratulations to both of you. Down the line 10 years ಹೋದ್ರೆ ಲವ್ ಸ್ಟೋರಿ ಸ್ಟಾರ್ಟ್ ಸ್ಮೂತ್ ಆಗಿ ಹೋಗ್ತಾ ಇತ್ತು. ಆಮೇಲೆ ಮನೇಲಿ ಗೊತ್ತಾಗಿ ಪ್ರಾಬ್ಲಮ್ಸ್ ಆಗಿ they both decided to separate. I think after 5 years of gap, ಕಮ್ಯುನಿಕೇಶನ್ ಏನೂ ಇರ್ಲಿಲ್ಲ ಅವ್ರಿಬ್ಬರ ನಡುವೆ. ಆ ಟೈಮಲ್ಲಿ they happened to meet each other again after 5 years of gap. ಮತ್ತೆ ಅವ್ರನ್ನ ನೋಡಿದಾಗ ಅವ್ರ ಫೀಲಿಂಗ್ಸ್ ಮತ್ತೆ ಸ್ಟಾರ್ಟ್ ಆಯ್ತು ಅನ್ಸುತ್ತೆ. ಅವ್ರು ಇಟ್ಕೊಂಡು ನನ್ನ ಹತ್ರ ನನ್ ನಂಬರ್ ಬೇಕಾಗಿತ್ತು, ನಾನು ಮಾತಾಡ್ಬೇಕು ಅಂತಂದ್ರು. ಆ ಟೈಮ್ ನನ್ ಗೀತಾನ್ ಕೇಳ್ದೆ, ಈ ತರ ನಮ್ಮ ಅಣ್ಣ ನಂಬರ್ ಕೇಳ್ತಾ ಇದಾರೆ ಕೊಡ್ಲ ಅಂದಿದ್ದಕ್ಕೆ ಅವರು ಓಕೆ ಕೊಡು ಅಂತ ಹೇಳಿದ್ರು. ನಂಬರ್ ಕೊಟ್ಟಾಗ ನಾನು ಅವರಿಬ್ರು ಒಬ್ರಿಗೊಬ್ರು ಮಾತಾಡ್ಕೊಂಡು ಮತ್ತೆ ಲವ್ ಸ್ಟೋರಿ ಸ್ಟಾರ್ಟೆಡ್ ಅಗೇನ್ ಆಲ್ ಓವರ್. ಇವಾಗ ಯಾರು ಸರ್ ಹೇಳಿದ್ದು? ಅವ್ರು ಫುಲ್ ಇಂಗ್ಲಿಷ್ ಹೇಳಿದ್ರು ನಮ್ಗೆ ಏನಾಗ್ತಲ್ಲ. ಯಾರು ಸರ್ ಕರೆಕ್ಟ್ ಆಗಿ ಹೇಳಿ ಸರ್, ನಾನು ಒಂದು ಕರೆಕ್ಟ್ ಆಗಿ ಹೇಳ್ತೀನಿ ನೋಡಿ. ಹೇಳಿ ಸರ್. ನಾನು ಬಿಡಿ ಸರ್, ಇವಾಗ ಇಷ್ಟು ಓಪನ್ ಆಗಿ ಇದು ಈಗ ನನಗೇನು ಭಯ ಇಲ್ಲ ಸರ್, ನಾನು ಇದ್ದಿದ್ದಂಗೆ ಹೇಳ್ತೀನಿ. ಇವ್ರಿಗೆ ನಮ್ಮ ಅಮ್ಮನ ಭಯ, ಅವಳಿಗೆ ಅವ್ರ ಅಮ್ಮನ ಭಯ. ಆಮೇಲೆ ಟಿವಿನಲ್ಲಿ ಎಲ್ಲ ಹೇಳ್ಬೇಕು ಅಂತ ಎಲ್ಲ ನನ್ನ ಮೇಲೆ ಆಗ್ತಾ ಇದಾರೆ. ಅಣ್ಣ ನಂಬರ್ ಕೇಳಿದ್ರು ಅಂತ ಅವ್ರು ಹೇಳ್ತಾ ಇದಾರೆ, ಇವಳು ನಾನೇ ಪ್ರಪೋಸ್ ಮಾಡಿದೆ ಅಂತ ಇವಳು ಹೇಳ್ತಾ. ಈಗ ಏನು ಇಬ್ರು ಕಸಿನ್ ಸಿಸ್ಟರ್ ಆಗಿದೆ, ಇಬ್ರು ಒಂದೇ ತರ ಮಾತಾಡ್ತಾ ಇದೀವಿ, ಇವ್ರೊಬ್ರೆ ಸೆಪರೇಟ್ ಆಗಿ ಮಾತಾಡಿ. ಇಬ್ರು ಹುಡುಗಿರು ಎದುರ್ಕೊಂಡು ಏನೂ ಇಲ್ಲ. ನಿಜ ಅಥವಾ 11 ವರ್ಷ ಆಯ್ತು ಮದುವೆ ಆಗಿ, ಇವಾಗ ಏನ್ರಿ ಎದ್ರುಕೋಬೇಕು ನಾನು? ಏನಪ್ಪ ಆಯ್ತಮ್ಮ, ಏನ್ ಹೇಳು, ನಾನೇ ಪ್ರಪೋಸ್ ಮಾಡಿದೆ. ಅಮ್ಮ ನಿಮ್ಗೇನಾರು ಗೊತ್ತಮ್ಮ? ಏನು ಗೊತ್ತಿಲ್ಲ, ಎಲ್ಲ ಇವತ್ತೇ ರಿವೀಲ್ ಆಗ್ತಾ ಇದೆ. ಅಲ್ಲ, ಏನ್ ಖುಷಿ ಆಗ್ತಿದೆ ನಿಮ್ಮಿಬ್ರು ನೋಡಿದ್ರೆ. ನನಗೆ ಇಷ್ಟು ಅನ್ಯೋನ್ಯವಾಗಿದ್ದೀರಾ. ನಾನು ಒಂದು ವಿಚಾರ ಕೇಳ್ಬೇಕು ನಿಮ್ಗೆ. ಸರಿಗಮಪ ಅಂತ ಒಂದು ಶೋ ಮಾಡ್ತಾರೆ. ಇದರಲ್ಲಿ ನಮ್ ಡೈರೆಕ್ಟರ್ ಸುಮ್ಮನಿಲ್ದೆ ಕಿವಿಯಲ್ಲಿ ಅನುಶ್ರೀಗೆ ಅರ್ಜುನ್ ಜರಿಯಾಗ ಡಾರ್ಲಿಂಗ್ ಅಂತ ಕರಿ ಅದು ಅಂತೆಲ್ಲ ಹೇಳ್ತಿರ್ತಾರಲ್ಲ. ಹೌದು. ನೀವು ಟಿವಿ ನೋಡ್ತಿದ್ದಾಗ ನಮಗ್ ಗೊತ್ತು ಆಂಕರ್ ಆಗಿ ಇದು ಬರೀ ಸ್ಕ್ರಿಪ್ಟ್, ಡೈರೆಕ್ಟರ್ ಹೇಳಿದ್ದಾರೆ ಇದು ಬರೀ ಡೈಲಾಗ್ ಅಂತ ನಮಗ್ ಗೊತ್ತು. ನಿಮಗೇನ್ ಅನ್ಸುತ್ತೆ? ಸೀಸನ್ 10 ಸ್ಟಾರ್ಟ್ ಆಗ್ಬೇಕಾದ್ರೆ ಗೀತಾ ಒಂದು ಇನ್ಸಿಡೆಂಟ್ ಆಗಿದೆ ಕಣೆ. ಏನಾಗಿದೆ ರೀ, ನೀನ್ ನೋಡು ಗೊತ್ತಾಗುತ್ತೆ. ಕ್ಯೂರಿಯಾಸಿಟಿ ನನ್ಗೆ ಇದ್ದೇ ಇರುತ್ತೆ. ಅದು ಅವಾಗ ಸ್ಯಾಟರ್ಡೆ ಸ್ಟಾರ್ಟ್ ಆಯ್ತು. ನಾನು ಟೈಮ್ ಆಯ್ತು 9:30 ಆಗಿತ್ತು. ಇವ್ರಿಗೆ ಚಪಾತಿ ರೆಕಾರ್ಡ್ಗೆ ಹಾಕ್ಬಿಟ್ಟು ನಾನು ಚಪಾತಿ ಹಾಕ್ತಾ ಇದ್ದೆ. ನಮ್ಮ ಮಗಳು ಮತ್ತೆ ನಮ್ಮ ಅಕ್ಕ ಎಲ್ಲ ಗೀತಾ ಓಡ್ ಬೈಲಿ. ನಾನು ಏನಪ್ಪ ಆಯ್ತು ಇವ್ರಿಬ್ರಿಗೆ ಅಂತ ಏನು ಕಿಚನ್ಗೆ ಓಡ್ ಬಂದ್ಬಿಟ್ರು ಮಕ್ಕಳು ಮತ್ತೆ ಅಕ್ಕ. ಸರಿ ಏನೋ ಆಯಿತು ಅಂತ ರೂಮ್ಗೆ ಹೋದ್ರೆ ಅನುಶ್ರೀ ರಿಂಗ್ ಆಗ್ತಾ ಇದೆ. ಯಾವುದೋ ಒಂದು ಚಾಕ್ಲೇಟಲ್ಲಿ, ಆ ಚಾಕ್ಲೇಟ್ ಟೈಪ್ ಬೊಂಬೈ ಮಿಠಾಯಿ ಅಂತಾರಲ್ಲ ಆ ಥರದಲ್ಲಿ ಒಂದು ಚಾಕ್ಲೇಟ್ ರಿಂಗ್ ಆಗ್ತಾ. ಏನ್ರಿ ಇದು? ಫುಲ್ ಶಾಕ್ ಆಗಿ 1 ನಿಮಿಷ ಹಿಂಗೆ ನಿಂತ್ಕೊಂಡೆ. ಆಮೇಲೆ ಇವನ್ನ ಆ ಚಪಾತಿ ತಿರುವಾಕದನ್ನ ಎತ್ಕೊಂಡು ಮನೆಯೆಲ್ಲ ಅಟ್ಟಾಯಿಸ್ಕೊಂಡಿದ್ದೀನಿ. ಏನು ಇಲ್ಲ ಕಣೆ, ಅದೆಲ್ಲ ಸುಮ್ಮನೆ ತಮಾಷೆಗೆ ಕಣೆ ಅಷ್ಟೇ, ಇನ್ನೇನು ಇಲ್ಲ ಅಂತ ಹೇಳಿದ್ರು. ಅವಾಗ ನಂಗೆ ಸ್ವಲ್ಪ ಸಮಾಧಾನ ಆಯ್ತು. ನಿಜ 1 ನಿಮಿಷಕ್ಕೆ ಶಾಕ್ ಆಗೋಯ್ತು. ಇದೇನಪ್ಪ ಇದು ನಮ್ಮ ಯಜಮಾನ್ರು ಈ ಥರ ಅಪ್ಪ ಅಮ್ಮನ. ಅವಾಗ ಇನ್ಮಿಡಿಯೇಟ್ ಆಗಿ ಕಾಲ್ಗಲ್ಸ್ ಬರೋ ಸ್ಟಾರ್ಟ್ ಆಗೋಯ್ತು ನಮ್ಮ ಫ್ರೆಂಡ್ಸಿಂದ, ನಮ್ಮ ಅಪ್ಪ ಅಮ್ಮಯಿಂದ. ಏನಮ್ಮ ಅದು ಥರ ಅಂದರು. ಅಯ್ಯೋ ಅಪ್ಪ ಇಲ್ಲಪ್ಪ, ಎಲ್ಲ ತಮಾಷೆಗೋಸ್ಕರ ಅಷ್ಟೇ, ಇನ್ನೇನು ಇಲ್ಲ ಅಲ್ಲಿ ಅಂತ. ಅವ್ರಿಗೆ ನಾನು ಸಮಾಧಾನ ಮಾಡ್ತೀನಿ, ನನಗೆ ನಾನು ಸಮಾಧಾನ ಮಾಡೋದು ಯಾರು? ಆ ಥರ ಆಯ್ತು. ಸರಿ ಅಂತ ಅರ್ಥ ಆಯ್ತು. ಇದೆಲ್ಲ ಸ್ಕ್ರಿಪ್ಟೆಡ್, ಜನರ ಮನರಂಜನೆಗೋಸ್ಕರ ಈ ತರ ತಮಾಷೆಗಳು ಮಾಡ್ತಿರ್ತಾರೆ ಅರ್ಜುನ್ ಅವರು, ಅನುಶ್ರೀ ಅವರು. ಇವಾಗ ಬ್ರೇಕಪ್ ಆಗಿದೆ, ಇನ್ನ ಖುಷಿ ಆಗ್ತಾ ಇದೆ. ಏನು ಇವಾಗ ಬ್ರೇಕಪ್ ಆಗಿದೆ ಅಂತಲ್ಲ? ಹೌದಾ ಸರ್? ಏನಾಯ್ತು ಸರ್? ಹೌದು, ನಿಮ್ ಜನ ಕಾಯ್ತಾರೆ. ಯಾಕೆ ಸರ್ ಬ್ರೇಕಪ್ ಮಾಡ್ರಿ? ಪಾಪ ಅಷ್ಟು ಒಳ್ಳೆ ಹುಡುಗಿ ನೀವು. ಯಾವ್ದು ಸರ್, ಯಾವಾಗ ಅಂಟ್ಕೊಂಡಿತ್ತು ಬ್ರೇಕಪ್ ಆಗಕ್ಕೆ? ಆಮೇಲೆ ಬ್ರೇಕಪ್. ನಿಮ್ ಡಾರ್ಲಿಂಗ್ ಅನ್ನ ನೋಡ್ತಿರ್ತಾರೆ. ನೀವೇನ್ ಸರ್? ನೋಡ್ಲಿ ಬಿಡಿ, ನನ್ಗೇನ್ ಭಯ. 3 ಸೀಸನ್, 4ನೇ ಸೀಸನ್ ಸರ್. ಎನಿವೇ, ಸೋ ಸ್ವೀಟ್. ಓಕೆ, ಆಫ್ ಕೋರ್ಸ್ ಇನಿಷಿಯಲ್ ಡೇಸ್ ಅಲ್ಲಿ ಫಸ್ಟ್ ಆಫ್ ಕೋರ್ಸ್ ಶಾಕ್ ಆಗಿರುತ್ತೆ ನಿಮಗೆ. ಇದು ನಮ್ಮ ಮನೇಲೆ ಗೊತ್ತು. ಒಬ್ಬ ಆಕ್ಟರ್, ನಾವು ಒಂದಿನ ಸುಧಾರಾಣಿ ಜೊತೆ ಡ್ಯಾನ್ಸ್ ಮಾಡ್ತೀವಿ, ಇನ್ನೊಂದಿನ ನಾವು ಡೈಸಿ ಪಪ್ಪಣ ಜೊತೆ ಡ್ಯಾನ್ಸ್ ಮಾಡ್ತಿರ್ತೀವಿ. ನಮ್ಮ ಶ್ರೀಮತಿ ಅವ್ರ ಮನೆ ಇದ್ದಾರೆ, ಅದು ಬೇರೆ. ಇದು ಬರೀ ಆಕ್ಟಿಂಗ್, ಡೈಲಾಗ್. ಆ ಥರ ಇವರು ಅನುಶ್ರೀ ಅವರು ಆ ಪ್ರೋಗ್ರಾಮ್ ಅಲ್ಲಿ ಮಾಡ್ತಾ ಇರೋದು. ಇಟ್ ಇಸ್ ಪ್ಯೂರ್ಲಿ ಡೈಲಾಗ್ಸ್, ಆಕ್ಟಿಂಗ್. ಅದು ನಮ್ಮೆಲ್ಲರೂ ಗೊತ್ತೇ ಇದೆ. ನಿಮ್ಮ ರಿಯಾಕ್ಷನ್ ಏನು ಸರ್ ಫೈನಲಿ ಈಗ ಈ ಬ್ರೇಕಪ್ ಬಗ್ಗೆ? ನಂದೇನು ರಿಯಾಕ್ಷನ್ ಇಲ್ಲ ಸರ್. ಅವತ್ತಿನ ದಿನ ಬ್ರೇಕಪ್ ಅಂತ ಏನೋ ಸ್ಕ್ರಿಪ್ಟ್ ಮಾಡಿದ್ರು. ನಾನು ಡೈರೆಕ್ಟರ್ಗೆ ಅದೇ ಹೇಳಿದ್ದು, ಯಾರು ಖುಷಿ ಪಡ್ತಾರಲ್ಲ ನನ್ನ ಹೆಂಡತಿ ಫುಲ್ ಖುಷಿ ಪಡ್ತಾಳಪ್ಪ, ಥ್ಯಾಂಕ್ಸ್ ಅಂತ. ಅಲ್ಲ, ಮೊನ್ನೆ ಯಾರೋ ಕೇಳಿದಾರೆ ನಮ್ಮ ರಿಸರ್ಚ್ ಹೋಗ್ಬಿಟ್ಟು, ಎಲ್ಲಿ ಇವ್ರು ಡಾರ್ಲಿಂಗ್ ಅಂತ, ಮನೇಲಿ ಕಟ್ಟಾಕಿದ್ದೀನಿ ಅಂತ ಹೇಳಿದಾರೆ. ಅದು ಏನಕ್ಕೆ ಬಂತು ಅಂದ್ರೆ, ಫಿಲ್ಮ್ ನೋಡೋಕೆ ಮಾಲ್ಗೆ ಹೋಗಿದ್ದೆ, ಓರಿಯನ್ ಮಾಲ್ಗೆ. ಅವಾಗ ಯಾರೋ ಬಂದ್ಬಿಟ್ಟು ಇವನ್ನ ಕೇಳ್ತಾರೆ, ಯಾಕೆ ಸರ್ ಅನುಶ್ರೀ, ಎಲ್ಲಿ ಸರ್ ಅನುಶ್ರೀ ಅಂದ್ರು. ಆವಾಗ ನಾನು ಹಿಂದೆ ಬರ್ತಾ ಇದ್ದೆ, ಅಲ್ಲಿ ಹಿಂದೆ ಕೇಳಿ ಅಂತ ಹೇಳ್ಬಿಟ್ರು ಇವರು. ಅವ್ರು ಬಂದು ನಾನು ಹೇಳ್ದೆ, ಇರ್ರಿ ಅನುಶ್ರೀ ಮನೇಲಿ ಕಟ್ಟಾಕ್ಬಿಟ್ಟು ಬಂದಿದ್ದೀನಿ, ಆಮೇಲೆ ಬರ್ತಾರೆ ಈ ಥರ ಅನುಶ್ರೀ ಕೆಲಸ. ರೈಟ್. ಅರ್ಜುನ್ ಅವರೇ, ನಿಮ್ಮ 6th ಸೆನ್ಸ್ ಬಗ್ಗೆ ಆಗಾಗ ಮಾತಾಡ್ತಾ ಇದ್ರಿ. ಈಗ ಈ ಕ್ಷಣದಲ್ಲಿ ನೆಕ್ಸ್ಟ್ ಏನಾಗ್ಬೋದು? ನೆಕ್ಸ್ಟಾ
ಇವಾಗಲ ಸರ್? ಈಗ ನೆಕ್ಸ್ಟ್ ಸೆಕೆಂಡ್ ಏನಾಗ್ಬೋದು? ನೆಕ್ಸ್ಟ್ ಸೆಕೆಂಡ್ ವಿಟಿನಲ್ಲಿ ಅನುಶ್ರೀ ಅವ್ರು ಬರ್ಬೋದು. ಅರೆ ವಾ, ಕ್ಯಾ ಸಿಕ್ಸ್ ಅಂತ ಸರ್. ಕರೆಕ್ಟ್. ವಿಟಿ ಪ್ಲೀಸ್. ಫೋನು ಇಲ್ಲ, ಮೆಸೇಜ್ ಇಲ್ಲ ನಿಂದು, ಎಲ್ಲಿರುವೆ ನಾನು ನಿನ್ನಗಾಗಿ ಕಾದಿರುವೆ. ಡಾರ್ಲಿಂಗ್, ಎಲ್ಲಿದ್ದೀರಾ ನೀವು? ಒಂದು ಹೊತ್ತು ಗೊತ್ತಿಲ್ಲ, ಎಷ್ಟೊತ್ತಾಯ್ತು ನಾನು ವೇಟ್ ಮಾಡ್ತಾ ಇದ್ದೀನಿ. ಮನೆಗೆ ಬರಬೇಕು ಅಂತ ಗೊತ್ತಿಲ್ವಾ ನಿಮಗೆ? ಅಡುಗೆ ಮಾಡಬೇಕು, ಎಷ್ಟು ಕೆಲಸ ಇದೆ. ಎಲ್ಲಿದ್ದೀರಾ ನೀವು? ಸಾರಿ ಅರ್ಜುನ್ ಸರ್ ಆ್ಯಂಡ್ ಸಾರಿ ಗೀತಾ ಮ್ಯಾಮ್. ಈಗ ಎಲ್ಲೇ ಹೋಗಲಿ ನಾನು, ಎಲ್ಲಿ ಮೇಡಮ್ ಒಬ್ಬರೇ ಬಂದುಬಿಟ್ಟಿದ್ದೀರಾ, ನಿಮ್ಮ ಅರ್ಜುನ್ ಜನ್ಯ ಡಾರ್ಲಿಂಗ್ ಅವ್ರು ಬರಲಿಲ್ವಾ ಅಂತ ಕೇಳ್ತಾರೆ. ನಾನು ಇಲ್ಲ ತಮಾಷೆಗೆ ಅಂತ ಹೇಳಿ 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 ಇವಾಗ ಯಾವ ಸ್ಯಾಚುರೇಷನ್ ಲೆವೆಲ್ಗೆ ಬಂದುಬಿಟ್ಟಿದ್ದೀನಿ ಅಂದರೆ, ಇಲ್ಲ ಅವ್ರ ಮನೇಲಿ ಮಕ್ಳು ನೋಡ್ಕೋತಾ ಇದ್ದಾರೆ, ಇಲ್ಲ ನಮ್ಗೋಸ್ಕರ ಅಡುಗೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಸುಳ್ಳು ಹೇಳೋಕೆ ಶುರು ಮಾಡಿಬಿಟ್ಟಿದ್ದೀನಿ. ಬಟ್ ಜೋಕ್ಸ್ ಅಪಾರ್ಟ್, ಅರ್ಜುನ್ ಸರ್ ಬಹಳ ಮೃದು ಮನಸ್ಸಿನ ಒಬ್ಬ ಗೋಲ್ಡನ್ ಹಾರ್ಟ್ ಪರ್ಸನ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾವುದೇ ಒಂದು ವಿಚಾರ ಆಗಿರಲಿ ಬಹಳ ಒಂದು ಸುಂದರವಾಗಿ ಅದನ್ನು ತಿಳಿಸ್ತಾರೆ, ಎಕ್ಸ್ಪ್ಲೇನ್ ಮಾಡ್ತಾರೆ, ಯಾರಿಗೂ ಕೆಡಕನ್ನು ಬಯಸೋದಿಲ್ಲ. ಆ್ಯಂಡ್ ಅವರು ನಿಜವಾಗ್ಲೂ ಮ್ಯಾಜಿಕಲ್ ಕಂಪೋಸರೇ ನಮ್ಮ ಕನ್ನಡ ಚಲನಚಿತ್ರರಂಗಕ್ಕೆ. ಎಂಥ ಬ್ಯೂಟಿಫುಲ್ ಆಗಿರುವಂಥ ಹಾಡುಗಳನ್ನೆಲ್ಲ ಕೊಟ್ಟಿದ್ದಾರೆ ಅರ್ಜುನ್ ಸರ್ ಅವರು. ಅರ್ಜುನ್ ಸರ್, ಸಾಧಕರ ಸೀಟಲ್ಲಿ ನೀವು ಕುತ್ಕೊಂಡಿರೋದು ನಮಗೆ ನಿಜಕ್ಕೂ ಹೆಮ್ಮೆ ಅನಿಸುತ್ತೆ. ಥ್ಯಾಂಕ್ ಯು ಸೋ ಮಚ್. ನನ್ನ ಎಲ್ಲ ತರಲೆಗಳು ತಮಾಷೆಗಳನ್ನು ನೀವು ಸಹಿಸಿದ್ದಕ್ಕೆ ಆಲ್ ದ ವೆರಿ ಬೆಸ್ಟ್ ಅರ್ಜುನ್ ಸರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿಥಿಂಗ್. ಸೋ ಸ್ವೀಟ್. ಎಸ್ ಅರ್ಜುನ್ ಸರ್, ಅಂದರೆ ಜನಕ್ಕೆ ನಾನು ಏನು ಹೇಳೋದಂದರೆ, ನಾನು ಎಲ್ಲೇ ಹೋದರೂ ಈ ದೊಡ್ಡವರು ಚಿಕ್ಕವರು, ಚಿಕ್ಕ ಮಕ್ಕಳೆಲ್ಲ ಅರ್ಜುನ್ ಜನ್ಯ ಅಂತ ಕರೆಯಲ್ಲ, ಅನುಶ್ರೀ ಅಂತ ಕರೀತಾರೆ ನನ್ನನ್ನು. ಸರಿ ಆಯಿತು. ಬಟ್ ನಿಜ ಹೇಳ್ತೀನಿ ಸರ್, ನಾವು 3 ಸೀಸನ್ 4th ಸೀಸನ್ ಮಾಡ್ತಾ ಇರೋದು. ಅವತ್ತಿನ ಶೂಟಿಂಗ್ ದಿನ ನಾನು ಹೋದಾಗ ಸ್ಟೇಜ್ ಮೇಲೆ ಹಿಂಗೆ ನಿಂತಿರ್ತಾರೆ, ನಾನು ಅಲ್ಲಿಂದ ಹಾಯ್ ಅಂತ ಹೇಳ್ತೀನಿ. ಆ ಸ್ಟೇಜ್ ಮೇಲೆ ನಾವೇನು ಮಾತಾಡ್ತೀವಿ ಅದು ನಡೆಯುತ್ತೆ. ಅವತ್ತಿನ ದಿನ ಮಾತ್ರ ಅನುಶ್ರೀ ಅವ್ರ ಜೊತೆ ಮಾತುಕತೆ ಇರುತ್ತೆ. ಹೋಗಬೇಕಾದ್ರೆ ಬಾಯಿನೂ ನಾನು ಹೇಳಿರಲ್ಲ, ಅಂದರೆ ಅವ್ರು ಏನೋ ಟೇಕ್ ಮಾಡ್ತಿರ್ತಾರೆ, ನಮ್ಮ ಪಾಡ್ ನಾವು ಹೋಗ್ಬಿಡ್ತೀವಿ. ತಿರ್ಗಾ ಒಂದು ವಾರ ಆದಮೇಲೆ ನಾವಿಬ್ಬರು ಸೇರ್ತೀವಿ. ಅವತ್ತಿನ ದಿನ ತುಂಬ ಫ್ರೆಂಡ್ ಆಗಿರ್ತೀವಿ. ಅದು ಅವರ ಪ್ರೊಫೆಷ್ನಾಲಿಟಿ. ಖಂಡಿತ ಸೋ ಪ್ರೊಫೆಷ್ನಲ್. ಐ ಆಮ್ ವೆರಿ ಪ್ರೌಡ್ ಆಫ್ ಅನುಶ್ರೀ. ಯಾಕಂದರೆ ಏನೇ ಇದ್ರೂ ಒಂದು ಹುಡುಗಿ ಅದನ್ನು ಮಾಡೋದು ತುಂಬ ಕಷ್ಟ. ನಾನೇನೋ ಮ್ಯಾನೇಜ್ ಮಾಡ್ಬೋದು, ಒಂದು ಹುಡುಗಿ ಅದನ್ನು ಒಂದೊಂದ್ಸತಿ ಸಾರ್ ನಿಮ್ಮಿಂದ ನನ್ನ ಗಂಡೆ ಸಿಗಲ್ಲ ಸಾರ್, ನೀವೇ ಗತಿ ನಂಗೆ ಲಾಸ್ಟಲ್ಲಿ ಬೆಳೆಸ್ತಾ ಇರ್ತಾರೆ. ತುಂಬ ಸ್ವೀಟ್ ಅದು. So nice. Right. You make such a lovely pair, No, I just wish you years and years of togetherness. Thank you. So sweet. ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಿ. ಆ್ಯಂಡ್ ನಿಮ್ಮ ಈ ಲವ್ ಸ್ಟೋರಿಗೆ ಒಂದು ಅದ್ಭುತವಾದ ಗಿಫ್ಟ್ ಸಿಗುತ್ತೆ. ರಜಿತಾ, ರೈಟ್? ನಾವು ಅವ್ರು ಎಷ್ಟನೇ ಕ್ಲಾಸ್ ಓದ್ತಿದ್ದಾರೆ ಈಗ? ಅವರು 4th ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾರೆ. ಅವ್ರಿಗೂ ಮ್ಯೂಸಿಕಲ್ ಎಲ್ಲ ಇಂಟ್ರೆಸ್ಟ್ ಇದೆಯಾ? ಪಿಯಾನೋ ಮಾಡ್ತಾ ಇದ್ದಾಳೆ ಇವಾಗ. ಅದು ಅವರ ಅಪ್ಪ ಇಂದ. ಬೇರೆ ಏನು ಇಂಟ್ರೆಸ್ಟು ರಜಿತಾಗೆ? ವಾಟ್ ಡಸ್ ಶಿ ಎಂಜಾಯ್? ಡ್ರಾಯಿಂಗು, ಸ್ವಿಮ್ಮಿಂಗ್ ಕ್ಲಾಸ್, ಎಲ್ಲ ಆಕ್ಟಿವಿಟಿಯಲ್ಲೂ ಎಲ್ಲ ಪಾರ್ಟಿಸಿಪೇಟ್ ಮಾಡ್ತಾಳೆ. ಅದು ಎಲ್ಲದಲ್ಲೂ ಪ್ರೈಸ್ ತರ್ತಾಳೆ. ಸೋ ನೈಸ್. ಇದುವರೆಗೂ ನಾವಂತೂ ಪ್ರೈಸ್ ಒಂದು ತಂದಿಲ್ಲ, ನನ್ನ ಮಗಳು ತರ್ತಾ ಇದೆ, ಅದೇ ಖುಷಿ ನನಗೆ. ರೈಟ್. ಹೌಸ್ ಆಸ್ ಅ ಫಾದರ್ ಅಟ್ ಹೋಮ್. ಯಾಕಂದ್ರೆ ಅವ್ರ ಅಪ್ಪನ ಹಾಡಿಗೆ ಹಾಡಿದ್ರು, ನಮ್ಗೆ ಭಾಳ ಮೂವ್ ಆಯಿತು. ಅಂಡ್ ಇವರು ಮತ್ತೆ ಅವ್ರ ಅಪ್ಪ ಎಷ್ಟು ಕ್ಲೋಸ್ ಆಗಿದ್ರು ನಮ್ಗೆ ಭಾಳ ಚೆನ್ನಾಗಿ ಅರ್ಥ ಆಗಿದೆ ಇವತ್ತಿನ ಎಪಿಸೋಡ್ ಮೂಲಕ. ಹೌಸ್ ಅರ್ಜುನ್ ಆಸ್ ಅ ಫಾದರ್? ಒಳ್ಳೆ ಅಪ್ಪ. ಟೈಮ್ ಇದ್ದಾಗ ಅವ್ರು ಆ್ಯಕ್ಚುಲಿ ಬೆಳಗ್ಗೆಯಿಂದ ಸಂಜೆ ತನಕ ಕೆಲಸನೇ ಇದ್ದೆ ಅಷ್ಟೇ ಇರುತ್ತೆ. ನೈಟು ಅಪ್ಪ ಮಗಳದಂತೂ ಫುಲ್ ಗಲಾಟೆ. ಅದು 1 o'clock ತನಕ ಇರುತ್ತೆ. ಯಾವುದಾದ್ರೂ ದೆವ್ವ ಫಿಲ್ಮ್ ನೋಡೋದು, ಅಪ್ಪ ಅಮ್ಮ ಫುಲ್ ಅಂತ ಕಿರ್ಚೋದು, ಭಯ ಇಕ್ಕೋದು. ಅವಳೇನಾದ್ರು ವಾಶ್ರೂಮ್ಗೆ ಹೋಗ್ಬೇಕಾದ್ರೆ ಇವ್ಳು ಭಯ ಇಕ್ಸೋದು ಹಿಂದೆಯಿಂದ. ಅದು ಮತ್ತು ನೈಟಲ್ಲೇ ಅವ್ರು ತುಂಬ ಸ್ಪೆಂಡ್ ಮಾಡೋ ಟೈಮ್ಗಳು. ರೈಟ್. ನಾರ್ಮಲಿ ಮ್ಯೂಸಿಕ್ ಡೈರೆಕ್ಟರ್ಸ್ ಎಲ್ಲ ಮನೆಯಲ್ಲೇ ಮ್ಯೂಸಿಕ್ ಮಾಡ್ತಾರೆ, ಮನೆಯಲ್ಲೇ ಸ್ಟುಡಿಯೋ ಇಟ್ಕೊಂಡಿರ್ತಾರೆ. ನೀವು ಮಾತ್ರ ಸ್ಟುಡಿಯೋ ಮಾಡ್ಕೊಂಡಿದ್ದೀರಾ? ಮನೆಯಲ್ಲೇ ಸ್ಟುಡಿಯೋ ಸರ್. ಓಕೆ ರೈಟ್. ನಿಮ್ಮ ಹಳೆ ಮನೇನ ಹಾಗೆ ರೀಟೈನ್ ಮಾಡಿದಿರಂತೆ, ಬ್ರದರ್ಸ್ ಎಲ್ಲ ಹಾಗೆ ಇರಬೇಕು ಅಂತ ಆಸೆ ಪಟ್ರಂತೆ. ಹೌದು. ಆ್ಯಕ್ಚುಲಿ ನಮ್ಮ ಮನೆ ಮೇನ್ ರೋಡಲ್ಲಿದೆ. ಸೊ ಅದು ಒಳ್ಳೆ ಕಮರ್ಷಿಯಲ್ ಪ್ರಾಪರ್ಟಿ ಆಗಂತ ಒಂದು ಜಾಗ. ಬಟ್ ನನಗೆ ಅದು ನಮ್ಮ ತಂದೆ ಇದ್ದಿದ್ದು ಮನೆ. ಅದನ್ನು ಯಾವುದೇ ಕಾರಣಕ್ಕೂ ನನಗೆ ಅದನ್ನು ಹೊಡೆಯೋಕ್ಕೆ ಇಷ್ಟ ಇಲ್ಲ. ಸೊ ನಾನು ಐ ಅಪೋಸ್ ದಟ್ ಥಿಂಗ್. ಏನೇ ಆದರೂ ಆ ಮನೆ ಹಾಗೆ ಇರುತ್ತೆ. ಆ ಜಾಗ ಬಿಟ್ಟು ಮಿಕ್ಕಿದೆಲ್ಲ ಖಂಡಿತವಾಗ್ಲೂ ಚೆನ್ನಾಗಿ ಕನ್ಸ್ಟ್ರಕ್ಟ್ ಮಾಡ್ಬೋದು. ಬಟ್ ಆ ಮನೆ ಮಾತ್ರ ನಮ್ಮ ತಂದೆ ಇದ್ದಿದ್ದು ಹಾಗೆ ಇರಬೇಕು. ಬಿಕಾಸ್ ವಿ ಫೀಲ್ ಹಿಮ್ ದೇರ್. ಈಗಲೂ ನನಗೆ ಒಂದಿನ ಆ ಮನೆ ಏನೋ ಆಗಬೇಕು ಅನ್ನೋ ಒಂದು ಸಿಚುವೇಶನ್ ಬಂದಾಗ ನೈಟು ನಾನು ಗೋಡೆ ಎಲ್ಲ ಮುಟ್ಟು ನೋಡಿದ್ರೆ ನಮ್ಮ ಅಪ್ಪ ಇಲ್ಲೇ ಇದ್ದಾರೆ ಅನ್ನೋ ಥರ ಫೀಲ್ ಇದೆ ನನಗೆ ಆ ಮನೆ. ಸೊ ಐ ಕಾಂಟ್ ರೈಟ್. ಲೈಕ್ ಯು ಡೆಡಿಕೇಟೆಡ್ ಒಂದು ಸಾಂಗ್ ಟು ಯುವರ್ ಫಾದರ್. ನಿಮ್ಮ ಮಗಳನ್ನ ನೆನೆಸ್ಕೊಂಡು ನೀವೇ ಕಂಪೋಸ್ ಮಾಡಬೇಕಾದ್ರೆ ಹಾಡಾಗಿ ಎನಿ ಹಾಡು, ಕನ್ನಡದ ಅಥವಾ ಹಿಂದಿದು, ಮಗಳು ಅಂತ ನೆನಪು ಹಾಡು ಯಾವುದು? ಸರ್, ನಾನು ಮಗಳಿಗೆ ಅಂತ ನನಗೆ ಹಾಡು ಅಷ್ಟೊಂದು ನೆನಪು ಕರೆಕ್ಟಾಗಿ ಗೊತ್ತಿಲ್ಲ ಯಾವ ಹಾಡು ಹಾಡಬೇಕು ಅಂತ. ಬಟ್ ಅವಳು ಚಿಕ್ಕ ಮಗು ಇದ್ದಾಗ ಅವಳನ್ನ ಮಲಗ್ಸಕ್ಕೆ ಸುಮ್ಮನೆ ಯಾವಾಗಲೂ ಒಂದು ಹಾಡ್ತಿದ್ದೆ. ಯಾವ ಹಾಡು? ಜೋ ಜೋ ಲಾಲಿನ ಹಾಡುವೆ ಚಿನ್ನ ನಿನ್ನ
ಮುದ್ದಾಡುವೆ. ಆಮೇಲೆ ಲಿರಿಕ್ಸ್ ಗೊತ್ತಿರ್ತಿರ್ಲಿಲ್ಲ ಅವ್ಳಿಗೆ ತಾನಾನ. ನೀನೇ ಹೇಳ್ಕೊಡೆ, ಏನು ಗೊತ್ತಿಲ್ಲ ಅಪ್ಪನಿಗೆ, ಏನು ಲಿರಿಕ್ಸ್ ಎಲ್ಲ ಮಾಡ್ಬಿಡ್ತಾರೆ. ಹಲೋ, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ರೈಟ್, ಈ ಪುಟ್ಟಿನ ಇಂಟ್ರೊಡ್ಯೂಸ್ ಮಾಡು. ನಮ್ಮಪ್ಪ ಅವ್ರ ಅಣ್ಣ ಮಗಳು, ದೊಡ್ಡಪ್ಪ. ನಿಮ್ಮ ಅಪ್ಪನ ಅಣ್ಣನ ಮಗಳು, ನಿಮ್ಮ ದೊಡ್ಡಪ್ಪನ ಮಗಳು ಅವಳು. ಓಕೆ, ನಿಮ್ಮ ಮಗಳು. ವೆರಿ ನೈಸ್, ವೆಲ್ಕಮ್ ಟು ದ ಶೋ. ಅರ್ಪಿತಾ ಇವಳ ಹೆಸರು, ಅವಳ ಹೆಸರು ರಜಿತಾ. ನೀನು ಮ್ಯೂಸಿಕ್ ಎಲ್ಲ ನುಡಿಸ್ತೀಯಾ? 3 ಸಲ ಸಂಗೀತ ಹಾಡ್ತೀಯ ನೀನು? ಓ, ನೀವು ಪಿಯಾನೋ ನುಡಿಸ್ತೀರಾ? ವಾವ್, ಒಂದು ಪಿಯಾನೋ ತರಿಸ್ಬಿಡ್ತೀವಿ ಈಗ ಅಪ್ಪನ ಜೊತೆ ಎಲ್ಲರೂ ಸೇರಿ. ಯು ರೆಡಿ? ರೈಟ್, ಓಕೆ, ಗೆಟ್ಸ್ ಪಿಯಾನೋ ಪ್ಲೀಸ್. 2, 3, 4. You're amazing. Congratulations. ಏನ್ ಚಂದ ನುಡಿಸಿದ್ಯಮ್ಮ ನೀನು. ಮೈ ಗಾಡ್, ನೋಡಿ ಇವ್ರ ಫಾದರ್ ನೆನೆಸ್ಕೊಂಡು ಅದನ್ನ ಕಂಪೋಸ್ ಮಾಡಿದ್ರು, ಈಗ ಮಗಳು ಅದನ್ನ ಅಷ್ಟು ಅದ್ಭುತ ನುಡಿಸಿದಾಳೆ. ಸೋ ನೈಸ್. ನಾನು ನೋಡಿರಲಿಲ್ಲ ಸರ್ ಇವಳು ಇದನ್ನು. ಹೌದಾ? ನನಗೆ ಶಾಕಿಂಗ್ ಆಕ್ಚುಲಿ. ಬಹಳ ಖುಷಿ ಆಯ್ತಮ್ಮ. ಥ್ಯಾಂಕ್ ಯು. 2 days ಅಲ್ಲಿ ಕಲ್ತಿರೋದು ಸಾಂಗ್. 2 days ಅಲ್ಲಿ ಕಲ್ತಿರೋದು ಇದು. ಓಹೋ, ಸೋ ನೈಸ್. ಥ್ಯಾಂಕ್ ಯು ವೆರಿ ಮಚ್ ರಜಾ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ರೈಟ್ ಅರ್ಜುನ್ ಅವರೇ, ಪರ್ಸನಲ್ ಲೈಫಲ್ಲಿ ಸಕ್ಸಸ್ ಕಾಣ್ತೀರಿ, ಪ್ರೊಫೆಷ್ನಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತೀರಿ, ಮ್ಯೂಸಿಕ್ ಡೈರೆಕ್ಟರ್ ಆಗಬೇಕು ಅಂತ ಆಸೆ ಪಡ್ತೀರಿ. ಕೊನೆಗೆ ನಿಮ್ಮ ಕನಸು ನನಸಾಗುತ್ತೆ. ಆಟೋಗ್ರಾಫ್ ಪ್ಲೀಸ್ ಅನ್ನೋ ಚಿತ್ರಕ್ಕೆ ಮೊದಲನೇ ಸಲ ನೀವು ಸಂಗೀತ ನಿರ್ದೇಶಕರಾಗಿ ಪರಿಚಯ ಆಗ್ತೀರಿ ನಮಗೆ. ಮೊದಲನೇ ಫಿಲ್ಮ್ ಮಾಡ್ತೀರಿ, ಹಾಡುಗಳನ್ನ ಜನ ಇಷ್ಟಪಡ್ತಾರೆ, ಬಟ್ ಚಿತ್ರ ದೊಡ್ಡ ರೀತಿಯಲ್ಲಿ ಹಿಟ್ ಆಗೋದಿಲ್ಲ ಅನ್ಸುತ್ತೆ. ನಂತರ ಮಾಡೋ ಚಿತ್ರಗಳು ಹಿಟ್ ಆಗೋದಿಲ್ಲ. ಇವ್ರನ್ನ ಮ್ಯೂಸಿಕ್ ಡೈರೆಕ್ಟರ್ ಹಾಕೊಂಡ್ರೆ ಚಿತ್ರಗಳು ಓಡಲ್ಲ ಅಂತ ಜನ ಹೇಳ್ತಿದ್ರಂತೆ. ನಿಮ್ಮನ್ನ ಅಯರ್ನ್ ಲೆಗ್ ಅಂತ ಕರೀತಾ ಇದ್ರಂತೆ. ಆ ಸ್ಟ್ರಗ್ಲಿಂಗ್ ಪೀರಿಯಡ್ ಏನು ನೆನಪಿದೆ ನಮಗೆ? ನಾನು ಫಸ್ಟ್ ಸಿನಿಮಾ ಮಾಡಿದಾಗ ನನಗೆ ಇದೆಲ್ಲ ನನಗೆ ಗೊತ್ತೇ ಇಲ್ಲ. ಒಬ್ಬ ಟೆಕ್ನಿಷಿಯನ್ಗೆ ಹೆಸರು ಬರಬೇಕಂದ್ರೆ ಸಿನಿಮಾ ಓಡಬೇಕು ಅನ್ನೋದೇ ನನಗೆ ಗೊತ್ತಿರಲಿಲ್ಲ. ಫ್ರ್ಯಾಂಕ್ಲಿ ನನ್ನ ಕೆಲಸ ಮಾಡೋದು ಸಕ್ಕತ್ತಾಗಿರಬೇಕು ಅಷ್ಟೇ ನನಗೆ ಗೊತ್ತಿದ್ದು. ನನಗೆ ಫಸ್ಟ್ ಸಿನಿಮಾ ನಾನು ಒಪ್ಕೊಂಡಿದ್ದಾಗ ಟೋಟಲ್ ಸಿನಿಮಾನೇ 25,000 30,000 ನಾನು ಮಾಡಿದ್ದು ಆಟೋಗ್ರಾಫ್ ಪ್ಲೀಸ್. ಅದರಲ್ಲೇ ನಾನು ಏನೇನಾಗುತ್ತೆ ಜಾಸ್ತಿ, ಏನೇನು ಚೆನ್ನಾಗಿ ಕೇಳೋಕ್ಕೆ, ಯಾರೇ ಕೇಳಿದ್ರು, ಎಷ್ಟೇ ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ಸ್ ಇದ್ರೂ ಅವ್ರು ಕೇಳಿದ್ರು ಚೆನ್ನಾಗಿರಬೇಕು, ಚೆನ್ನಾಗಿ ಮಾಡಿದಾನಂತ ಒಂದು ಇದು ಬರಬೇಕು ಅನ್ನೋದಕ್ಕೋಸ್ಕರ ಮಾಡ್ತಾನೆ ಹೋಗ್ತಿದ್ದಿದ್ದು. ನನಗೆ ಗೊತ್ತಿಲ್ಲ. ನಾನು CD ರಿಲೀಸ್ ಟೈಮಲ್ಲಿ CD ರಿಲೀಸ್ ಆಗಿದ್ದಾನೆ, ಎಲ್ಲರೂ ಸಕ್ಕತ್ತ ಮಾಡಿದ್ದಾನೆ ಹುಡುಗ ಅಂತ ಹೇಳ್ತಾಯಿದ್ರು. ಅಷ್ಟೇ ಕೇಳ್ಕೊಂಡು ಮನೆಗೆ ಬರ್ತಿದ್ದೆ. ಸಿನಿಮಾ ಓಡ್ತಾ ಇಲ್ವಾ ನನಗೆ ಗೊತ್ತೇ ಇಲ್ಲ. ಸೆಕೆಂಡ್ ಸಿನಿಮಾ ಮಾಡಿದೆ. ಹಾಗೆ ಮಾಡ್ತಾ ಎಲ್ಲೋ ಒಂದು ಕಡೆ ಒಂದು ಸತಿ ನನಗೆ ಗೊತ್ತಿಲ್ದಂಗೆ ಆಚೆ ಇಲ್ಲ, ಈ ಹುಡುಗ ಮಾಡಿದ್ರೆ ಮ್ಯೂಸಿಕ್ಕು ಚೆನ್ನಾಗಿರುತ್ತೆ, ಹಾಡು ಹಿಟ್ಟಾಗುತ್ತೆ, ಸಿನಿಮಾ ಹಿಟ್ಟಾಗೋದಿಲ್ಲ, ಅವನ ಐರನ್ ಲೆಗ್ ಅಂತ ಮಾತು ಬಂದಿತ್ತು ಅನ್ನೋ ವಿಷಯ ಇದೆ. ರೈಟ್, ನಿಮ್ಮ ನೋವಿನ ದಿನಗಳ ಬಗ್ಗೆ ನಿಮ್ಮ ಜೊತೆ ಇದ್ದವ್ರು ಏನು ಹೇಳಿದ್ದಾರೆ ನಮ್ಮ ವಿಡಿಯೋ ಟೆಂಟಲ್ಲಿ ಕೇಳಿ. ನಾನು ನಿಮ್ಮನ್ನು ನೋಡಿದ್ದು ಆಟೋಗ್ರಾಫ್ ಪ್ಲೀಸ್ ಅಂತ ಒಂದು ಸಿನಿಮಾಗೆ ನೀವು ಮ್ಯೂಸಿಕ್ ಡೈರೆಕ್ಟರ್ ಆಗಿದ್ರಿ. ನಿಮ್ಮ ನೋಡಿದಾಗಲೂ ಈ ಚಿಕ್ಕ ಹುಡುಗ ಮ್ಯೂಸಿಕ್ ಡೈರೆಕ್ಟರ್ ಅಂತ ನಂಗೆ ಅನ್ಸಿತ್ತು. ಆ ಡೇಸಲ್ಲಿ ಅರ್ಜುನ್ ಸ್ಟ್ರಗ್ಲಿಂಗ್ ಫಾರ್ ಸಕ್ಸಸ್, ಅಂದರೆ ಆತ ಮಾಡಿದ ಕೆಲಸ ತುಂಬ ಚೆನ್ನಾಗಿ ಆಗ್ತಾ ಇದ್ರು, ಆತ ಮಾಡಿದ ಸಿನಿಮಾಗಳು ಗೆದ್ದಿರಲಿಲ್ಲ. ಜರಾಸಂದಾಗೆ ಚೂಸ್ ಮಾಡುವಾಗ ಒಳ್ಳೇದೋ ಕೆಟ್ಟದೋ ನಮ್ಮ ಇಂಡಸ್ಟ್ರಿನಲ್ಲಿ ಬಂದ್ಬಿಟ್ಟಿದೆ. ಆತ ಮಾಡಿರೋಂಥ ಸಿನಿಮಾಗಳು ಗೆದ್ದಿಲ್ಲ ಅಂತಂದರೆ ಆತ ಏನೋ ಅನ್ಲಕ್ಕಿ ಅನ್ನೋಂಥದ್ದನ್ನ ಟ್ಯಾಗ್ ಮಾಡಿ ಆತನ ಸ್ವಲ್ಪ ಅವಾಯ್ಡ್ ಮಾಡ್ತಾ ಇರ್ತಾರೆ. ಸೊ ಅದು ಈ ಜರಾಸಂಧ ಮಾಡೋ ಟೈಮಲ್ಲೂ ಅರ್ಜುನ್ ಬಗ್ಗೆ ಬಂದಂಥ ಮಾತುಗಳು.
ದುನಿಯಾ ಕೋ ಡೈರೆಕ್ಟರ್ ಆಗಿ ವರ್ಕ್ ಮಾಡ್ತಾ ಇರುವಾಗ ಯುಗ ಅಂತ ಒಂದು ಪ್ರಾಜೆಕ್ಟ್ ಸಿಕ್ತು. ಮ್ಯೂಸಿಕ್ ಡೈರೆಕ್ಟರ್ ಅರ್ಜುನ್ ಇವನ್ ಕೈಲೇ ಮಾಡಿಸ್ಬೇಕು ಅಂತ ಡಿಸೈಡ್ ಮಾಡಿದ್ವಿ. ಎಲ್ಲ ಓಕೆ ಆದ್ಮೇಲೆ ಹಿಂದೆ ಯಾರೋ ಒಂದು 4 ಜನ ಯಾರೋ ಇರ್ತಾರೆ ಈ ಥರ ವೈರಿಂಗ್ಗಳು, ಅವ್ರನ್ನ ಹಾಕೊಂಡ್ರೆ ನೀವು ಅವ್ರ ಸಿನಿಮಾಗಳು ಯಾವುದು ಟೇಕ್ ಆಫ್ ಆಗಿಲ್ಲ ಅಥವಾ ಟೇಕ್ ಆಫ್ ಆದ್ರೂ ರಿಲೀಸ್ ಆಗಲ್ಲ, ಈ ಥರದ್ದೆಲ್ಲ ಇದೆ, ಬೇರೆ ಯಾರನ್ನ ಹಾಕೊಬೋದಿತ್ತಲ್ಲ ಹಂಗೆ ಹಿಂಗೆ ಅಂತ. ಐ ವಾಸ್ ರಿಯಲಿ ವಂಡರಿಂಗ್ ಯಾಕೆ ಆ ಥರ ನಮ್ಮ ಇಂಡಸ್ಟ್ರಿಗೆ ಈ ಟ್ಯಾಲೆಂಟನ್ನು ಗುರುತಿಸುವಂಥ ನೆಲೆ ಏನು ಬಂದಿಲ್ವಾ ಅಥವಾ ಏನು ಅಂತ ನಾನು ಕನ್ಸರ್ನ್ ನಿಜವಾಗ್ಲೂ ನನಗಿತ್ತು. ಮೊದಲನೇ ಸಕ್ಸಸ್ ಪಡೆಯೋಕೆ ನೀವು ಬಹಳ ಶ್ರಮ ಪಟ್ಟಿದ್ದೀರಾ, ಬಹಳ ಹೋರಾಡಿದ್ದೀರಾ, ಸರ್ ಒಳ್ಳೆ ಸಾಂಗ್ ಕೊಡ್ತಾ ಇದ್ದೀರಾ, ಎಲ್ಲೋ ಒಂದು ಬ್ರೇಕ್ ಬೇಕು, ಎಲ್ಲೋ ಒಂದು ಬ್ರೇಕ್, ನೀವು ಅದೇ ಹೇಳ್ತಾ ಇದ್ದೀರಾ. ನಾನು 100% ಕೊಡ್ತಾ ಇದ್ದೀನಿ, ಆದರೆ ಎಲ್ಲೋ ಒಂದು ಇಡೀ ಸಿನಿಮಾ ಒಂದು ಸಕ್ಸಸ್ ನಿಮ್ಗೆ ಸಿಕ್ಕಿರಲಿಲ್ಲ. ಸೊ ಆ ಟೈಮಲ್ಲಿ ಯಾವ ಥರ ಚಿತ್ರಗಳು ಓಡದೇ ಇದ್ದಾಗ ಒಂದು ಮಟ್ಟಕ್ಕೆ ಓಡಿ ಚಿತ್ರ ಅಂದರೆ ಬಿರುಗಾಳಿ ಅಂತ ಹೇಳ್ಬೋದಾ? ಬಿರುಗಾಳಿ ಖಂಡಿತವಾಗ್ಲೂ ಸಿನಿಮಾ ಆಡಿಯೋ ತುಂಬ ಚೆನ್ನಾಗಿ ನನ್ನನ್ನು ಕರೆಕ್ಟಾಗಿ ಗುರುತಿಸಿದ್ದು ಜನ ಬಿರುಗಾಳಿಯಿಂದನೇ ಸರ್. ಬಿರುಗಾಳಿ ಮಾಡೋಕ್ಕೆ ಮುಂಚೆ ನಾನು ಏನೇ ಫಿಲ್ಮ್ ಮಾಡಿದ್ರು ಹಾಡು ಚೆನ್ನಾಗಿದೆ ಅಂತ ತುಂಬ ಜನಕ್ಕೆ ಹಾಡು ರೀಚ್ ಆಗಿದ್ದು ಆಡಿಯೋ ಖಂಡಿತವಾಗ್ಲೂ ಬಿರುಗಾಳಿನೇ. ರೈಟ್. ಅದರಲ್ಲಂತೂ ಒಂದು ಹಾಡು ನಮ್ಮೆಲ್ರಿಗೂ ಭಾಳ ಇಷ್ಟ, ಯು ನೋ ದಟ್ ಸಾಂಗ್, ಎಲ್ರಿಗೂ ಗೊತ್ತೇ ಇದೆ. ಆ ಬಿರುಗಾಳಿಯ ನಿರ್ದೇಶಕರು ನಿಮ್ಮ ಬಗ್ಗೆ ಏನು ಹೇಳಿದ್ದಾರೆ ಕೇಳೋಣ. ಹಾಯ್ ಅರ್ಜುನ್, ಹೌ ಆರ್ ಯು? ಯುಗ ಸಿನಿಮಾ ನೀವು ಮ್ಯೂಸಿಕ್ ಕಂಪೋಸ್ ಮಾಡಿದಾಗ ಅದರದ್ದು ಹಾಡನ್ನ ಕೇಳಿ ನನಗೆ ತುಂಬ ಇಷ್ಟ ಆಗಿ ನಿಮ್ಮ ಹತ್ರ ಬಂದಿದ್ದೆ. ನನಗೆ ಬಿರುಗಾಳಿ ಸಿನಿಮಾಗೆ ಸಾಂಗ್ ಕಂಪೋಸ್ ಮಾಡಿಕೊಡಿ ಅಂತ. ನನಗೆ ಈಗಲೂ ನೆನಪಿದೆ, ಮಧುರಾಪಿಸು ಮಾತಿಗೆ ಸಾಂಗ್ ಕಂಪೋಸ್ ಮಾಡಿದಾಗ ನೀವು ಅದಕ್ಕೆ ತುಂಬ ಏನೋ ಕಾನ್ಫಿಡೆಂಟು ಕೊಟ್ರಿ, ಇಲ್ಲ ಸರ್ ಇದು 100% ಹಿಟ್ ಆಗುತ್ತೆ ಅಂತ. ಅದನ್ನು ಜಯಂತ್ ಸರ್ ಕೆ ಲಿರಿಕ್ಸ್ ಬರೋದು ಬಂದಾದ್ಮೇಲೂ ನಮಗೂ ನಿಮಗೂ ಇಬ್ಬರಿಗೂ ಅಷ್ಟೇ ನಂಬಿಕೆ ಇರಲಿಲ್ಲ ದಟ್ ವಿಲ್ ಬಿ ಎ ಹ್ಯೂಜ್ ಹಿಟ್ ಅಂತ. ದಟ್ ಇಸ್ ಅವರ್ ಫಸ್ಟ್ ಸಕ್ಸಸ್. ಅರ್ಜುನ್, ನಿಮ್ಮ ಸ್ಟೈಲ್ ಆಫ್ ಮ್ಯೂಸಿಕ್ ನನಗೆ ಯಾಕೆ ತುಂಬ ಇಷ್ಟ ಅಂದರೆ ಇಟ್ ಇಸ್ ವೆರಿ ಟ್ರೆಂಡಿ ಆ್ಯಂಡ್ ಸೌಂಡಿಂಗ್ ಈಸ್ ಲೈಕ್ ಟೂ ಗುಡ್. ಅದೇ ನನ್ನನ್ನು ಇಂಪ್ರೆಸ್ ಮಾಡಿದ್ದು ನಿಮ್ಮ ಹತ್ರಕ್ಕೆ ಬಂದು ಕೆಲಸನ ಮಾಡಿಸ್ಕೊಳಕ್ಕೆ. ಅರ್ಜುನ್ ಪರ್ಸನಲಿ ತುಂಬ ಖುಷಿ ಪಟ್ಟಿದ್ದು ಅಂದರೆ ನೋ ಪ್ರಾಬ್ಲಮ್ ಸಾಂಗ್ ಮಾಡಿದಾಗ ಯಾರ ಕೈಯಲ್ಲಿ ಹಾಡಿಸ್ಬೇಕು ಅಂತ ಡಿಸೈಡ್ ಮಾಡಿದಾಗ ಸುಮ್ಮನೆ ಅರ್ಜುನ್ ಏನೇ ಐಡಿಯಾ ಕೊಟ್ಟಿದ್ದು, ಧನುಷ್ ಕೈಯಲ್ಲಿ ಹಾಡ್ಸಿದ್ರೆ ತುಂಬ ಚೆನ್ನಾಗಿರುತ್ತೆ ಸರ್, ಅವ್ರು ಅದು ಹಾಡ್ಸೋಣ ಬಿಡಿ ಅರ್ಜುನ್ ಅಂದೆ. ಅವ್ರು ಸುಮ್ಮನೆ ಇರಿ ಸರ್ ಜೋಕ್ ಮಾಡ್ತಾ ಇದ್ದಾರೆ. ಅರ್ಜುನ್ ಡೇಟ್ ಸಿಕ್ಕಿದೆ ಅಂದಾಗ ದಟ್ ವಾಸ್ ಇಸ್ ಬೆಸ್ಟ್ ಟೈಮ್ ಅಂತಲ್ಲಿ ಏನೇನು ಹೇಳಿದ್ರು. ಹಿ ವಾಸ್ ಸೋ ಹ್ಯಾಪಿ. ಆಲ್ ದ ಸಾಂಗ್ಸ್ ಇಟ್ಸ್ ಕ್ರೆಡಿಟ್ ಗೋಸ್ ಟು ಅರ್ಜುನ್ ಬಿಕಾಸ್ ಯಾಕಂದರೆ ಡೇ ಆ್ಯಂಡ್ ನೈಟ್ ಕಷ್ಟ ಬಿದ್ದು ಕೂತು ಮಾಡೋದೆಲ್ಲ ಅರ್ಜುನ್. ನಮ್ಮದೇನಿದು ಸೆಲೆಕ್ಷನ್ ಅಷ್ಟೇ. ಅರ್ಜುನ್, ಕನ್ನಡ ಇಂಡಸ್ಟ್ರಿಗೆ ನೀವು ಒಂದು ಅಸೆಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು. ನಾನು ಈ ಒಂದು ಜರ್ನಿನಲ್ಲಿ ಕೆಲವನ್ನ ಮರೆಯೋಕ್ಕೆ ಆಗೋದಿಲ್ಲ ಸರ್. ಅಂಥದ್ರಲ್ಲಿ ಹರ್ಷ ಮಾಸ್ಟ್ರು, ಯಾಕಂದರೆ ನಂದೊಂದು ಸಿನಿಮಾ ಯುಗ ಅಂತ ಮಾಡಿದ್ದೆ. ಆ ಫಿಲ್ಮ್ ಮ್ಯೂಸಿಕಲ್ಲಿ ಇವರು ಕೊರಿಯೋಗ್ರಾಫ್ ಮಾಡಿಬಿಟ್ಟು ಹಾಡು ಕೇಳಿಬಿಟ್ಟು ಇದೇ ಥರ ಸ್ಟೈಲ್ ಆಫ್ ಮ್ಯೂಸಿಕ್ ನನ್ನ ಫಿಲಮ್ ಬೇಕಿತ್ತು, ಯಾರು ಮ್ಯೂಸಿಕ್ ಡೈರೆಕ್ಟರ್ ಅಂತ ಅವರೇ ಹುಡ್ಕೊಂಡು ಬಂದು ನನ್ನನ್ನು ಫೈಂಡ್ ಔಟ್ ಮಾಡಿ, ಆಮೇಲೆ ಅವ್ರ ಜೊತೆಲಿ ಯಾವಾಗಲೂ ನಮ್ಮಿಬ್ರದ್ದು ಒಂದೇ ಥರ ಥಿಂಕಿಂಗ್ ಇರುತ್ತೆ. ಅವರು ಯೂತ್ಫುಲ್ಲಾಗಿ ಯೋಚನೆ ಮಾಡ್ತಿದ್ರು. ಆ ಟೈಮಲ್ಲಿ ನಾನು ಈ ಮಧುರಾಪಿಸು ಮಾತಿಗೆ ಎಲ್ಲ ಇದೆಲ್ಲ ಮಾಡೋದು ಸೂಪರಾಗಿದೆ ಅರ್ಜುನ್, ಇದು ಚೆನ್ನಾಗಿದೆ ಆ ಥರ ತುಂಬ ಬೆಂತಟ್ಟಿ. ಅದಾದಮೇಲೆ ಬಜರಂಗಿ ಫಸ್ಟ್ ಟೈಮ್ ಶಿವಣ್ಣ ಅವ್ರಿಗೆ ನಾನು ಮಾಡಿದ್ದು. ಅದರಲ್ಲೂ ಶ್ರೀಆಂಜನೇಯಂ ಸಾಂಗ್ ಆಗಲಿ, ವಜ್ರಕಾಯ ಆಗಲಿ, ನೋ ಪ್ರಾಬ್ಲಮ್. ಸೊ ಎಲ್ಲದಕ್ಕೂ ಒಬ್ಬ ನಿರ್ದೇಶಕ ತುಂಬ ಇಂಪಾರ್ಟೆಂಟ್ ಆಗ್ತಾನೆ. ಅವ್ರು ಈಸಿಯಾಗಿ ಹೇಳ್ತಾರೆ ಎಲ್ಲ ಕಷ್ಟಪಟ್ಟು ಮಾಡಿದ್ದು ಅರ್ಜುನ್ ಅಂತ. ಬಟ್ ಹರ್ಷ ಅವ್ರ ಜೊತೆನಲ್ಲೇ ಯಾಕೆ ಆ ಮ್ಯಾಜಿಕ್ ಆಗಬೇಕಾದ್ರೆ ಅದರಲ್ಲಿ ಹರ್ಷ ಮಾಸ್ಟರ್ದು ತುಂಬ ದೊಡ್ಡ ಕ್ರೆಡಿಟ್ಸ್ ಇದೆ. ಹೃತ್ಪೂರ್ವಕವಾಗಿ ನಾನು ಹಾರ್ಟ್ಫುಲ್ಲಾಗಿ ಥ್ಯಾಂಕ್ ಯು ಸರ್. ಸೋ ನೈಸ್. ರೈಟ್. ಲೋಕೇಶ್ ಕುಮಾರ್ ಆಗಿದ್ರಿ, ನಮ್ಮ ಕಲ್ಯಾಣ್ ಅವರು ನಿಮಗೆ ಅರ್ಜುನ್ ಅಂತ ಹೆಸರಿಡ್ತಾರೆ. ಅರ್ಜುನ್ ಆಗಿ ಮ್ಯೂಸಿಕ್ ಡೈರೆಕ್ಟರ್ ಆಗ್ತೀರಿ, ಕಷ್ಟಪಡ್ತೀರಿ. ಒಂದು ದಿನ ಅರ್ಜುನ್ ಜನ್ಯಾಗಿ ನಮ್ಮೆಲ್ರಿಗೂ ಪರಿಚಯ ಆಗ್ತೀರಿ. ಕೆಂಪೇಗೌಡ ಅನ್ನೋ ಅದ್ಭುತವಾದ ಸೂಪರ್ ಹಿಟ್ ಆಡಿಯೋ ಕೊಡ್ತೀರಿ. ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಕೆಂಪೇಗೌಡ ಸಿನಿಮಾ ಮಾಡೋಕ್ಕೆ ಮುಂಚೆ ಅವತ್ತಿನ ದಿನ ನಾನು ಚಾಮುಂಡಿ ಬೆಟ್ಟದಿಂದ ಬಂದಿದ್ದೆ ಸರ್. ಅಲ್ಲೇ ಒಂದು ಶಿಲೆ ಅಮ್ಮನವ್ರದ್ದು ತೊಗೊಂಡು ಬಂದು ಮನೆಯಲ್ಲಿ ಪೂಜೆ ಮಾಡಿಬಿಟ್ಟು ಸುಮ್ಮನೆ ಕೂತ್ಕೊಂಡಿದ್ದೆ. ಕಿಟ್ಟಪ್ಪ ಅವರು, ನಮ್ಮ ಕ್ಯಾಮ್ರಾಮ್ಯಾನ್ ಕೃಷ್ಣ ಅವ್ರದ್ದು ಫೋನ್ ಬಂತು. ಅವ್ರು ಫೋನ್ ಮಾಡಿ, ನಾನು ಈ ಥರ ಮುಂಗಾರು ಮಳೆ ಕ್ಯಾಮ್ರಾಮ್ಯಾನ್ ಮಾತಾಡ್ತಾ ಇದ್ದೀನಿ, ಸುದೀಪ್ ಸರ್ ನಿಮ್ಮನ್ನು ಮೀಟ್ ಮಾಡಬೇಕಂತ. ನಾನು ಒಂದೇ ಯಾರು ಸುದೀಪ್ ಸರ್ ನಿಮ್ಮನ್ನು ಮೀಟ್ ಮಾಡಬೇಕು. ಹೌದಾ, ಇಮಿಡಿಯೇಟಾಗಿ ಬಂದುಬಿಡಿ, ಶೇಷಾದ್ರಿಪುರಮಲ್ಲಿದ್ದಾರೆ. ಸರಿ ಅಂದ್ಬಿಟ್ಟು ನಾನು ಇಮಿಡಿಯೇಟಾಗಿ ಅಡ್ರೆಸ್ ತೊಗೊಂಡೋದು. ಹೋದಾಗ ಸುದೀಪ್ ಸರು ಕೂತಿದ್ರು. ಅವರು ಫೋನ್ ಟೆಕ್ಸ್ಟ್ ಮಾಡ್ತಾರೆ, ಅಂದರೆ ಯಾವಾಗಲೂ ಫೋನಲ್ಲಿ ಹಿಂಗಿರ್ತೀವಿ. ನಾನು ಹೋಗ್ತಾನೆ, ಸರ್ ನಮಸ್ಕಾರ ಸರ್ ಅಂತ ಆರಾಮಾಗಿದ್ರು. ನನಗೆ ಸ್ವಲ್ಪ ಭಯ, ಅಂದರೆ ಯೂಶ್ವಲಾಗಿ ನನಗೆ ಗೊತ್ತಿಲ್ಲ. ಹಾಯ್ ಅರ್ಜುನ್, ಬನ್ನಿ ಕೂತ್ಕೊಳ್ಳಿ. ಓಕೆ, ಐ ಆಮ್ ಡೂಯಿಂಗ್ ಅ ಮೂವಿ ಸಿಂಗಮ್ ರೀಮೇಕು. ಅದರಲ್ಲಿ ನಾನು 2 ಹಾಡು ಹಂಗೆ ಇಟ್ಕೊತಾ ಇದ್ದೀನಿ, 3 ಹಾಡು ನಿಮ್ಮ ಹತ್ರ ಮಾಡಿಸೋಣ ಅಂತಿದ್ದೀವಿ, ಮಾಡಿ ಅಂತಂದರು.
ನನಗೆ ಸೋ ಸ್ವೀಟ್ ಆಫ್ ಸರ್ ಖಂಡಿತ ಮಾಡ್ತೀನಿ. ಆ 2 ಹಾಡು ಆಪ್ಷನ್ ಆಗಿರೋದನ್ನು ಟ್ರೈ ಮಾಡ್ತೀನಿ ಸರ್, ಅದು ಚೆನ್ನಾಗಿದ್ರೆ ಇಟ್ಕೊಳ್ಳಿ. ಅಫ್ಕೋರ್ಸ್ ಯಾವಾಗ ಯಾರಿಂದ ಏನು ಬರುತ್ತೆ ಹೇಳೋಕ್ಕೆ ಆಗಲ್ಲ, ನೀವು ಮಾಡ್ಕೊಂಡು ತೊಗೊಂಬನ್ನಿ. ಆಮೇಲೆ ಒಂದು 2 ದಿನ ಬಿಟ್ಟು ನಾನು ಸಾಂಗ್ ಮಾಡ್ಕೊಂಡು ಫಸ್ಟ್ ತೊಗೊಂಡೋಗಿದ್ದು ಥರ ಹಿಡಿಸಿದೆ. ಆ ಸಾಂಗ್ ತೊಗೊಂಡೋಗಿ ಹಾಕಿದ್ಮೇಲೆ ಸುದೀಪ್ ಸರು ಕೇಳ್ಬಿಟ್ಟು ಡು ಯು ನೋ ಒನ್ ಥಿಂಗ್ ಅಂದರು, ಹೇಳಿ ಸರ್ ಅದು. ನಾನು ಈಸಿಯಾಗಿ ಒಂದೇ ಸತಿ ಟ್ಯೂನ್ ಕೇಳಿ ಓಕೆ ಮಾಡಿಲ್ಲ, ಬಟ್ ದಿಸ್ ಟೈಮ್ ನೀನು ಒಂದೇ ಸತಿ ಟ್ಯೂನ್ ಓಕೆ ಮಾಡ್ತಾಯಿದ್ದೀನಿ ಅಂತಂದರು. ಸೊ ದಟ್ ವಾಸ್ ಅ ವೆರಿ ತುಂಬ ಒಳ್ಳೆ ಮೂಮೆಂಟ್ ನನಗೆ. ಅದಾದಮೇಲಿಂದ ಅವಾಗೆಲ್ಲ ಅಷ್ಟು ಹತ್ತಿರವಾಗಿ ನನಗೆ ಗೊತ್ತಿರಲಿಲ್ಲ. ಅವ್ರ ಹತ್ರ ಹೋಗ್ತಾ ಗೊತ್ತಾಯಿತು. ಅವರಿಂದ ನಾನು ಕಲ್ತಿರೋದು ಭಾಳ ಇದೆ ಸರ್. ಕಲ್ತಿರೋದಂತಂದರೆ ಮ್ಯೂಸಿಕ್ ಕಲಿಸಿದ್ರೇ ಗುರು ಆಗೋದಿಲ್ಲ. ಕರೆಕ್ಟ್. ಆಮೇಲೆ ಫಸ್ಟ್ ಸಿನಿಮಾ ಕೊಟ್ರೇ ಗಾಡ್ ಫಾದರ್ ಆಗೋದಿಲ್ಲ. ನಾನು ಯಾಕೆ ಗುರು ಅಂತ ಹೇಳ್ತೀನಿ ಅಂದರೆ, ನನಗೆ ಜೀವನದಲ್ಲಿ ಒಂದು ಟಫ್ ಸಿಚುವೇಶನ್ಸ್ ಕೊಟ್ಟು ಆ ಟಫ್ ಸಿಚುವೇಶನ್ಸ್ನ ಹ್ಯಾಂಡಲ್ ಮಾಡೋ ಅಂತ ಹಿಂಗೆ ಬಿಟ್ಬಿಟ್ಟು ಹ್ಯಾಂಡಲ್ ಮಾಡಿದ್ಮೇಲೆ ಸಗದ ಮಾಡಿದ್ಯಾ ಕಣೋ ಅಂತ ಹೇಳಿ ಬೆಂತಟ್ಟಿದ್ದು ಸುದೀಪ್ ಸರ್. ಇದಕ್ಕೆ ಗುರು ಅಂತ ಹೇಳ್ತೀನಿ. ಗಾಡ್ ಫಾದರ್ ಅಂತ ಯಾಕೆ ಹೇಳ್ತೀನಿ ಅಂತಂದರೆ, ಆ ಸಿನಿಮಾ ಕೊಟ್ಟಾಗೋದ್ಮೇಲೆ ಆಗೋಯ್ತು ಅರ್ಜುನ್ದು ಮುಗೀತಲ್ಲ ಅಂತಿಲ್ಲ. ಎಲ್ಲೂ ಹೋದ್ರೂ ನಾಟ್ ಓನ್ಲಿ ಕರ್ನಾಟಕ ಸರ್, ಹೈದರಾಬಾದ್ ಹೋಗಲಿ ಅವ್ರು ಚೆನ್ನೈಗೆ ಹೋಗಲಿ, ಅಲ್ಲೋದ್ರೆ ನಮ್ಮೂರಲ್ಲಿ ಅರ್ಜುನ್ ಜನ್ಯ ಅಂತ ಒಬ್ಬ ಇದ್ದಾನೆ, ಯು ಹ್ಯಾವ್ ಟು ಟ್ರೈ ಹಿಮ್ ಮ್ಯಾನ್, ಸೂಪರಾಗಿ ಮಾಡ್ತಾನೆ. ಹಿಂಗೆ ಬೇರೆಯವ್ರಿಗೆಲ್ಲ ಅವ್ರು ಹೇಳಿ ಆ ಕಡೆಯಿಂದೆಲ್ಲ ನನಗೆ ಒಂದು ಸುದೀಪ್ ಸರ್ ಅನ್ನೋ ಒಂದು ದೊಡ್ಡ ಒಂದು ಸೂಪರ್ ಸ್ಟಾರು ಒಬ್ಬ ಚಿಕ್ಕ ಟೆಕ್ನಿಷಿಯನ್ನ ಹೇಳಿದಾಗ ಅದ್ರ ವ್ಯಾಲ್ಯೂ ಎಷ್ಟು ಅಂತ ನನಗೆ ಗೊತ್ತಿದೆ. ಅದರಿಂದ ನಾನು ಅವ್ರನ್ನ ಗಾಡ್ ಫಾದರ್ ಅಂತ ಹೇಳಿ. ವೆರಿ ನೈಸ್. ನಿಮಗೆ ಅರ್ಜುನ್ ಜನ್ಯ ಅಂತ ನಾಮಕರಣ ಮಾಡಿದಂಥ ಸುದೀಪ್ ಅವರು ನಿಮ್ಮ ಬಗ್ಗೆ ಏನು ಹೇಳಿದ್ದಾರೆ ಕೇಳೋಣ. ಅರ್ಜುನ್ ನನ್ನ ಹುಡುಗ ಅನ್ನೋದಕ್ಕಿಂತ ಹೆಚ್ಚಾಗಿ ನನ್ನ ಸಹೋದರ ಇದ್ದಂಗೆ ಅವನು. ಇವತ್ತೇನು ಹೆಸರು ಮಾಡಿದ್ದಾರೆ ಕೆಂಪೇಗೌಡ ಆದಮೇಲೆ, ಇಟ್ ಈಸ್ ನಾಟ್ ಬಿಕಾಸ್ ಆಫ್ ಮೀ, ಇಟ್ ಈಸ್ ಬಿಕಾಸ್ ಆಫ್ ಹಿಸ್ ಟ್ಯಾಲೆಂಟ್. ಕೆಂಪೇಗೌಡ ಸಿನಿಮಾ ಮಾಡಕ್ಕೆ ಹೊರಟಾಗ ಯಾರನ್ನ ಹಾಕೊಂಡು ಮಾಡೋದು ಅನ್ಬೇಕಾದ್ರೆ ಬಂದಿದ್ದ ಹೆಸರಲ್ಲಿ ಒಂದು ಅರ್ಜುನ್ ಅಂತ ಬಂತು ಮಧ್ಯದಲ್ಲಿ. ನನಗೆ ಅರ್ಜುನ್ ಅನ್ನೋ ಹೆಸರು ಇಷ್ಟ ಆಯ್ತು. ಆ್ಯಕ್ಚುಲಿ ನಾನು ಆ ವ್ಯಕ್ತಿ ಯಾರು ಅಂತಾನೆ ನೋಡಿರಲಿಲ್ಲ. ಕರ್ಸಿ ಅವರು ಕೆಲವು ಕಡೆ ಅವರೊಬ್ಬರು ಐರನ್ ಲೆಗ್ ಅನ್ನೋದು ಕೇಳಿ ಬಂದಿತ್ತು. ಸರ್ ಅವರು ಮಾಡಿದ್ದನ್ನು ಸ್ವಲ್ಪ ಎಲ್ಲೂ ಪಿಕ್ಚರ್ಗಳು ಓಡಲ್ಲ ಆ ಥರ ಈ ಥರ ಅಂತ. ನನಗೆ ಫ್ಲ್ಯಾಶ್ ಬ್ಯಾಕ್ ಹೋಗಿ ನನ್ನ ಹೆಸರು ನನಗೆ ನಾಪ್ಕೊಂಡ್ರು. ಯಾಕಂದ್ರೆ ನನ್ನನ್ನು ಫಸ್ಟ್ ಐರನ್ ಲೆಗ್ ಅಂತ ಕರಿತಾ ಇದ್ರು. ಫಸ್ಟ್ ನನಗೆ ಇಷ್ಟ ಆಗಿದೆ ಅದು. ಇವನು ಯಾವಾಗ ಐರನ್ ಲೆಗ್ ಅಂದರೂ ಹಿ ಈಸ್ ಅ ರೈಟ್ ಮ್ಯಾನ್, ಐ ವಿಲ್ ಟೇಕ್ ಹಿಮ್ ಅಂತ ಅವಾಗ ಬಂದಿತ್ತು ಹಠ ನನಗೆ. ಸೊ ಫಸ್ಟ್ ಎಂಟ್ರ್ ಆಗ್ತಿದ್ದಂಗೆ ನನಗೆ ಯಾವುದೋ ಒಂದು ಈ AR ರೆಹಮಾನ್ ಅವ್ರದ್ದು ಯಾವುದೋ ರೆಪ್ಲಿಕಾ ಎಂಟ್ರ್ ಆದಂಗೆ ಆಯಿತು. ಹಂಗೆ ಆಯಿತು, ಸ್ವಲ್ಪ ಕೂದಲು, ಹೇರ್ ಸ್ಟೈಲು. ನಂಗೆ ಆ ವ್ಯಕ್ತಿ ನೋಡಿದ ತಕ್ಷಣ ಯಾಕೋ ಇಷ್ಟ ಆದರು, ಮಾಡಿ ಅಂತಂದೆ. ಸಾಯಂಕಾಲ ಆಗೋದ್ರೊಳಗೆ ಒಂದು ಟ್ಯೂನ್ ಕಂಪೋಸ್ ಮಾಡಿದ್ದು ಕಳಿಸಿದ್ರು. ಐ ಲೈಕ್ ಹಿಸ್ ಸ್ಪೀಡ್. ಮಾತುಕತೆಗೆ ಸಿಕ್ಕಿದಾಗ ಆಫೀಸಲ್ಲಿ ಐ ಲೈಕ್ ದಿಸ್ ಹಂಬಲ್ನೆಸ್. ಸೊ ಹಿಯರ್ ವಾಸ್ ದ ಪರ್ಸನ್ ಐ ವಾಂಟೆಡ್ ಟು ವರ್ಕ್ ವಿತ್. ಕನ್ಫರ್ಮ್ ಆಯ್ತು ನನಗೆ ಇವರೊಟ್ಟಿಗೆ ಮಾಡೋದು ಈ ಸಿನಿಮಾ, ನಾವು ಮಾಡೋಣ. ಅದಾದಮೇಲೆ ಏನು ನಡೀತು ಅದು ಇತಿಹಾಸ. ಕೆಂಪೇಗೌಡ ರಿಲೀಸ್ ಆಗ್ಬೇಕಾದ್ರೆ ಟೈಟಲ್ ಕಾರ್ಡಿಗೆ ನಾವು ಅರ್ಜುನ್ ಅಂತ ಬರ್ಬೇಕಾದ್ರೆ ನನ್ನ ತಲೆಗೆ ಬಂದಿದ್ದು ಶಂಖದಿಂದ ಹೊರಗಡೆ ಬರೋ ಸೌಂಡ್, ಒಂದು ಯುದ್ಧ ಪ್ರಾರಂಭ, ಅರೈವಲ್ ಸೌಂಡ್ ಅಂತ ಹೇಳ್ತಾರೆ. ಅದೇ ಜನ್ಯ. ಅರ್ಜುನ್ ಜನ್ಯ ಅಂತ ಇಟ್ಟಿದ್ದಕ್ಕೂ ಅವ್ರು ಮಾಡ್ತಾರೆ ಹೆಸರು ಕೆಲಸಕ್ಕೂ. ಇವತ್ತಿಗೆ ಐ ಆಮ್ ವೆರಿ ಪ್ರೌಡ್ ದಟ್ ಸಮ್ವೇರ್ ಆ ನಾಮಕರಣ ನಾನು ಮಾಡಿದ್ದು ಅಂತ. ಐ ಡೋಂಟ್ ಥಿಂಕ್ ಐ ಹ್ಯಾವ್ ಸೀನ್ ಅ ಫ್ಲಾಲೆಸ್ ಮ್ಯೂಸಿಷಿಯನ್ ಲೈಕ್ ಹಿಮ್. ನನಗೆ ಅಂತಲ್ಲ, ನನ್ನ ಅರ್ಜುನ್ನ ಯಾರಿಗೂ ನೋ ಅಂದಿದ್ದು ಕೇಳೇ ಇಲ್ಲ. ಅವ್ರಿಗೆ ನೋ ಹೇಳಕ್ಕೆ ಬರಲ್ಲ. ಬಹುಶಃ ಅದು ಹೇಳಿದ ದಿನ ನನ್ನ ಪ್ರಕಾರ ಇನ್ನೂ 10 ಹೆಜ್ಜೆ ಮುಂದೆ ಹೋಗ್ತಾರೆ ಅವರು. ಅರ್ಜುನ್, ನಿನ್ನ ಕಲೆಗೇನೆ ಕರೆಕ್ಟಾಗಿ ತಕ್ಕಂತೆ ನಿನಗೆ ಭಗವಂತ ಹೈಟ್ ಕೊಟ್ಟಿದ್ದಾರೆ. ಎಲ್ಲೇ ಹೋಗಿ ಯಾರೆದುರುಗಡೆ ನಿಂತಿದ್ರು ಮುಂದೆ ತಲೆ ಬಗ್ಸಂಗೆ ಮಾಡ್ಬಿಟ್ಟಿದ್ದಾರೆ. ಸೊ ಅದು ಹಾಗೆ ಇರಲಿ. ಕಲೆಗೆ ತಲೆ ಬಾಗ್ಲೇಬೇಕಾಗತ್ತೆ ಎಲ್ಲರೂ. ನೀವು ಅಂತ ಒಂದು ಅದ್ಭುತ ಹಾಗೆ ಇರಲಿ. ವಿಶಿಂಗ್ ಯು ಮೆನಿ ಇಯರ್ಸ್ ಮೋರ್ ಸಕ್ಸಸ್. ರೈಟ್. ಅಂಡ್ ನನಗೆ ಭಾಳ ಇಷ್ಟ ಆಗೋದು ನಿಮ್ಮ ರೇಂಜ್ ಆಫ್ ಸಾಂಗ್ಸ್. ಒಂದು ಕಡೆ ಮೆಲೋಡಿ, ಅದ್ಭುತವಾದ ಮೆಲೋಡಿ ಮಾಡ್ತೀನಿ, ಒಂದು ಕಡೆ ಆ ಮಾಸ್ ಸಾಂಗ್ಸು, ಈ ಹೀರೋ ಇಂಟ್ರೊಡಕ್ಷನ್ ಸಾಂಗ್ಸ್. ಎಲ್ಲ ಹೀರೋಸು ಅರ್ಜುನ್ ಬೇಕು ಅನ್ನೋ ಹೇಳಕ್ಕೆ ಮುಖ್ಯವಾದ ಕಾರಣ ನೀವು ಕೊಡುವಂಥ ಬಿಲ್ಡಪ್ ಸಾಂಗ್ಸು. ಹಾಗಾಗಿ ಆ ಥರ ನಿಮ್ಮ ರೇಂಜ್ ಆಫ್ ಸಾಂಗ್ಸನ್ನ ನಮ್ಮ ವೀಕ್ಷಕರು ತೋರ್ಸೋಕ್ಕೆ ಒಂದು VT ಇಲ್ಲಿದೆ. ಅರ್ಜುನ್ ಜನ್ಯ ಅವ್ರಿಗೆ ನಮಸ್ಕಾರ. ನಮಸ್ತೆ ತಲೆವಾ. ತುಂಬ ಒಳ್ಳೆ ಸೆನ್ಸಿಟಿವ್ ಮ್ಯೂಸಿಕ್ ಮಾಡ್ತಾ ಇದ್ದಾರೆ ಈಗ. ಆ್ಯಕ್ಚುಲಿ ಚಕ್ರವರ್ತಿನ ಒಂದು ಬೆಸ್ಟ್ ಎಕ್ಸಾಂಪಲ್ ನನಗೆ. ಯಾಕಂದ್ರೆ ಅದೇ ನಾನು ಫಸ್ಟ್ ಅವ್ರ ಹತ್ರ ಕೆಲಸ ಮಾಡಿದ್ದು. ಸೊ ಖಾಲಿ ಕ್ವಾರ್ಟರ್ ಬಾಟ್ಲು ಒಂದು ಇತಿಹಾಸ ಇವತ್ತು ನನ್ನ ಲೈಫಿನಲ್ಲೇನೂ ಕೂಡ. ಏನಕ್ಕೆ ಇದನ್ನು ಹೇಳ್ತಿದ್ದೀನಿ ಅಂದರೆ, ಇದಾದ್ರ ಮಧ್ಯದಲ್ಲಿ ನಮ್ಮನ್ನು ಅಂದರೆ ಈ ಟೀಮನ್ನು ಸ್ಯಾಟಿಸ್ಫೈ ಮಾಡೋದಕ್ಕೋಸ್ಕರ ಒಬ್ಬ ಮ್ಯೂಸಿಕ್ ಡೈರೆಕ್ಟ್ರು 10 ಹೊಸ ಟ್ಯೂನ್ ಕೊಡ್ತಾರೆ. 10 ಹೊಸ ಟ್ಯೂನೂ ಕೂಡ ರಿಜೆಕ್ಟ್ ಆಗುತ್ತೆ, ಮತ್ತೊಂದು ಬರುತ್ತೆ ಅಂತಂದ್ರೂ ಕೂಡ ಅದನ್ನು ಅಷ್ಟೇ ಸ್ಪೋರ್ಟಿವ್ ಆಗಿ ತಗೋತಾರೆ. ಮತ್ತು ಅದನ್ನು ಮತ್ತೆ ಆ ಜರ್ನಿ ಅಷ್ಟೇ ಹೆಲ್ದಿಯರ್ ಆಗಿ ಸಾಗುತ್ತೆ ಅನ್ನೋದಕ್ಕೆ ಖಾಲಿ ಕ್ವಾರ್ಟರ್ ಸಾಕು. ಖಾಲಿ ಕ್ವಾರ್ಟರ್ ಬಾಟ್ಲಿ ಹಂಗೆ ಲೈಫು
ಧೈರ್ಯ ಮತ್ತು ಒಂದು ಅಡ್ವೆಂಚರ್ ಅಂತ ಅವಾರ್ಡ್ ಕೊಡೋದಾದರೆ ಅದು ನಿಮಗೆ ಕೊಡಬೇಕಾಗ್ತದೆ. ಯಾಕಂತಂದರೆ ಇದಕ್ಕೆ ಬಹಳಷ್ಟು ದೊಡ್ಡ ಕಾರಣ ಏನು ಅಂತಂದರೆ ನಿಮ್ಮ ಹಠಮಾರಿತನ ಅಂತಂದರೆ ತಪ್ಪಾಗಲ್ಲ. ಯಾಕೆ ಅಂತಂದರೆ ನಾನು ಇದನ್ನು ಅವಾಯ್ಡ್ ಮಾಡಲೇಬೇಕು ಅಂತ ಎಷ್ಟು ಹಠ ಮಾಡಿದ್ನೋ ಅದಕ್ಕೆ ಮೀರಿದ ಹಠ ನೀವು ಮಾಡಿ ನನ್ನನ್ನು ಮೈಕ್ ಮುಂದೆ ನಿಲ್ಲಿಸಿದಂಥ ವ್ಯಕ್ತಿ ನೀವು. ಪಾಸಾದ್ಲು ಕಣ್ಣ ಮುಂದೆ ನನ್ನ ಜರ್ನಿಯಲ್ಲಿ ಆಲ್ಮೋಸ್ಟ್ ಆಲ್ ಎಲ್ಲ ಸಿನಿಮಾಗಳಿಗೂ ಕೂಡ ನೀವೇ ಸಂಗೀತ ನಿರ್ದೇಶಕರಾಗಿರೋದು ನನಗೆ ಒಂದು ದೊಡ್ಡ ಶಕ್ತಿ ಇವತ್ತು. ಒಂದು ಮನೋಭಾವ ಇದೆ ಅವ್ರ ಹತ್ರ. ನಾನು ನೋಡ್ದಂಗೆ ಯಾರೇ ಏನೇ ಹೇಳಿದಾಗ ಹೌದಾ ಸರ್ ಇದು ಹಿಂಗ ಅಂತ ಕೇಳಿ ಅದನ್ನು ತೊಗೊಂಡು ಅದ್ರ ಮೇಲೆ ನಿಂತು ಕೆಲಸ ಮಾಡ್ಕೊಂಡ್ಬರ್ತಾರೆ. ಸೊ ಅವ್ರು ನಿಜವಾಗ್ಲೂ ಆಲ್ ದಿ ಬೆಸ್ಟ್. ಸೊ ಇದೇ ಥರ ಸುಮಾರು ಅಂದರೆ ಕನ್ನಡ ಚಿತ್ರರಂಗದಲ್ಲಿ ತುಂಬ ಒಳ್ಳೊಳ್ಳೆ ಹಿಟ್ ಸಾಂಗ್ಗಳು ಕೊಟ್ಟಿದ್ದೀರಾ. ಸೊ ಇನ್ನೂ ಅದೇ ಥರ ಕೊಟ್ಕೊಂಡು ಹೋಗ್ರಿ. ಸೊ ಒಳ್ಳೇದಾಗಲಿ ಅಂತ ಹೇಳಿ. ನಾವು ಹೀರೋಸ್ ಯಾವಾಗ ಹೇಳ್ತಿರ್ತೀವಿ, ಅಟ್ಲೀಸ್ಟ್ ಭಾರತೀಯ ಚಿತ್ರರಂಗದಲ್ಲಿ ಮ್ಯೂಸಿಕ್ ಭಾಳ ಇಂಪಾರ್ಟೆಂಟ್. ನಮಗೆ ಒಳ್ಳೆ ಸಾಂಗ್ ಸಿಗಬೇಕು, ನಮಗೆ ನಾವೆಲ್ಲರೂ ಆಸೆ ಪಡ್ತೀವಿ. ಲೈಕ್ ವೈಸ್ ಈ ಮ್ಯೂಸಿಕ್ ಡೈರೆಕ್ಟರ್ ಸೈಡಿಂದ ಹೀರೋಸ್ ಬಗ್ಗೆ ನಿಮ್ಮ ವ್ಯೂ ಏನು? ನಾನು ಹೀರೋಸ್ ಬಗ್ಗೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಬೇಕಂದ್ರೆ ಫಸ್ಟು ದುನಿಯಾ ವಿಜಯ್ ಅವ್ರ ಬಗ್ಗೆ ನಾನು ಮಾತಾಡಲೇಬೇಕು. ಬಿಗಿನಿಂಗ್ ಆಟೋಗ್ರಾಫ್ ಆಗಿದ ತಕ್ಷಣ ನನಗೆ ಅವಕಾಶ ಕೊಟ್ಟಿದ್ದು ಯುಗ ಸಿನಿಮಾದಲ್ಲಿ ದುನಿಯಾ ವಿಜಯ್ ಅವರು. ಅವ್ರ ಜೊತೆಲಿ ಒಂದು 6 ಸಿನಿಮಾ ಫ್ರೆಂಡ್ಲಿಯಾಗಿ ತುಂಬ ಒಂದು ಬ್ರದರ್ ಥರ ಅವ್ರು ನನ್ನ ಜೊತೆಲಿ ಇದ್ಕೊಂಡು ಅಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ. ಅದಾದಮೇಲೆ ಸುದೀಪ್ ಸರ್ ಅವರು ನನ್ನ ಕೆಂಪೇಗೌಡ ಕೊಟ್ಟು ಅವರು ಒಂದು ಡಿಸಿಪ್ಲಿನ್ ನನ್ನ ಲೈಫಲ್ಲಿ ತೊಗೊಂಬಂದು ಸ್ಫೂರ್ತಿ ತುಂಬಿ ನನ್ನನ್ನು ಇವತ್ತು ಒಬ್ಬ ಅರ್ಜುನ್ ಜನ್ಯಾಗಿ ನಿಲ್ಲಿಸಿದ್ದು ನಮ್ಮ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು. ಯಾಕಂದರೆ ಅವ್ರ ಜೊತೆಲಿ ನಾನು ಬಜರಂಗಿ ವಜ್ರಕ ಎರಡು ಸಿನಿಮಾನು ಆಲ್ಬಮ್ ತುಂಬ ರೀಚ್ ಆಯ್ತು ಸರ್. ಗಣೇಶ್ ಸರ್ ಮುಂಗಾರು ಮಳೆ 2 ಅಂತ ಒಂದು ಸಿನಿಮಾ ಬಂದಾಗ ಅದನ್ನು ಅರ್ಜುನ್ ಜನ್ಯ ಮ್ಯೂಸಿಕ್ ಮಾಡಲಿ ಅಂತ ಡಿಸೈಡ್ ಮಾಡಿ ನನಗೆ ಕೊಡೋಂಥ ಒಂದು ರಿಸ್ಕಿ ಜಾಬು. ಅದೇ ಟೈಮ್ ನನ್ನ ಮೇಲೆ ಅಷ್ಟೇ ಜವಾಬ್ದಾರಿ ಇರುತ್ತೆ. ಆ ಕಡೆ ಶರಣ್ ಸರ್ ಅವ್ರ ಜೊತೆ ಪ್ರತಿ ಸಿನಿಮಾ ನಂದು ಅವ್ರದ್ದು ಒಂಥರ ಫ್ರೆಂಡ್ಲಿಯಾಗಿ ತುಂಬ ಚೆನ್ನಾಗಿದಾಗುತ್ತೆ. ಆ್ಯಂಡ್ ಅವ್ರ ಜೊತೆ ಭಾಳಷ್ಟು ಹಿಟ್ಸ್ ಇದೆ. ನಮ್ಮ ಶೋಗೆ ಹೋದರೆ ಒಂದು 40 to 50% ಶರಣ್ ಸರ್ ಸಾಂಗ್ಸೇ ಬೇಜಾನು ಓಡಿಸ್ತಾರೆ. ಇಷ್ಟೆಲ್ಲ ಆಗಿ ನನ್ನ 50-60 ಸಿನಿಮಾ ಆದಮೇಲೆ ನನಗೆ ದರ್ಶನ್ ಸರ್ ಅಂತ ಒಂದು ದೊಡ್ಡ ಚಾಲೆಂಜಿಂಗ್ ಸ್ಟಾರ್ ಜೊತೆನಲ್ಲಿ ನಾನು ಚಕ್ರವರ್ತಿ ಮಾಡೋಂಥ ಅವಕಾಶ ಸಿಕ್ತು. ಅವರೊಂಥರ ಸಿಂಪ್ಲಿಸಿಟಿಗೆ ಇನ್ನೊಂದು ಹೆಸರು. ಮಾಡಿ ಅರ್ಜುನ್ ಸೂಪರ್ ಬರುತ್ತೆ, ಮಾಡಿ ಅರ್ಜುನ್ ಅಂತ ಮಾಡಿ ಇವತ್ತು ಚಕ್ರವರ್ತಿ ಆಲ್ಬಮ್ ಅಷ್ಟು ದೊಡ್ಡ ಹಿಟ್ ಆಗಿರೋದು. ಸೊ ಎಲ್ಲ ಕ್ರೆಡಿಟ್ಸ್ ನೀವು ಹೀರೋಗಳಂತ ಹೇಳಿದಾಗ ನಾನು ಇಷ್ಟು ಜನ ಹೀರೋಗಳು ಹೆಸರು ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ರೈಟ್ ಅರ್ಜುನ್, ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಸೆಕ್ಟರ್. ಮ್ಯೂಸಿಕ್ ಡೈರೆಕ್ಟರ್ ಅಂದಮೇಲೆ ಇಂಪಾರ್ಟೆಂಟ್ ಕೊಲಾಬರೇಟರ್ ಅಂದರೆ ಲಿರಿಕ್ ರೈಟರ್, ಸಾಹಿತಿಗಳು. ನಿಮ್ಮ ಹಾಡುಗಳನ್ನು ಬರೆದಂಥ ಸಾಹಿತಿಗಳು ನಿಮ್ಮ ಬಗ್ಗೆ, ನಿಮ್ಮ ಮ್ಯೂಸಿಕ್ ಬಗ್ಗೆ ಏನು ಹೇಳಿದ್ದಾರೆ ಕೇಳೋಣ. ಹಾಯ್ ಅಭಿಮನ್ಯು. ಹಾಯ್ ಅರ್ಜುನ್ ಸರ್, ನಮಸ್ತೆ. ಈ ಹಾಡು ಬರೆಯೋರಿಗೆ ಒಂದು ಚಟ. ಈ ನಾವು ಬರೆದಿರೋ ಅಕ್ಷರಗಳು, ಪದಗಳು ಟ್ಯೂನಲ್ಲಿ ಕೇಳಿಸ್ತಾ ಇಲ್ಲ, ತಮಟೆ ಬರ್ತಾ ಇದೆ, ಅಡ್ಡ ವಯಲಿನ್ ಬರ್ತಾ ಇದೆ, ಸೌಂಡ್ ಜಾಸ್ತಿ ಆಗೋಯ್ತು, ಗಲಾಟೆ, ಮಧ್ಯೆ ಮುಚ್ಚೋಯ್ತು ಅಂತೆಲ್ಲ ಕಿರಿಕಿರಿ ಮಾಡ್ತಾ ಇರ್ತೀವಿ. ನಾನು ಅರ್ಜುನಿಗೂ ಒಂದು ಸತಿ ಹೀಗೆ ಹೇಳ್ತಿದ್ದೆ, ನೋಡೋ ಟ್ಯೂನ್ ಕೇಳ್ತಾ ಇಲ್ಲ, ಲಿರಿಕ್ ಎಲ್ಲ ಬರೆದಿದ್ದೀನಿ, ಒಂದು ಕೇಳ್ತಾ ಇಲ್ಲ ಸರ್, ಅದು ಮಿಕ್ಸಿಂಗು ಮತ್ತು ಬ್ಯಾಲೆನ್ಸ್ ಮಾಡಿದಾಗ ಸರಿ ಹೋಗ್ತದೆ, ಅದನ್ನೇ ಮಾಡಬೇಡ ಅಂತ ಇರೋದು ಅಂತ ಅಂದೆ. ಹಾಗೆ ಹೇಳಿದಾಗ ಅದನ್ನ ಸ್ಪೋರ್ಟಿವ್ ಆಗಿ ತಗೊಳ್ಳೋದಿದೆಯಲ್ಲ, ಅದು ದೋಸ್ತಾಗಿದ್ರೆ ಮಾತ್ರ ಮಾಡೋಕ್ಕೆ ಸಾಧ್ಯ. ನೀನೇ ರಾಮ ನೀನೇ ಶ್ಯಾಮ, ಮುಕುಂದ ಮುರಾರಿ, ನೀನೇ ರಾಮ ನೀನೇ ಯೇಸು ನೀನೇ ಅಲ್ಲ. ಈ ಹಾಡು ಕಂಪೋಸ್ ಆದಮೇಲೆ ಶಂಕರ್ ಮಹಾದೇವನ್ ಹಾಡುವಾಗ ಅರ್ಜುನ್ಗೆ ಏನೋ ತೃಪ್ತಿ ಇಲ್ಲಣ್ಣ, ಇನ್ನೂ ಚೆನ್ನಾಗಿ ಹಾಡ್ಬೋದು, ಇನ್ನೇನೋ ಹಾಡ್ಬೇಕು. ನಾನೇ ಇದ್ದೆ. ಅರ್ಜುನ್ ತನಗೆ ಬೇಕು ಅನ್ಸಿದ್ದನ್ನ ತಗೊಂಡ ರೀತಿ ನನಗೆ ತುಂಬಾ ಖುಷಿ ಆಯ್ತು. ಎಷ್ಟೋ ಜನ ಗೊತ್ತಿಲ್ಲ, ಅವರೇ ಒಬ್ರು ಲಿರಿಕ್ಸಿಸ್ಟು. ಅವ್ರು ಯೂಶುವಲ್ ಕಂಪೋಸ್ ಮಾಡ್ಬೇಕಾದ್ರೆ ಒಂದಿಷ್ಟು ಹುಕ್ ಲೈನ್ಸ್ ಅಂತ ಇಟ್ಬಿಟ್ಟಿರ್ತಾರೆ. ರಿಪೀಟ್ ದ ಸಾಂಗು, ಜಾನಿ ಜನಾರ್ದನ್, ವಿ ಆರ್ ದ ಬೆಸ್ಟ್ ಫ್ರೆಂಡ್ಸ್, ಆ ಥರ ಹುಕ್ ಲೈನ್ಸ್ ಇಟ್ಕೊಂಡೆ ಕಂಪೋಸ್ ಮಾಡೋ ಅಂತ ಮ್ಯೂಸಿಕ್ ಡೈರೆಕ್ಟ್ರು. ನಿನ್ನ ದೋಸ್ತಿಲಿ ಖಾಲಿ ವಾಟರ್ ಬಾಟ್ಲು, ಫೋನು ಇಲ್ಲ, ಮೆಸೇಜ್ ಇಲ್ಲ, ಓಪನ್ ಹೇರು. ಈ 6-8 ಹಾಡುಗಳ ಜರ್ನಿ ತುಂಬ ಖುಷಿ ಕೊಟ್ಟಿದೆ. ನಿನ್ನ ಕೀಬೋರ್ಡ್ಗೆ, ನಿನ್ನ ಕಂಪ್ಯೂಟರ್ಗೆ, ನಿನ್ನ ತಮಟೆ, ತಾಳ, ಕೊಂಬು, ಕಹಳೆಗೆ 10 ವರ್ಷ ತುಂಬಿದೆ. ಶುಭಾಶಯ. ಯುವರಾಜ್ ಭಟ್ ಸರ್ ತುಂಬ ತಮಾಷೆ ಮಾಡ್ತಿರೋದು. ಫೋನಲ್ಲಿ ಮಾತಾಡ್ಬೇಕಾದ್ರೆ ಸೀರಿಯಸ್ ಆಗಿ ಮಾತಾಡ್ಬೇಕಾದ್ರೆ, ಸರ್ ಇನ್ನೂ ಫೈನಲ್ ಮಿಕ್ಸ್ ಎಲ್ಲ ಆಗಿಲ್ಲ ಸರ್, ಎಲ್ಲ ಪಕ್ಕ ಮಾಡಿ ಕಳಿಸ್ತೀನಿ. ಅದೇ ಕಣ ಹೇಳ್ತಾ ಇರೋದು, ನೀನು ಫೈನಲ್ ಮಿಕ್ಸ್ ಮಾಡಬೇಡ. ಆಮೇಲೆ ಇನ್ನೊಂದೊಂದು ಸತಿ ನೀನು ಒಂದು ಕೆಲಸ ಮಾಡು, ಟಮಟೆ ನುಡಿಸ್ತೀಯಲ್ಲ, ಎಲ್ಲಿ ನುಡಿಸ್ತೀಯಾ ಅಂತಾರೆ. ಸರ್ ಸ್ಟುಡಿಯೋದಲ್ಲಿ ರೆಕಾರ್ಡ್ ಮಾಡು. ಸ್ಟುಡಿಯೋ ಎಲ್ಲಿದೆ? ಹೆಬ್ಬಾಳ. ಓಕೆ, ಒಂದು ಕೆಲಸ ಮಾಡು, ಸ್ಟುಡಿಯೋ ಹೆಬ್ಬಾಳದಲ್ಲೇ ಇರಲಿ, ಟಮಟೆ ಅವನ್ನ ಮಾತ್ರ
ಮಲ್ಲೇಶ್ವರಮಲ್ಲಿ ಇಟ್ಬಿಟ್ಟು ರೆಕಾರ್ಡ್ ಮಾಡು, ಅವನು ನನಗೆ ಕೇಳಿಸ್ಬಾರ್ದು, ಅಲ್ಲಿಂದ ರೆಕಾರ್ಡ್ ಮಾಡಿ, ಇಷ್ಟು ಕೇಳಿದ್ರೆ ಸಾಕಾಡೋ, ಸಾಹಿತ್ಯ ಚೆನ್ನಾಗಿ ಕೇಳಿಸೋದು. ಅಂದರೆ ಅವ್ರ ಜೊತೆ ಹಾಡು ನಾನು ಬರ್ಸ್ಕೊಂಡಿರೋ ಟೈಮಲ್ಲಿ ಬಹಳ ಕಲ್ತಿದ್ದೀನಿ ಸರ್. ಒಂದು ಇನ್ನೋಸೆಂಟಾಗಿ ಒಂದು ಹಾಡನ್ನ ಹೆಂಗೆ ನೋಡಬೇಕು, ಇನ್ನೋಸೆಂಟಾಗಿ ಒಂದು ಹಾಡನ್ನ ಹೆಂಗೆ ಟ್ರೀಟ್ ಮಾಡಬೇಕು ಅಂತ ಯೋಗರಾಜ್ ಭಟ್ ಸರ್ ನನಗೆ ಮಾಡಿದ್ದಾರೆ. ಆ್ಯಂಡ್ ಕನ್ನಡದಲ್ಲಿ ಹಂಸಲೇಖ ಸರ್ ಆದಮೇಲೆ ಎಲ್ಲ ಜಾನರ್ಗೂ ಬರೆಯೋಂಥ ಸಾಹಿತಿ ಇರೋದು ನನಗೆ ಗೊತ್ತಿರೋಂಗೆ ವಿ ನಾಗೇಂದ್ರ ಪ್ರಸಾದ್ ಅವರು. ಅವ್ರಿಗೆ ದೇವ್ರ ಸಾಂಗ್ ಕೊಡಿ ಬರೀತಾರೆ, ಒಂದು ಎಣ್ಣೆ ಸಾಂಗ್ ಕೊಡಿ ಬರೀತಾರೆ, ಅಪ್ಪ ಸಾಂಗ್ ಕೊಡಿ ಬರೀತಾರೆ, ಲವ್ ಸಾಂಗ್ ಕೊಡಿ ಬರೀತಾರೆ. ಸೊ ಅವರೊಂದು ನಿಜವಲ್ಲೂ ನನಗೊಂದು ಶಕ್ತಿ ಅವರು. ಈ ನೀನೇ ರಾಮ ನೀನೇ ಶ್ಯಾಮ ಸಾಂಗ್ ಆಗಲಿ, ಅವ್ರು ಬರೆದಿರೋ ಸಾಂಗು ಯಾವ್ಯಾವುದೋ ಒಳ್ಳೊಳ್ಳೆ ಒಕೇಶನಲ್ಲಿ ಯೂಸ್ ಆಗುತ್ತಲ್ಲ, ಆಗ ಅದು ತುಂಬ ಹೆಮ್ಮೆ ಅನಿಸುತ್ತೆ. ನಾವು ಮಾಡೋ ಹಾಡು ಒಳ್ಳೆ ಒಕೇಶನ್, ಒಳ್ಳೆ 4 ಜನಕ್ಕೆ ಒಳ್ಳೇದಾಗ ಟೈಮಲ್ಲಿ ಯೂಸ್ ಮಾಡಿದಾಗ ಆಗ ಖುಷಿನೇ ಬೇರೆ. ಆ ಕ್ರೆಡಿಟ್ಸ್ ಎಲ್ಲ ನಾಗೇಂದ್ರ ಪ್ರಸಾದ್ ಅವ್ರಿಗೆ ಹೋಗ್ಬೇಕು, ಜಯಂತ್ ಕಾಕಿಣಿ ಸರು, ಕವಿರಾಜ್ ಅವರು, ನಮ್ಮ ಚೇತನ್, ಬಹದ್ದೂರ್ ಚೇತನ್, ಭಾಳ ಜನ ಇದ್ದಾರೆ ಸರ್, ಹೇಳ್ತಾನೆ ಹೋಗ್ಬೇಕು. ರೈಟ್. ಆ್ಯಂಡ್ ಇನ್ನೊಂದು ಕಡೆ ನಿಮ್ಮ ಸಾಹಿತಿಗಳು ವರ್ಕ್ ಮಾಡ್ತಾರೆ. ಮೊದಲು ನಿಮ್ಮನ್ನು ಕರೆದು ಒಂದು ಸಿಚುವೇಶನ್ನ ಎಕ್ಸ್ಪ್ಲೈನ್ ಮಾಡಿ, ಈ ಥರ ಒಂದು ಸಿಚುವೇಶನ್ ಇದೆ ನನ್ನ ಫಿಲ್ಮಲ್ಲಿ, ಅದಕ್ಕೆ ನೀವು ಸಾಂಗ್ ಮಾಡಿ ಅಂತ ಹೇಳೋರೆ ಡೈರೆಕ್ಟರ್ಸ್ ಎಷ್ಟು ಮುಖ್ಯ ಆಗ್ತಾರೆ ಒಂದು ಸಿನಿಮಾಗೆ? ನಾವು ಏನು ಕೆಲಸ ಮಾಡ್ತಾ ಇದ್ದೀವಿ ಅದನ್ನು ಓಕೆ ಮಾಡೋದೇ ಒಬ್ಬ ಡೈರೆಕ್ಟ್ರು. ಸೊ ನಮ್ಮ ಸಾಂಗು ನಾವು ಒಂದೊಂದ್ಸತಿ ಚೆನ್ನಾಗಿ ಮಾಡದೇ ಇರೋ ಹಾಡು ಇದೇ ಬೇಕು ಅಂತ ತೊಗೊಂಡ್ರು ಅದು ನಮಗೆ ಎಫೆಕ್ಟ್ ಆಗುತ್ತೆ. ನಾವು ಚೆನ್ನಾಗಿ ಮಾಡೋ ಹಾಡನ್ನ ಇದು ಚೆನ್ನಾಗಿದೆ ಅಂತ ತೊಗೊಂಡಾಗ ನಮ್ಗೆ ಹೆಸರು ಬರುತ್ತೆ. ಸೊ ನಮಗೆ ಏನೇನು ಕ್ರೆಡಿಟ್ಸ್ ಬರುತ್ತೆ ಅದು ಖಂಡಿತವಾಗ್ಲೂ ಒಬ್ಬ ಒಳ್ಳೆ ನಿರ್ದೇಶಕನಿಂದ ಮಾತ್ರ. ರೈಟ್. ನಿಮ್ಮ ಬಗ್ಗೆ ನಿಮ್ಮ ಚಿತ್ರದ ನಿರ್ದೇಶಕರು ಏನು ಹೇಳಿದ್ದಾರೆ ಕೇಳೋಣ. ಹಾಯ್, ನಮಸ್ತೆ ಅರ್ಜುನ್ ಸರ್. ಹಾಯ್ ಅರ್ಜುನ್, ಹೇಗಿದ್ದೀರಾ? ಹಾಯ್ ಅರ್ಜುನ್ ಸರ್. ಹಾಯ್ ಅರ್ಜುನ್ ಸರ್. ಅವ್ರ 4 ಗುಣಗಳು ನಂಗೆ ತುಂಬ ಇಷ್ಟ. ಈಸ್ ವೆರಿ ಟ್ಯಾಲೆಂಟೆಡ್, ಹಂಬಲ್, ಇನ್ನೋಸೆಂಟ್ ಮತ್ತು ಆನೆಸ್ಟ್. ಸರ್, ನೀವು ನಾನು ಮಾತಾಡ್ಕೊಳ್ತಿರ್ತೀವಿ, ಮ್ಯೂಸಿಕ್ ಯಾವಾಗಲೂ ಕ್ಲಮ್ಸಿ ಆಗಬಾರ್ದು, ಕ್ಲೀನ್ ಟ್ರ್ಯಾಕ್ಸು, ವೆರಿ ಕ್ರಿಸ್ಟಲ್ ಕ್ಲಿಯರ್ ಸೌಂಡ್ಸ್ ಬೇಕು ಅಂತ. ನಾನು ತುಂಬ ಖುಷಿಯಾಗಿ ನಿಮ್ಮನ್ನು ತಪ್ಕೊಂಡಿದ್ದು ಒಂದು ಸಿಚುವೇಶನ್, ಆಲೋಚನೆ, ಆರಾಧನೆ. ಏನಾದರೂ ಫೋನ್ ಮಾಡಿ ಕೇಳಿದ್ರೆ ಸರ್ ಈ ಹಾಡು ಸ್ವಲ್ಪ ಮಾಸ್ಟರಿಂಗ್ ಚೆನ್ನಾಗಿಲ್ಲ, ಯಾ ಕ್ವಾಲಿಟಿ ಚೆನ್ನಾಗಿಲ್ಲ ಅಂದರೆ ನೋ ಪ್ರಾಬ್ಲಮ್ ಬರಜಿ, ಚೇಂಜ್ ಮಾಡೋಣ ಅಂತ. ಅಂದರೆ ಸೋ ಮಚ್ ಡೆಡಿಕೇಟೆಡ್ ಟು ಹಿಸ್ ವರ್ಕ್. ನಿಮ್ಮ ಸ್ಪಾಂಟೆನಿಟಿ ಇಸ್ ಬ್ರಿಲಿಯಂಟ್ ಅಂತ ಹೇಳ್ತೀನಿ. ಒಂದು ವಿಷಯನ ನಾನು ಹೇಳಕ್ಕೆ ಶುರು ಮಾಡಿದಾಗ ಇಮಿಡಿಯೇಟಾಗಿ ಮ್ಯೂಸಿಕಲ್ ಆಗಿ ನಿಮಗೆ ಬರುತ್ತೆ. ರಾಂಬೋ ಅಂತ ಸಿನಿಮಾ ಮಾಡಬೇಕು, ಶರಣ್ನ ನಾವು ಹೀರೋ ಮಾಡ್ತಾ ಇದ್ದೀವಿ, ಹೆಂಗೆ ಕೇಳೋದು ಅರ್ಜುನ್ಗೆ? ಆಲ್ರೆಡಿ ಕೆಂಪೇಗೌಡ ದೊಡ್ಡ ಹಿಟ್ ಆಗ್ಬಿಟ್ಟಿದೆ. ಹಂಗೂ ಧೈರ್ಯ ಮಾಡಿಬಿಟ್ಟು ಹೋಗಿ ಅರ್ಜುನ್ ಕೇಳಿದೆ, ಅರ್ಜುನ್ ಒಂದು ಚಿಕ್ಕ ಪಿಕ್ಚರು, ನಮ್ಮ ಹತ್ರ ಬಡ್ಜೆಟ್ ಇಲ್ಲ, ನಮ್ಮ ಹತ್ರ ಇರೋದೇ ಇಷ್ಟು ಬಡ್ಜೆಟು, ದಯವಿಟ್ಟು ನೀವು ಮಾಡಿಕೊಡ್ಬೇಕು ಅಂತಂದಾಗ, ಅಯ್ಯೋ ಫಸ್ಟ್ ಮಾಡೋಣ, ಯಾಕೆ ಮಾಡೋದು ಬೇಡ ಅಂತ ಹೇಳ್ತೀರಾ ಅಂತಂದ್ರೆ. ತುಂಬಾ ಸಲ ನಿರ್ದೇಶಕನಿಗೆ ಏನ್ ಬೇಕು ಅನ್ನೋದು ಅರ್ಥ ಮಾಡ್ಕೊಳ್ಳೋದ್ರಲ್ಲೇ ಬಹಳಷ್ಟು ಟೆಕ್ನಿಷಿಯನ್ಸ್ಗಳು ಇರುತ್ತಾರೆ. ಆದ್ರೆ ಅರ್ಜುನ್ ಜನ್ಯ ಅವರು ಬಹಳ ಬೇಗ ಅರ್ಥ ಮಾಡ್ಕೊಳ್ಳೋದ್ರಂತಹ ಶಕ್ತಿ ಉಳ್ಳಂತಹ ನಿರ್ದೇಶಕ. ಒಂದು ಅದ್ಭುತ ಟ್ಯಾಲೆಂಟ್. ನೀವು ಕನ್ನಡಕ್ಕೆ ಇನ್ನಷ್ಟು ಎಕ್ಸ್ಪೆರಿಮೆಂಟ್ಗಳನ್ನ ಮಾಡಿ ಒಳ್ಳೊಳ್ಳೆ ಆಲ್ಬಮ್ಸ್ಗಳನ್ನ ಕೊಡಿ ಅಂತ ನಾನು ಕೇಳ್ಕೊಳ್ತೀನಿ. ಅವರೆಲ್ಲ ಏನು ಕೆಲಸ ನನ್ನ ಹತ್ರ ತೊಗೊಂಡಿದ್ದಾರೆ ಅದ್ರ ರಿಫ್ಲೆಕ್ಷನ್ನೇ ನಾನು ಇಲ್ಲಿ ಬಂದು ಕೂತಿರೋದು ಸರ್. ಸೊ ಅವರೆಲ್ಲ ನನ್ನ ಹತ್ರ ಒಳ್ಳೆ ಕೆಲಸ ತೊಗೊಳ್ದೆ, ಒಳ್ಳೆ ಸಿಚುವೇಶನ್ ಕೊಡದೆ ನಾನು. ರೈಟ್. ಕಳೆದ ಕೆಲವು ಗಂಟೆಗಳಿಂದ ನಿಮ್ಮ ಜರ್ನಿನ ನಮ್ಮ ವೀಕ್ಷಕರಿಗೆ ಹೇಳುವಂಥ ಅವಕಾಶ ಸಿಕ್ತು. ಇದರ ಮಧ್ಯೆ ಮೊದಲಿಗೆ ನೀವು ಸಕ್ಸಸ್ಫುಲ್ ಆಗಬೇಕು, ನೀವು ಮ್ಯೂಸಿಷಿಯನ್ ಆಗಬೇಕು ಅಂತ ಆಸೆ ಪಟ್ಟ ಒಬ್ಬರು, ನಿಮ್ಮ ರಿಯಲ್ ವೆಲ್ ವಿಷರ್ ಒಬ್ಬರು ಈ ಕಾಲಕ್ಕೆ ನಾವು ಕರ್ಕೊಂಬರ್ಬೇಕು ಅಂತ ಆಸೆ ಪಟ್ಟು ಅವ್ರು ದೊಡ್ಡ ಮನಸ್ಸು ಮಾಡಿ ಬಂದಿದ್ದಾರೆ. ಅವ್ರನ್ನ ಸ್ವಾಗತಿಸಿ, ಪ್ಲೀಸ್ ವೆಲ್ಕಮ್. ದಾಕ್ಷಾಯಿಣಿ ಅಂತ ಇವ್ರ ಹೆಸರು. ಇವರು ನಮ್ಮ ಅಕ್ಕ, ನಮ್ಮ ಪ್ರಕಾಶ್ ಇದ್ದಾರಲ್ಲ ಅವರು, ಈಸ್ ಮೈ ಫ್ರೆಂಡ್. ನನ್ನ ಫ್ರೆಂಡ್ ಅವ್ರ ಅಕ್ಕ, ಬಟ್ ನನ್ನ ಫ್ರೆಂಡ್ ಅವ್ರ ಅಕ್ಕ ಅಂತ ನಾನು ಹೇಳೋಕ್ಕೆ ಇಷ್ಟಪಡಲ್ಲ. ಇವ್ರು ನಮ್ಮ ಅಕ್ಕ, ನಾನು ಯಾವ ಜನ್ಮದ ತಾಯಿ ಆಗಿದ್ರು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಯಾಕಂದರೆ ನಾನು ಕನಸಲ್ಲ ಇವ್ರ ಹತ್ರ ಹೇಳ್ಕೊತಿದ್ದೆ, ಸಾಯಂಕಾಲದ ಹೊತ್ತು ಇವ್ರ ಜೊತೆಲಿ ಕೂತ್ಕೊಂಡಾಗಲ್ಲ, ಹಿಂಗೆ ಆಗಬೇಕು ಹಂಗಾಗಬೇಕು ಅಂದರೆ, ನೀನು ಆಗ್ತೀಯ ಕರಿಯಾ, ನೀನು ಆಗ್ತೀಯಾ, ಯಾರು ಹೇಳಿದ ನೀನು ಆಗೋದಿಲ್ಲ ಅಂತ, ನೀನು ಆಗ್ತೀಯಾ, ಒಂದು ದಿನ ಬರುತ್ತೆ ಎಲ್ಲರೂ ನಿನಗೆ ಸ್ಟ್ಯಾಂಡಿಂಗ್ ಅವೇಷನ್ ಕೊಡ್ತಾರೆ, ಈ ಥರ ಎಲ್ಲ ಆಗಿನ ಟೈಮಲ್ಲಿ ಹೇಳಿದ್ದು. ಆಮೇಲೆ ನಾನು ಎಷ್ಟು ಸತಿ ಇವರು ಏನು ಕೆಲಸ ಮಾಡ್ತಿರ್ಲಿಲ್ಲ ಆ ಟೈಮಲ್ಲಿ ಇವ್ರು ಸೇವ್ ಮಾಡಿರೋ ದುಡ್ಡಲ್ಲಿ ನನಗೆ ಇನ್ಸ್ಟ್ರೂಮೆಂಟ್ಸ್ ಕೊಡ್ಸಿದ್ದಾರೆ ಸರ್. ನಾನು ಒಂದು ಒಳ್ಳೆ ಪ್ರೊಫೆಷ್ನಲ್ ಕೀಬೋರ್ಡ್ ತೊಗೊಬೇಕು, ಅದು ಇದು ಇವರು ಸೇವ್ ಮಾಡಿರೋ ದುಡ್ಡಲ್ಲೇ ನಾನು ಕೀಬೋರ್ಡ್ ತೊಗೊಂಡಿದ್ದು. ಇವರು ಹೇಳಿದ ಮಾತುಗಳಿಂದನೇ ನಾನು ಮುಂದೆ ಬಂದಿದ್ದು. ಎಷ್ಟೋ ಕಷ್ಟವಾದ ಸಿಚುವೇಶನ್ಗಳಲ್ಲಿ ನನ್ನ ಜೊತೆಲಿ ನಿಂತಿದ್ದಾರೆ. ಈಗ ತುಂಬ ಚೆನ್ನಾಗಿ ಮಾತಾಡ್ತಿದ್ರು, ತುಂಬ ಚೆನ್ನಾಗಿ ಇದು ಮಾಡ್ತಿದ್ರು. 1 year ಬ್ಯಾಕ್ ಶಿ ಗಾಟ್ ಅ ಸ್ಟ್ರೋಕ್.
ಆದ್ದರಿಂದ ಅವ್ರಿಗೆ ಮಾತಾಡೋಕ್ಕಾಗ್ತಿಲ್ಲ. ಅದೊಂದೇ ನನಗೆ ದುಃಖ. ಯಾಕಂದರೆ ಅವ್ರೇನೋ ಮಾತಾಡೋಕ್ಕಿದ್ದಿದ್ರೆ ಇವತ್ತು ಆ ಮಾತುಗಳು ಕೇಳೋಕ್ಕೆ ಅದು ಬೇರೆ ರೀತಿ ಇರ್ತಿತ್ತು. ವೀಕೆಂಡ್ ವಿತ್ ರಮೇಶಲ್ಲಿ ನಾನು ಹೇಳ್ತೀನಿ ಸರ್, ಇವತ್ತು ಅರ್ಜುನ್ ಜನ್ಯನ ಏನೇನು ಸಕ್ಸಸ್ ಇದೆ, ಏನೇನು ಅವಾರ್ಡ್ಸ್ ಇದೆ, ಎಲ್ಲ ಇವ್ರದ್ದೇ, ನಂದಲ್ಲ, ಎಲ್ಲ ಇವ್ರದ್ದೇ. ಸೊ ಈ ಸಕ್ಸಸ್ ಎಲ್ಲ ನಾನು ಮಾಡಿದ್ದಲ್ಲ, ಅರ್ಜುನ್ ಜನ್ಯನ ಕ್ರಿಯೇಟ್ ಮಾಡಿರೋದೇ ದಾಕ್ಷಾಯಿಣಿ. ಅರ್ಜುನ್ ಜನ್ಯನ ಎಲ್ಲ ಸಕ್ಸಸ್ ಓನರ್ ದಾಕ್ಷಾಯಿಣಿ. ಎವ್ರಿ ಸಿಂಗಲ್ ಅವಾರ್ಡ್, ಎವ್ರಿ ಸಿಂಗಲ್ ಅಪ್ಲಾಸಸ್ ಆ್ಯಂಡ್ ಎವ್ರಿಥಿಂಗ್ ಐ ಡೆಡಿಕೇಟ್ ಟು ಹರ್. ಇದೆಲ್ಲ ಅವರ ಸಕ್ಸಸ್ಸು. ಇವತ್ತು ಇಡೀ ಕರ್ನಾಟಕದಲ್ಲಿ ದಾಕ್ಷಾಯಿಣಿ ಅವ್ರನ್ನ ನೋಡಿದ್ರೆ ಅವರ ಸಕ್ಸಸ್ಸು. ದಾಕ್ಷಾಯಿಣಿ ಯಾರು ಅಂತಂದರೆ ಅರ್ಜುನ್ ಜನ್ಯನ ರೆಡಿ ಮಾಡಿ ನಿಲ್ಲಿಸಿದ್ದವರು ದಾಕ್ಷಾಯಿಣಿ ಅಂತ ಗೊತ್ತಾಗುತ್ತೆ. ನೈಸ್. ಭಾಳ ಅದ್ಭುತವಾದ ಮಾತುಗಳು ಹೇಳಿದರು ಅರ್ಜುನ್ ಅವರು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು ಮಾ. ಏನು ಮಾತು ಬೇಕು? ಸೋ ನೈಸ್ ಮಾ, ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು ವೆರಿ ಮಚ್. ರೈಟ್. ಹೇಗೆ ಮನೋಹರ್ ಅವರು, ಕಲ್ಯಾಣ್ ಅವರು ನಿಮಗೆ ಎನ್ಕರೇಜ್ ಮಾಡಿದ್ರು, ಅದೇ ಥರ ನೀವು ಹಲವು ಹೊಸ ಪ್ರತಿಭೆಗಳನ್ನ ಎನ್ಕರೇಜ್ ಮಾಡಿದಿರಿ, ಅವ್ರಿಗೆ ಹಾಡೋ ಅವಕಾಶಗಳನ್ನ ಕಲ್ಪಿಸ್ಕೊಟ್ಟಿದ್ದೀರಿ. ಅವ್ರು ನಿಮ್ಮ ಬಗ್ಗೆ ಏನು ಹೇಳ್ತಾರೆ ಕೇಳೋಣ. ನಮಸ್ತೆ ಅರ್ಜುನ್ ಸರ್. ಅಧ್ಯಕ್ಷ ಅನ್ನೋ ಕಣ್ಣಿಗೂ ಕಣ್ಣಿಗೂ ಸಾಂಗ್ ಇಂದ ನನಗೆ ಒಳ್ಳೆ ಹಿಟ್ ಸಿಕ್ತು. ಆ ಹಿಟ್ ಸಾಂಗ್ ಇಂದ ನನಗೆ ಮತ್ತಷ್ಟು ಒಳ್ಳೊಳ್ಳೆ ಅವಕಾಶಗಳು ಬೇರೆಯವರೆಲ್ಲ ಕೊಡಕ್ಕೆ ಶುರು ಮಾಡಿದ್ರು. ನಾನು ಯಾವತ್ತೂ ನಿಮ್ಮ ಚಿರಋಣಿ ಆಗಿರ್ತೀನಿ. ಚಕ್ರವರ್ತಿ ಟೈಟಲ್ ಸಾಂಗ್ ಸರ್, ಐ ಕಾಂಟ್ ಥ್ಯಾಂಕ್ ಯು ಎನಫ್. ಆ ಹಾಡನ್ನ ನನಗೆ ಕೊಟ್ಟಿದ್ದಕ್ಕೆ that has really made me to put a strong step in the industry. ನಾನು ಇಡೀ ಜನ್ಮ ನಿಮಗೆ ದಿನಾ ಥ್ಯಾಂಕ್ಸ್ ಹೇಳೋದು ಸಾಲದು ಸರ್, ಫಾರ್ ಗಿವಿಂಗ್ ಮೀ ಸಚ್ ಅ ವಂಡರ್ಫುಲ್ ಸಾಂಗ್. ಐ ವಾಸ್ ಒಬ್ಬ ರ್ಯಾಪರ್ ಆಗಿ ಇದ್ದೆ. ಜಸ್ಟ್ ಅದನ್ನ ಕರೆಕ್ಟಾಗಿ ಒಂದು ಕಲ್ಲನ್ನ ಯಾವ ಥರ ಶಿಲೆಯಾಗಿ ಮಾಡ್ಬೋದು ಆ ಕೆಲಸನ ನೀವು ಮಾಡಿದ್ದೀರಾ. ನನ್ನ ಒಬ್ಬ ಸಿಂಗರ್ ಆಗಿ ಮಾಡಿರೋದಕ್ಕೆ ಕಾರಣನೇ ನೀವು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ನಾನು ಈ ಇಂಡಸ್ಟ್ರಿ ಬೇಡ, ಈ ಮ್ಯೂಸಿಕ್ ಬೇಡ, ಯಾವುದು ಬೇಡ ಅಂತ FM ಗೆ ಪುನಃ ಜಾಯ್ನ್ ಆಗೋಣ ಅಂತ ಹೋಗಿದ್ದೆ. ಆ ಟೈಮಲ್ಲಿ ಎಂಟ್ರಿ ಬರೆದು ಫಾರ್ಮ್ ಫಿಲಪ್ ಮಾಡಿ ಎಲ್ಲ ಆಗಿ ಒಳಗಡೆ ಇನ್ನೇನು ಕಾಲಿಡಬೇಕಾದ್ರೆ ನಿಮ್ಮ ಕಾಲ್ ಬಂದಿತ್ತು ನನಗೆ. ಕಾಲ್ ಬಂದವಾಗ ನೀವು ಒಂದು ಮಾತು ಹೇಳಿದ್ರಿ, ಹುಲಿ ಹಸ್ಕೊಂಡಿರೋದನ್ನ ನೋಡಿದ್ದೀನಿ, ಫಸ್ಟ್ ಟೈಮ್ ಹುಲ್ ತಿಂತಿರೋದು ನೋಡ್ತಾ ಇದ್ದೀನಿ ಅಂತ. ಸೊ ನಿಮ್ಮ ಫೋನ್ ಕಾಲ್ ಕಟ್ ಮಾಡಿದವನು ಅಲ್ಲಿಂದ ಕಾಲ್ ಕಿತ್ತು ನೇರ ನಿಮ್ಮ ಸ್ಟುಡಿಯೋಗೆ ಬಂದಿದ್ದೆ. ಅಲ್ಲಿಂದ ನಮ್ಮ ಜರ್ನಿ 25-30 ಸಿನಿಮಾ ನಿಮ್ಮ ಜೊತೆಗೆ ವರ್ಕ್ ಮಾಡಿದ್ದೀನಿ. ಆ ಅನುಭವಗಳು ಎಷ್ಟು ಬೆಲೆ ಕಟ್ಟರು ಸಾಲದು. ನಾನು ಕಾಲೇಜ್ ಡೇಸಲ್ಲಿ ಇರಬೇಕಾದ್ರೆ ನಿಮ್ಮ ಮ್ಯೂಸಿಕ್ ಕೇಳ್ತಾ ಇದ್ದೆ ತುಂಬ. ಸೊ ಐ ವಾಸ್ ವೆರಿ ಈಗರ್ ಟು ಮೀಟ್ ಯು ಒನ್ಸ್. ನನ್ನ ಲೈಫಲ್ಲಿ ಒಂದ್ಸಲ ಮೀಟ್ ಮಾಡ್ಬೇಕಂತ ಅಂದ್ಕೊಂಡಿದ್ದೆ, ಆದರೆ ಅದು ಅಂದ್ಕೊಂಡಿದ್ದಕ್ಕಿಂತ ಹೆಚ್ಚಾಗಿ ನೀವು ನನಗೆ ಸಿಕ್ಕಿದ್ರಿ, ನನ್ನ ಗುರುಗಳಾಗಿ ಸಿಕ್ಕಿದ್ರಿ. ನಿಮ್ಮಂಥ ಸಂಗೀತ ನಿರ್ದೇಶಕರು ಬೇಕು. ಒಬ್ರು ಸಿಂಗರ್ನ ಹುಡುಕಿ ಕರ್ಸೋವಂಥ ಗುಣ ನಿಮ್ಗಿದೆ ಅಂದರೆ ತುಂಬ ಮೆಚ್ಚುವಂಥದ್ದು. ಆ್ಯಂಡ್ ಐ ಲವ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಆಲ್ ದಿ ಬೆಸ್ಟ್ ಅರ್ಜುನ್ ಸರ್. ವಿ ಲವ್ ಯು ಅ ಲಾಟ್. ಇಲ್ಲ, ಎಲ್ಲರೂ ಈಗ ನಮಗೆ ಯಾರೋ ಒಬ್ಬರು ಒಂದು ಟೈಮಲ್ಲಿ ಹೆಲ್ಪ್ ಮಾಡಿರ್ತಾರೆ ಸರ್. ನಾನು ಒಂದು ಕರೆಕ್ಟಾದ ವಿಷಯ ನಾನು ತಿಳ್ಕೊಂಡಿದ್ದೇನೆಂದರೆ ಸರ್, ಮನುಷ್ಯನಿಗೆ ಒಂದು 2 ಥರ ಬರುತ್ತೆ ನನ್ನ ಪ್ರಕಾರ. ಒಂದು, ಯಾರಾದರೂ ನಿಮ್ಮನ್ನು ಹಂಗಿಸಿದ್ರೆ, ಹೀಯಾಳಿಸಿದ್ರೆ, ಏನೋ ಮಾಡಿದ್ರೆ, ನಾನು ಒಂದಿನ ನಿನ್ನ ಮುಂದೆ ಬೆಳೆದ್ಬಿಟ್ಟು ನಿನ್ನ ಮುಂದೆ ನಾನು ಬೆಳೆದು ನಿಂತ್ಕೊಂಡು ತಿನ್ಕೊಳೋ ಅಂತ ಒಂದು ಅನಿಸುತ್ತೆ. ಇನ್ನೊಂದು ಏನು ಅನಿಸುತ್ತೆ ಅಂದರೆ, ನಾನು ಒಂದಿನ ಬೆಳೆದ್ರೆ ನೀವು ಮಾಡಿದಾಗ ನಾನು ಬೇರೆಯವ್ರು ಮಾಡೋದಿಲ್ಲ ಅಂತ ಅನಿಸುತ್ತೆ. ನಾನು ಎರಡನೇದನ್ನ ಸೊ ಜೂನಿಯರ್ಸ್ ಹಿಂದೆ ಸೀನಿಯರ್ಸ್ ನಿಲ್ಲಬೇಕು ಅಂತ ನೀವು ನಂಬ್ತೀರಾ ಸರ್? ಜೂನಿಯರ್ಸ್ ಹಿಂದೆ ಸೀನಿಯರ್ಸ್ ನಿಲ್ಲಬೇಕು ಅಂತ ನಿಮ್ಗೆ ಅನ್ಸುತ್ತೆ? ಖಂಡಿತವಲ್ಲ ಸರ್. ಈ ಸೀನಿಯರ್ಸ್ ಹಿಂದೆ ಜೂನಿಯರ್ಸ್ ನಿಂತ್ರೆ, ಸೀನಿಯರ್ಸ್ ಹಿಂದೆ ಜೂನಿಯರ್ಸ್ ನಿಂತ್ರೆ, ಸೀನಿಯರ್ಸ್ ವೆಲ್ಕಮ್ ಪ್ಲೀಸ್ ಬನ್ನಿ. ಚಾಕ್ಲೇಟ್ ಗರ್ಲ್ ಸರ್. ಲವ್ಲಿ, ಭಾಳ ಖುಷಿ ಆಯ್ತು ನಿಮ್ಮನ್ನೆಲ್ಲ ಭೇಟಿ ಮಾಡಿ. ಕಮಾನ್ ಸದನ್ ಸ್ಟಾರ್ಟ್. ರೈಟ್, ಓವರ್ ಟು ಯು. ನೋಡು ಕತ್ತು ಎತ್ತಿ ಎಷ್ಟು ಹೊತ್ತು ನೋಡ್ತಿ, ಎತ್ತೋ ಆರ್ತಿ ಬಂದ ಚಕ್ರವರ್ತಿ. ಭುವನ ಗಗನ ಕೆಣಕೋ ಇವನ ದೃಷ್ಟಿಗೆ ನಿಂಬೆ ಸುತ್ತಿ, ನಿಂತರು ಕದನ ಕುಂತರು ಕದನ ಇವನೇ ಒಂದು ಕತ್ತಿ. ಬಂದ ಬೆನ್ನತ್ತಿ ಚಕ್ರವರ್ತಿ, ಚಕ್ರವರ್ತಿ, ಚಕ್ರವರ್ತಿ. ಎಸ್ ಬಾಸ್.
ಎಂಟಾಣಿ ಸೆಂಟು ಹಾಕೊಂಡು ನನ್ನ ಪಾಡಿಗೆ ನಾನು ಬಟ್ಟಾಡಿ ತಿನ್ಕೊಂಡು ಹೋಯ್ತಿದ್ದೆ. ಎಷ್ಟು ಲಂಗ ಹಾಕೊಂಡ ಸಿಟ್ಟೆನ ನೋಡಿ ಕೂಲಿಂಗ್ ಗ್ಲಾಸ್ ಹೊಡೆದೆ ಹಾಕ್ಬಿಟ್ಟೆ. ರಬ್ಬ ಮೇರಿ ರಬ್ಬರೇ ಎಂತ ಹುಡುಗಿನಪ್ಪ, ನಿಂಗೆ ಪೂಜೆ ಮಾಡಿದ್ದು ವೇಸ್ಟೇ ಆಗ್ಲಿಲ್ವಲ್ಲಪ್ಪ. ಮೇರ ಪ್ಯಾರ ದೀವಾನಿ ನೀನೆ ನನ್ನ ರಾಣಿ, ಯಾವ ಸೋಪು ಹಾಕಿ ಸ್ನಾನ ಮಾಡ್ತೀಯೇ. ಲವ್ ಆಗೋಯ್ತು ಲವ್ ಆಗೋಯ್ತು, ನಂದು ನಂಗ್ ಲವ್ ಆಗೋಯ್ತು ಲವ್ ಆಗೋಯ್ತು. Hey yo! Hey! Wow, wow, wow. Yes, ma'am. ಕಣ್ಣಿಗೂ ಕಣ್ಣಿಗೂ ಕಿಟಕಿಯ ದರ ಕಳ್ತನ ಹಾಕಲು ರೆಪ್ಪೆಗೆ ಮುಜುಗರ. ವಾರಿ 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 ಇದು ಇಂಥ ವಾರಿ ನೋಟ, ನೋಡುವಾಗಲೆಲ್ಲ ಇದೆಯೊಳಗೆ ದೊಂಬರಾಟ. ವಯಸ್ಸಿನ ಹುಡುಗರು ಹಾಳಾಗಲಿಕ್ಕೆ ಗೋಳಾಡಲಿಕ್ಕೆ ಈ ನೋಟ ಒಂದೇ ಸಾಕು. ಕಣ್ಣಿಗೂ ಕಣ್ಣಿಗೂ ಕಿಟಕಿಯ ಅಂತರ ಕರ್ಟನ ಹಾಕಲು ರೆಪ್ಪೆಗೆ ಮುಜುಗರ. Wow. ನಾನು ಹಾಡುಗಾರ ಅಲ್ಲ, ಆದರೂ ಒಂದು ಸಣ್ಣ ಕಂಪೋಸಿಂಗ್ ಮಾಡಿದ್ದೆ ನಿಮಗೋಸ್ಕರ. ಮರೆಯಾಗದಿರಲಿ ಗೆಳೆತನ ಹೀಗೆ ಇರಲಿ, ಅನುಗಾಲ ಇರಲಿ ಗೆಳೆತನ ಕೊನೆವರೆಗೂ ಸಾಗಲಿ. ಹೀಗೆ ಬದುಕೋ ನನ್ನ ಗೆಳೆಯ, ನೂರು ಕಾಲ ಬದುಕೋ ಗೆಳೆಯ. ಅರೆ ವಾ. ನನ್ನಂಥ ಎಷ್ಟೋ ಮ್ಯೂಸಿಷಿಯನ್ಗಳಿಗೆ ಇಂಡಸ್ಟ್ರಿಯಲ್ಲಿ ಅವಕಾಶ ಇಲ್ಲಿದ್ದವಾಗ ಅವಕಾಶ ಕೊಟ್ಟು ಎಲ್ಲ ಕೈ ಬಿಟ್ಟ ಟೈಮಲ್ಲಿ ಕೈ ಹಿಡಿದವರು. ಸೊ ಇವತ್ತು ನಾನು ಏನೇನಿದ್ದೀನಿ ಅವರಿಂದ. ಥ್ಯಾಂಕ್ ಯು ರವಿ, ಥ್ಯಾಂಕ್ ಯು ಸರ್. ಇಲ್ಲಿ ನಮ್ಮ ಎದುರುಗಡೆ ಇರೋರು ಎಲ್ಲರೂ ಅದ್ಭುತವಾದ ಟ್ಯಾಲೆಂಟ್ಸ್ ಸರ್. ನಾನು ಇಲ್ಲಿ ಯಾವಾಗಲೂ ಅವಕಾಶ ಕೊಟ್ಟರು ಅನ್ನೋದೊಂದು ಇರುತ್ತೆ. ನಾನು ಸುದೀಪ್ ಸರ್ಗೆ ಇದನ್ನೇ ಹೇಳ್ತಿರ್ತೀನಿ. ಅವ್ರೊಂದು ಹೇಳ್ತಾರೆ, ಅಲ್ಲಪ್ಪ ಇದ್ರಲ್ಲಿ ದೊಡ್ಡ ಸ್ವಾರ್ಥ ಇದೆ ನಂದು ಅಂತ. ಏನಂತಂದರೆ ನಿನ್ನ ಹತ್ರ ಅಷ್ಟು ಕೆಲಸ ಇದೆ, ಅದನ್ನು ತೊಗೊಂಡು ನಾನು ನನ್ನ ಸಿನಿಮಾಗೆ ಯೂಸ್ ಮಾಡಿ ನಾನು ಹೆಸರು ಮಾಡ್ಕೊಳ್ಳೋ ಸ್ವಾರ್ಥ ಇದೆ ಅಂತ. ಅದೇ ರೀತಿಯಲ್ಲಿ ರವಿ ಅವರು ಅಂತಂದರೆ ಹೀ ಈಸ್ ಅನ್ ಎಕ್ಸ್ಟ್ರಾರ್ಡಿನರಿ ಪ್ರೋಗ್ರಾಮರ್ ಸರ್. ನಾನು ನೋಡಿರೋದ್ರಲ್ಲೇ ಫಾಸ್ಟೆಸ್ಟ್ ಪ್ರೋಗ್ರಾಮರ್. ಈಗ ಎಂಥ ಸಿಚುವೇಶನ್ ಆದರೂ ಕೊಡಿ, ರೀ ರೆಕಾರ್ಡಿಂಗ್ ಆಗಲಿ, ಸಾಂಗ್ ಆದರೂ ಕೊಡಿ, ಹಿಂಗೆ ಬರೋಷ್ಟರಲ್ಲಿ ಅದು ಆಗಿರುತ್ತೆ, ಅಂದ್ರೆ ಅದ್ಭುತವಾಗಿ ಆಗಿರುತ್ತೆ. ಅಂಥವ್ರಿಗೆ ನಾನು ಏನು ಅವಕಾಶ ಕೊಡಲೇಬೇಕಲ್ಲ. ಗುರುತಿಸಿದ್ ನೀವು ಸರ್ ಆ್ಯಕ್ಚುಲಿ. ಆ್ಯಂಡ್ ವ್ಯಾಸರಾಜ್ ಹೆಮ್ಮೆ ಪಡೋಂಥ ಒಬ್ಬರು ಕನ್ನಡ ಸಿಂಗರ್ ಸರ್. ಕನ್ನಡದಲ್ಲಿ ಅದ್ಭುತವಾದ ಪ್ರತಿಭೆ ನಾನು ನೋಡಿರೋದ್ರಲ್ಲಿ ಏನಂತಂದರೆ ಹೀ ಕ್ಯಾನ್ ರೀಚ್ ಎಲ್ಲ ಟಚ್ ಮಾಡ್ತಾರೆ, ಎ ನೋಟು ಓಪನ್ ಥ್ರೋಟಲ್ಲಿ. ಆಮೇಲೆ ಅದಕ್ಕೆ ಮೇಲೆ B-C ಎಲ್ಲ ನಮ್ಮ ಸ್ಟುಡಿಯೋನಲ್ಲಿ ಟಚ್ ಮಾಡಿಬಿಟ್ಟಿದ್ದಾರೆ. ನಾವು ಆಶ್ಚರ್ಯ ರೆಕಾರ್ಡ್ ಮಾಡಿ ವ್ಯಾಸ್ ಹಿಂದೆ ಹೋಗಿ ಅಂತ ಇರ್ತೀವಿ. ಮೈಕ್ ಹತ್ರ ಅವ್ರು ಬಂದರೆ ಅವ್ರು ಹಾಡಿರೋ ಚಕ್ರವರ್ತಿ ಅಲ್ಲ, ಹಾಡಿನ ಚಕ್ರವರ್ತಿ ಅವ್ರು ಆಗಲಿ ಅಂತ. ಆ್ಯಂಡ್ ಚಂದನ್ ಬಗ್ಗೆ ಹೇಳ್ಬೇಕಂದ್ರೆ, ಚಂದನ್ ಹೇಳ್ದಂಗೆ ನಮ್ಮ ಸ್ಟುಡಿಯೋಗೆ ಹೀ ಕೇಮ್. ಅವರಲ್ಲೊಂದು ಭಯಂಕರವಾದ ಫೈರ್ ನಾನು ನೋಡ್ತಿದ್ದೆ. ಅವ್ರು ಯಾವಾಗಲೂ ಹೇಳ್ತಿದ್ರು, ಸರ್ ಈ ಇಂಡಸ್ಟ್ರಿನಲ್ಲಿ ಆಗುತ್ತಾ ಸರ್, ನಾವೇನಾದ್ರು ಮಾಡೋಕ್ಕಾಗುತ್ತಾ ಸರ್ ಅಂತ. ನಾನು ಇಲ್ಲ, ಕಷ್ಟ. ಆ್ಯಕ್ಚುಲಿ ಯಾವುದು ಈಸಿಯಾಗಿ ಬರೋದಿಲ್ಲ, ಕಷ್ಟ ಇದೆ. ಬಟ್ ಅವನದೇ ಒಂದು ಚಾನಲ್ ಓಪನ್ ಮಾಡಿ ಅವನದೇ ಒಂದು ದಾರಿ ಮಾಡಿಬಿಟ್ಟು ಹೀ ಈಸ್ ಅ ಸೂಪರ್ ಸ್ಟಾರ್. ಅವ್ರ ಆಚೆ ಬಂದರೆ ಕ್ರೌಡ್ ಏನು ಶೌಟ್ ಅಂದರೆ ಅವ್ರಿಗೆ ಬಾಡಿ ಗಾರ್ಡ್ಸ್ ಬೇಕು, ಒಬ್ಬರೇ ಓಡಾಡೋಕ್ಕಾಗಲ್ಲ. ಚಂದನ್ ನಂಗೆ ಭಾಳ ಖುಷಿ ಆಗುತ್ತೆ. ಆ್ಯಂಡ್ ಹೀ ಸೋ ಟ್ಯಾಲೆಂಟೆಡ್. ರ್ಯಾಪ್ ಆಗಲಿ, ಆಮೇಲೆ ಒಂದು ವಿಷುವಲ್ನ ಕಲ್ಪನೆ ಮಾಡಿ ಅದೊಂದು ಆಲ್ಬಮ್ ಮಾಡಿ, ಐ ಥಿಂಕ್ ಫಸ್ಟ್ ಟೈಮ್ ಕನ್ನಡದಲ್ಲಿ ಒಂದು ಆಲ್ಬಮ್ನ ವೈರಲ್ ಮಾಡಿದಂಥ ಇದು ಸಾಧನೆ ಅದು. ಆ್ಯಂಡ್ ಅರ್ಚನಾ ರವಿ ಅವ್ರ ಬಗ್ಗೆ ಹೇಳೋಂಗೇ ಇಲ್ಲ. ಅವರು ನಮ್ಮ ಸ್ಟುಡಿಯೋಗೆ ಬಂದು ಹಾಡಿದಾಗೆಲ್ಲ ನನಗೆ ಅನಿಸ್ತು, ಅಯ್ಯೋ ಇಷ್ಟು ಒಳ್ಳೆ ವಾಯ್ಸ್ನ ನಾವು ಯೂಸೇ ಮಾಡಿಲ್ವಲ್ಲ ಅಂತ. ಆ ರೀತಿನಲ್ಲಿ ನಂದು ಎಷ್ಟೋ ಸಾಂಗ್ಸು ಅವರು ಅಷ್ಟೇ ತುಂಬ ಒಳ್ಳೆ ರೇಂಜ್ ಇರೋಂಥ ಆ್ಯಂಡ್ ತುಂಬ ಒಳ್ಳೆ ಫೀಲ್ ಇರೋಂಥ ಆ್ಯಂಡ್ ತುಂಬ ಪಂಚುಯಾಲಿಟಿ ಇರೋಂಥ. ಮೇಡಮ್ ಒಂದು 10 ಗಂಟೆಗೆ ಇರಬೇಕು ಅಂತಂದರೆ 9:45 ಬಂದು ಆರಾಮಾಗಿ ಕೂತಿರ್ತಾರೆ. ತುಂಬ ಪೇಷನ್ಸ್ ಅಲ್ಲಿ ಸ್ಟುಡಿಯೋದಲ್ಲಿ ಇರ್ತಾರೆ. ಹ್ಯಾಟ್ಸ್ ಆಫ್ ಟು ಯು. ನಾನು ಥ್ಯಾಂಕ್ಸ್ ಹೇಳಬೇಕು, ಯಾಕಂದರೆ ನಾನು ಜೀ ಕನ್ನಡಗೆ ಹಾಡಿದಂಥ ಒಂದು ಅರಸಿ ಅನ್ನೋ ಟೈಟಲ್ ಸಾಂಗ್ನ ಅವರು ಎಲ್ಲೋ ಕೇಳಿ ನನ್ನ ನಂಬರ್ ಹುಡುಕಿ ಅದನ್ನು ನನ್ನ ಕರೆಸ್ಕೊಂಡ್ರು.
ಅದನ್ನ ಯಾವತ್ತೂ ಅದನ್ನ ಮರೆಯೋಕ್ಕಾಗಲ್ಲ. ಫಸ್ಟ್ ಸಾಂಗೇ ನನಗೆ ಸೋನು ನಿಗಮ್ ಜೊತೆ ಹಾಡಕ್ಕೆ ಕೊಟ್ಟರು. ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಯು ಸರ್. ಥ್ಯಾಂಕ್ ಯು ಸರ್. ಇವತ್ತು ಈ ಸ್ಟೇಜ್ ಮುಖಾಂತರ ನಿಮಗೆ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ಟೈಮಲ್ಲಿ ನೀನು ಬರೀ ರ್ಯಾಪ್ ಬಿಟ್ರೆ ನಿನಗೇನು ಬರಲ್ಲ ಅಂತ ಹೇಳ್ಬಿಟ್ಟು ಮೂಲೆ ಗುಂಪು ಮಾಡಿದಂಥ ದಿನದಲ್ಲಿ ನೀವು ಹೇಳ್ತಿದ್ದು ಒಂದು ಮಾತು ನನಗೆ ಅವಾಗ ನೆನಪಾಗೋದು, ನಿನ್ನ ವಾಯ್ಸೇ ನಿನ್ನ ಸ್ಟ್ರೆಂತು, ಯಾವತ್ತೂ ಹಾಡೋದನ್ನ ಬಿಡಬೇಡ ಅಂತ. ಅವತ್ತಿಂದ ಅದನ್ನ ಒಂದು ಮೋಟಿವೇಶನ್ ಆಗಿ ತೊಗೊಂಡು ಇವತ್ತು ಈ ಮಟ್ಟಕ್ಕೆ ಬಂದು ನಿಂತಿದ್ದೀನಿ ಅಂದರೆ ನೀವೇ ಕಾರಣ. ಐ ಡೆಡಿಕೇಟ್ ಮೈ ಆಲ್ ಸಕ್ಸಸ್ ಟು ಯು ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಬನ್ನಿ ಪ್ಲೀಸ್. ರೈಟ್ ಅರ್ಜುನ್ ಅವರೇ, ಸಂಗೀತ ಭಾಷಾತೀತ ಅಂತ ಹೇಳ್ತಾರೆ. ಕನ್ನಡಿಗರಿಗೆ ಎಷ್ಟೊಂದು ಅವಕಾಶಗಳನ್ನ ಕೊಟ್ಟಿದ್ದೀರಿ, ಆದರೆ ಬೇರೆ ಭಾಷೆ ಗಾಯಕರು ನಿಮ್ಮ ಬಗ್ಗೆ ಏನು ಹೇಳಿದ್ದಾರೆ, ಅವರ ಅನಿಸಿಕೆಗಳೇನು ನೋಡಿ. Dearest Arjun, heartiest congratulations on completing 10 years in this industry. Shri Anjaneyam Prasannanjaneyam. I know that I have been singing for you all through those 10 years, and what a wonderful journey it has been. I have seen you as a musician who has grown tremendously in maturity, in musical aesthetics, in your work, in your production values. Unbelievable. ಸರಿಯಾಗಿ ನೆನಪಿದೆ ನನಗೆ ಇದಕ್ಕೆಲ್ಲ ಕಾರಣ ಕಿರುನಗೆ. Hi Arjun, this is Arman Malik here. I think this is one of the best songs that I have ever sung in my playback singing career. It's very rare that you find someone with commerciality and yet maintaining melody and great lyrical value, and I think you have everything, all those ingredients in your songs. Every time I go for Arjun's recording, or every time we even chat, for me it's always I'm talking to my younger brother. I know he's worked hard. I know he's still working hard, and the guy has not changed one bit, even after success has hit him so much. I'd like to wish you, may 80 movies become 800 movies and 8,000 movies after that. God bless you. ನ್ಯಾಷನಲ್ ಲೆವೆಲಲ್ಲಿ ಹೆಸರು ಮಾಡಿರುವಂಥ ಶಂಕರ್ ಮಹಾದೇವನವರು, ಮಲ್ಲಿಕ್ ಅವರೆಲ್ಲ ನಿಮ್ಮ ಬಗ್ಗೆ ಇಷ್ಟು ಒಳ್ಳೆ ಮಾತುಗಳನ್ನ ಆಡ್ತಿರೋದು ಕೇಳೋಕ್ಕೆ ಭಾಳ ಖುಷಿ ಆಗುತ್ತೆ. ಅರ್ಜುನ್, ಇದು ಏನು ಹೇಳ್ಬೇಕಂತ ಗೊತ್ತಿಲ್ಲ ಸರ್. ಇವ್ರನ್ನೆಲ್ಲ ನೋಡಿದ್ರೆ ಸಾಕು ಅಂತ ಅಂದ್ಕೊಂಡಿದ್ದ ದಿನಗಳಿತ್ತು. ಯಾಕಂದರೆ ನಾನು ಎ ಆರ್ ರೆಹಮಾನ್ ಸರ್ ಅವ್ರ ಫ್ಯಾನು. ಅವ್ರ ಮ್ಯೂಸಿಕಲ್ಲಿ ಇವರೆಲ್ಲ ಹಾಡಿರೋದನ್ನ ನೋಡ್ತಿದ್ದೆ. ಇವರನ್ನೆಲ್ಲ ನೋಡಿದ್ರೆ ಅವ್ರನ್ನೇ ನೋಡಿರೋ ಥರ ಖುಷಿ ನನಗೆ. ವಾವ್, ಶಂಕರ್ ಮಹಾದೇವನ್, ವಾವ್ ಕಾರ್ತಿಕ್ ಅವರು, ಈ ಥರ ಯಾರೇ ಸಿಂಗರ್ ಇದ್ರು, ಆ್ಯಂಡ್ ಅರ್ಮಾನ್ ಮಲ್ಲಿಕ್ ಕೂಡ. ಇವರೆಲ್ಲ ನಾನು ಹಂಬಲ್ ಆಗಿದ್ದೀನಿ ಆ್ಯಂಡ್ ಚೇಂಜ್ ಆಗಿಲ್ಲ ಏನೇನು ಹೇಳ್ತಿದ್ದಾರೆ. ಇವರನ್ನೆಲ್ಲ ನೋಡಿ ನಾನು ಕಲ್ತಿರೋದು ಸರ್. ರೈಟ್. ಅಂಡ್ ಅಫ್ಕೋರ್ಸ್ ನಾವು ಈ ಕ್ವಾರ್ಟರ್ ಬಗ್ಗೆ ಮಾತಾಡ್ತಾ ಇದ್ವಿ. ನಿಮ್ಮ ಎಣ್ಣೆ ಪಾರ್ಟ್ನರ್ ನಿಮ್ಮ ಬಗ್ಗೆ ಏನು ಹೇಳ್ತೀಯಾರ ಕೇಳಿ. ನಮಸ್ಕಾರ ಶ್ರೀಯುತ ಅರ್ಜುನ್ ಜನ್ಯ ಅವರೇ. ಅರ್ಜುನ್ ಜನ್ಯ ಇವತ್ತು ನನಗೆ ಕೇವಲ ಒಬ್ಬ ಹಿಟ್ ಮ್ಯೂಸಿಕ್ ಡೈರೆಕ್ಟರ್ ಅಲ್ಲ, ಕೇವಲ ನನ್ನೊಂದಿಗೆ ಸಾರೆಗಾಮಪ ಅನ್ನೋ ಕಾರ್ಯಕ್ರಮದಲ್ಲಿ ಕೂತ್ಕೊಳ್ಳುವಂಥ ತೀರ್ಪುಗಾರ ಅಷ್ಟೇ ಅಲ್ಲ, ಒಬ್ಬ ಗೆಳೆಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಗೆಳೆಯ ಅನ್ನೋದು ಬಹಳ ಶ್ರೇಷ್ಠವಾದ ಪದ. ಒನ್ ಆಫ್ ದಿ ಫೈನೆಸ್ಟ್ ಹ್ಯೂಮನ್ ಬೀಯಿಂಗ್ಸ್ ಇಸ್ ಅರ್ಜುನ್ ಜನ್ಯ. I feel special to be your friend, and I feel so special that you are my friend. So ನಮ್ಮ ಗೆಳೆತನ ಭಗವಂತನ ದಯೆಯಿಂದ ಇದೇ ರೀತಿ ಇರಲಿ ಅಂತ ನಾನು ಭಗವಂತನಲ್ಲಿ ಪ್ರಾರ್ಥಿಸ್ತೀನಿ. ಓಪನ್ ಹೇರೋ ಬಿಟ್ಕೊಂಡು ಕೂದಲು ಹಾರಾಡಿಸ್ಕೊಂಡು ಫೋನು ಇಲ್ಲ ಮೆಸೇಜ್ ಇಲ್ಲ ನಿಂದು. ಸುದೀಪ್ ಸರ್ಗೆ ಎಷ್ಟು ಹಾಡುಗಳನ್ನ ಹಾಡಿಸಿದ್ರು. ಅಫ್ಕೋರ್ಸ್ ಅಲ್ಲಿಂದ ಆಲ್ ದ ವೇ ಟಿಲ್ ನಾವು ಸುಂದರಿ ಸುಂದರಿ ನನ್ನ ಮಾತು ಸ್ವಲ್ಪ ಕೇಳೇನಿ. ಮತ್ತೆ ನಮ್ದು ಅವ್ರದ್ದು ಏನೋ ಒಂದು ಎಣ್ಣೆ ಕನೆಕ್ಷನ್ ಬೇರೆ ಇದೆ. ಖಾಲಿ ಬಾಡ್ರು ಬಾಡ್ಲಿ ಹಂಗೆ ಲೈಫು ಒಂಥರ ಆ್ಯಂಥಮ್ ಥರ ಆಗ್ಬಿಡ್ತದು. ಸರ್ ಅದು ಹೆಂಗೆ ಸರ್ ನೀವು ಎಣ್ಣೆ ಅಂದರೆ ಅಷ್ಟು ಚೆನ್ನಾಗಿ ಸೊ ಅದಾದಮೇಲೆ ಈಗ ಎಣ್ಣೆ ಬೇಕು ಅಣ್ಣ ಏನೋ ಒಂದು ಇದೆ ಅಲ್ಲ, ಒಂದು ಮ್ಯಾಜಿಕಲ್ಲು ಒಂದು ಲಿಂಕು ವೆನ್ ಇಟ್ ಕಮ್ಸ್ ಟು ಮ್ಯೂಸಿಕ್. ಇವತ್ತಿನ ದಿನ ಕನ್ನಡ ಚಿತ್ರರಂಗದಲ್ಲಿ ಹೆಸರು ಮಾಡಿ ನಾನು ನಿಲ್ಲಕ್ಕೆ ಕೆಲವು ಮ್ಯೂಸಿಕ್ ಡೈರೆಕ್ಟರ್ಸ್ ಕಾರಣ. ಅವರಲ್ಲಿ ಒಬ್ಬರು ಅರ್ಜುನ್ ಜನ್ಯ ನಿಸ್ಸಂದೇಹವಾಗಿ ಹೇಳಬಲ್ಲೆ. ಐ ಥಿಂಕ್ ಯು ಆರ್ ಅ ಬ್ಯೂಟಿಫುಲ್ ಪರ್ಸನ್. ಹೇಗಿದ್ರು ಹಾಗೇ ಇರಿ, ಮುನ್ನಡೀರಿ, ಗೆಲ್ಲಿ, ಸಂತೋಷವಾಗಿರಿ. ಆಲ್ ದಿ ಬೆಸ್ಟ್. ನಿಮ್ಮ ಆ ಸ್ನೇಹ, ನಿಮ್ಮ ಸರಿಗಮಪ ಶೋ, ಅದರ ಬಗ್ಗೆ ನಿಮ್ಮ ಟಾಪ್ ಆಫ್ ದಿ ಮೈಂಡ್ ಏನಿದೆ ಸರ್? ಇವತ್ತು ಸರಿಗಮಪ ದೊಡ್ಡ ಶೋ ಕನ್ನಡದಲ್ಲಿ. ಆ ಶೋನಲ್ಲಿ ನಾನು ಜಡ್ಜ್ ಆಗಿದ್ದೀನಿ ಅಂದರೆ ಇವತ್ತು ನಾನು ವೀಕ್ಷಕರ ಮುಂದೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ಮುಖ್ಯವಾದ ಕಾರಣ ವಿಜಯ್ ಪ್ರಕಾಶ್. ಹೌದು, ನನಗೊಂದು ಕನಸಿತ್ತು, ಮ್ಯೂಸಿಕ್ ಡೈರೆಕ್ಟರ್ ಆಗಬೇಕು. ಅದೇ ಎಲ್ಲ ಫಿಲಮ್ ಫ್ಲಾಪ್ ಆಗ್ತಾಯಿದೆ, ಒಂದು ಫಿಲಮ್ ಹಿಟ್ ಆಗಬೇಕು, ಹಿಟ್ ಆಯಿತು. ಇದೇ ಹಿಟ್ ಸಿನಿಮಾಗಳು ಮಾಡ್ತಾ ಇರಬೇಕು, ಅದು ಆಗುತ್ತೆ. ಒಂದು ಟೈಮಲ್ಲಿ ಅನ್ಸುತ್ತೆ ಬರೀ ಮ್ಯೂಸಿಕ್ ಡೈರೆಕ್ಟರ್ ಆಗಿದ್ದೀನಿ, ಎಲ್ಲ ಓಕೆ, ಎಲ್ಲೋದ್ರೂ ಜನಕ್ಕೆ ನಾನು ಯಾರಂತ ಗೊತ್ತಾಗಬೇಕು. ಹಿಂದೆ ಇರೋ ಟೆಕ್ನಿಷಿಯನ್ಸ್ ನಾವಲ್ಲ. ಅದನ್ನು ದೇವ್ರು ಅವನ್ನೆಲ್ಲ ಕೇಳ್ಕೊತಾ ಇರ್ತಾನೆ. ಸರಿ, ಇವನಿಗೆ ಈ ಆಸೆ ಇದೆಯಾ, ಸರಿ ಇವನಿಗೆ ಏನು ಮಾಡಬೇಕು, ಇವನು ಎಲ್ಲರಿಗೂ ಗೊತ್ತಾಗಬೇಕು ಅಂತ ಅವನೇ. ಸರಿ, ಓಕೆ,
ವಿಜಯ್ ಪ್ರಕಾಶ್ ಇದ್ದಾನೆ, ವಿಜಯ್ ಪ್ರಕಾಶ್ ಜೊತೆಲಿ ಇವನು ಹಾಕೋಣ, ಝೀ ಅನ್ನೋ ಒಂದು ಪ್ರೋಗ್ರಾಮ್ ಇದೆ, ಅದ್ರಲ್ಲಿ ಹಾಕಿದ್ರೆ ಇವನೊಂದು ವಿಶ್ ಈಡೇರುತ್ತೆ ಅಂತ ಪರಮಾತ್ಮ ದೇವಿ ಆದಿಪರಾಶಕ್ತಿ ಕೃಪೆ. ಎಲ್ಲರೂ ದೊಡ್ಡವರಿಂದ, ಮಕ್ಕಳಿಂದ, ಹೆಂಗಸರಿಂದ, ವಯಸ್ಸಾದವರಿಂದ ಎಲ್ಲರೂ ಸ್ವಂತ ಮಗನ ಥರ ನೋಡ್ತಾರೆ ಆಚೆ ಹೋದರೆ. ಸರ್ ನೀವು ಎಷ್ಟು ಚೆನ್ನಾಗಿ ಮಾತಾಡಿದ್ರಿ ಸರ್, ನೀವು 3 ಜನ ಪೇರು ಅದ್ಭುತ ಸರ್, ಒಬ್ರಿಗೊಬ್ರು ಬಿಟ್ಕೊಡಲ್ಲ ಸರ್ ನೀವು. ಹಂಗೆ ಭಾಳ ಚೆನ್ನಾಗಿದೆ, 3 ಜನ ನೀವು ತ್ರಿಮೂರ್ತಿಗಳ ಥರ. ಅಫ್ಕೋರ್ಸ್ ನೀವು ವಿಜಯ್ ಪ್ರಕಾಶ್ ಬಗ್ಗೆ ಹೇಳಿದ್ರಿ, ರಾಜೇಶ್ ಅವ್ರ ಬಗ್ಗೆ ನಿಮ್ಮ ಮನಸ್ಸಿಗೆ ಗೊತ್ತಾಗಿಲ್ಲ. ರಾಜೇಶ್ ಕೃಷ್ಣನ್ ಅವ್ರನ್ನ ನಾನು ಫ್ರೆಂಡ್ ಅಂತ ಹೇಳೋಕ್ಕಿಂತ ಬಹಳ ರೆಸ್ಪೆಕ್ಟ್ ನನಗೆ. ರಾಜೇಶ್ ಸರ್ ಹತ್ರ ತುಂಬ ಕ್ಲೋಸ್ ಆಗೋಕ್ಕೂ ನನಗೊಂದು ಸ್ವಲ್ಪ ಭಯ ಇರುತ್ತೆ, ಯಾಕಂದರೆ ಅವ್ರ ಮೇಲೆ ಮಹಾನ್ ರೆಸ್ಪೆಕ್ಟು. ನಾವು ಅವ್ರನ್ನ ಮಹಾನ್ ಗುರುಗಳಂತ ಸುಮ್ಮನೆ ಚಾನಲಲ್ಲಿ ಹೇಳಲ್ಲ. ಅವ್ರು ಹಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಾನು ವಿಜಯ್ ಪ್ರಕಾಶ್ ಸರ್ ಒನ್ಸ್ ಮೋರ್ ಆಡಿ ಸರ್, ಒನ್ಸ್ ಮೋರ್ ಆಡಿ ಸರ್ ಅಂತ ನಾವು ಹೇಳ್ತಿರ್ತೀವಿ. ಆ ಥರ ಒಂದು ಎಕ್ಸ್ಟ್ರಾರ್ಡಿನರಿ ಟ್ಯಾಲೆಂಟು. ಅವ್ರನ್ನ ಅಣ್ಣ ಅಂತ ನಾನು ಕರಿತೀನಿ ಅಂದರೆ ಅವ್ರು ನನಗೆ ಅಣ್ಣನೇ. ತುಂಬ ಒಳ್ಳೆ ಹ್ಯೂಮನ್ ಬೀಯಿಂಗ್. ಒಳಗಡೆ ಒಂದು ಚಿಕ್ಕ ಮಗು ಇದೆ, ಆ ಮಗು ಒಂದು ಪ್ಯೂರ್ ಇರೋ ಒಂದು ಮಗು. ಸೊ ಅದು ನಂಗೆ ಭಾಳ ಇಷ್ಟ. ಸೋ ನೈಸ್. ಆ್ಯಂಡ್ ನಿಮ್ಮ ಸರಿಗಮ ಪ್ರೋಗ್ರಾಮ್ ನಮಗೆಲ್ಲ ಭಾಳ ಇಷ್ಟ ಆಗುತ್ತೆ. ಅಲ್ಲಿ ಬರೋವಂಥ ಮಕ್ಕಳು, ಅವ್ರನ್ನ ನೀವು ಟ್ರೈನ್ ಮಾಡೋ ರೀತಿ, ನೀವು ಹೇಳೋವಂಥ ಕಮೆಂಟ್ಸು, ಅವ್ರಲ್ಲಿರುವಂಥ ಪ್ರತಿಭೆ, ಅವ್ರಿಗೆಲ್ಲ ನೀವು ಅವಕಾಶಗಳು ಕೊಟ್ಟಿದ್ದೀರಾ ಅನ್ಸುತ್ತೆ ನಿಮ್ಮ ಫಿಲ್ಮ್ಸಲ್ಲಿ ಕೂಡ. ಕಂಟೆಸ್ಟೆಂಟ್ಸು ಹಾಡ್ತಿರ್ತಾರೆ, ನನಗೆ ಚೆನ್ನಾಗಿದೆ ಅಂತ ಅನ್ಸಿದ ತಕ್ಷಣ ನನ್ನ ಕಂಟೆಸ್ಟೆಂಟು ಇಲ್ಲಿ ಹಾಡ್ತಾರೆ, ಅದೆಲ್ಲ ಏನೂ ಕಾಣಲ್ಲ, ಇವ್ರು ಹಾಡಿಸ್ಬೇಕು, ಬನ್ನಿ ಹಾಡ್ಸೋಣ, ಹಿಂಗೆ ನನಗೆ ಅನ್ಸೋದು ಇಮಿಡಿಯೇಟಾಗಿ. ಅಂಕಿತಾ ಕುಂಡು ಅವ್ರು ಫಸ್ಟ್ ಸೀಸನಲ್ಲಿ ಭಾಳ ಇಷ್ಟ ಆಯ್ತು ನನಗೆ. ಅವ್ರು ಹಾಡಿಸಿದೆ, ಅವ್ರ ಜೊತೆ ಸುಪ್ರಿಯಾ ಜೋಶಿ ಅವ್ರು ಹಾಡಿಸಿದೆ. ಅದಾದಮೇಲೆ ಚೆನ್ನಪ್ಪ ಅವ್ರನ್ನ ಕರೆಸಿ ಹಾಡಿಸಿದೆ. ಅದರಲ್ಲಿ ಐಶ್ವರ್ಯ ಅವ್ರನ್ನ ಕರೆಸಿ ಹಾಡಿಸಿದೆ. ಈ ಚಾನಲಲ್ಲಿ ಭಾಳ ಜನ ಇದ್ದಾರೆ, ಎಲ್ಲರೂ ಆದಷ್ಟು ಬೇಗ ಕರೆಸಿ ಹಾಡಿಸ್ತೀನಿ. ಎಲ್ಲರೂ ಸೇರಿದಿರಿ, ಶಿಷ್ಯಂದ್ರೆಲ್ಲ ಒಂದು ಅದ್ಭುತವಾದ ಗುರು ಕಾಣಿಕೆ ಹಾಕ್ಬಿಡ್ಲಿ. ರೈಟ್ ಬಾಯ್, ಸ್ಟಾರ್ಟ್. ಸರಿಯಾಗಿ ನೆನಪಿದೆ ನನಗೆ, ಇದಕ್ಕೆಲ್ಲ ಕಾರಣ ಕಿರುನಗೆ, ಮನದ ಪ್ರತಿ ಗಲ್ಲಿಯೊಳಗು ನಿನದೇ ಮೆರವಣಿಗೆ, ಮನಸ್ಸಿನ ಉದುಮೆಗೆ ಉಸಿರಲು ಊದುದ ಗಿಡಿ ಹಾರುವುದು ಇನ್ನು ಖಚಿತ ಖಚಿತ ಖಚಿತ. ಸರಿ ಸರಿ ಸ ನಿ ಸರಿ ರೇ 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 ಗರಿ ಸರಿ ಸ ನಿ ಸರಿ ರೇ 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 ಪಮ ಗರಿ ಸರಿ ಸ. ನೀಲಿ 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 ನಿನ್ನ ಕಣ್ಣಲ್ಲಿ ಹುಡುಕುವೆ, ಖಾಲಿ 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 ನಿನ್ನ ಮನಸ್ಸಲ್ಲಿ ತುಂಬಿದೆ, ಅದು ನಾನೇ ಕಾಣೆ, ಅದಿಲ್ಲದೆ ಇರುವೆ ಜಾಣೆ, ಅದು ನಾನೇ ತಾಣೆ, ನೀನಿಲ್ಲದೆ ಹೇಗೆ ಇರುವೆ ಜಾಣೆ. ಜೀವ 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 ನಮ್ ದೈವ ಕಣು ಇವನು, ನಮ್ಮ ಊರ ಕಣ್ಣಾಗೋ ಸರದಾರ ಕಣು ಇವನು. ನಿನ್ನ ನುಡಿಯ ಜಗ ಮೆಚ್ಚಿಕೊಳ್ಳಬೇಕು, ನಡೆಗೆ ನೋಡಿ ಕೈ ಎತ್ತಿ ಮುಗಿಯಬೇಕು, ಅಪರೂಪದ ಮಾಣಿಕ್ಯವೇ ನಮ್ಮೂರಿನ ದೊರೆ.
Krishna Shri Rama Hare Shri Krishna Hare Shri Rama Hare Shri Krishna Shri Rama Jai Rama hoga re hangama Shri Rama Jai Rama hoga re hangama Neene Bhagavanta yaru illa kano kano yarilla kano Ninna hane baraha bariyodu neene kano kano neene la kano ಕೈಯ ಕೊಟ್ಟಿ ಕೂರ ಬೇಡ ಆಗೋದಿಲ್ಲ ಅನ್ನ ಬೇಡ ಏನೇ ಆದ್ರೂ ಅಂಜ ಬೇಡ ಯಾರೇ ಬಂದು ನಿಲ್ಲ ಬೇಡ ಕೊಟ್ಟ ಮಾತು ತಪ್ಪ ಬೇಡ ಇಟ್ಟ ಹೆಜ್ಜೆ ಹಿಂದೆ ಬೇಡ ನೀನ್ ಅಂದ್ರೆ ನಿನ್ನಾಡು ಊರ ಜಗ ಶ್ರೀರಾಮ ಜೈ ರಾಮ ಹೋಗಾರೆ ಹಂಗಾಮ ಶ್ರೀರಾಮ ಜೈ ರಾಮ ಹೋಗಾರೆ ಹಂಗಾಮ ನಮ್ಮ ಸ್ಟೇಜಲ್ಲಿ ಪ್ರತಿ ಇಂಚಲ್ಲೂ ಪ್ರತಿಭೆ ಇದೆ ಸರ್. ಸರ್ ಇದೊಂದು ಜಾಗ ಖಾಲಿ ಇದೆ ಸರ್, ಇಲ್ಲಿ ಯಾರನ್ನು ಕರಿಬೋದು ಸರ್? ನಿಮ್ಮ ಸಿಕ್ಸ್ ಸೆನ್ಸ್ ಏನು ಹೇಳುತ್ತೆ ಸರ್? ಅದು ನೀವು ಆದ್ಯ ಮೈಕ್ ಸ್ಟ್ಯಾಂಡ್ ಜೊತೆಗೆ ಬಂದಂಗಿದೆ ಕಡೆ. ವೆರಿ ನೈಸ್. ನೌ ದಿ ಸ್ಟೇಜ್ ಇಸ್ ಕಂಪ್ಲೀಟ್. ಎವ್ರಿ ಇಂಚ್ ಇಸ್ ಆಫ್ ಟ್ಯಾಲೆಂಟ್. ಯಸ್, ಓವರ್ ಟು ಯು. ಹಾಡ್ಬಿಡ. ಥ್ಯಾಂಕ್ ಯು. ಎಲ್ಲ ಜೊತೆಗೆ ಸರಿದ್ರಾ? ನಮ್ಮ ಓಪೋ ಅಲ್ಲಿ ಕಾಯ್ತಾ ಇದ್ದಾನೆ, ಒಂದು ಸೆಲ್ಫಿ ತೆಗೆಯಕ್ಕೆ. ಬಾರ ರಾಜ. ಎಸ್ ಅರ್ಜುನ್ ಅವರೇ, ನಿಮ್ಮ ಬಗ್ಗೆ ನಮ್ಮ ಇಂಡಸ್ಟ್ರಿಯವರು, ನಮ್ಮ ನಾಯಕ ನಟರು, ಮ್ಯೂಸಿಕ್ ಡೈರೆಕ್ಟರ್, ಸಾಹಿತಿಗಳೆಲ್ಲ ಆಡಿದ ಮಾತುಗಳನ್ನ ಕೇಳಿದ್ರಿ. ನಿಮ್ಮ ಅಭಿಮಾನಿಗಳು ನಿಮ್ಮ ಬಗ್ಗೆ ಏನು ಹೇಳ್ತಾರೆ? ಒಂದು ವಿಡಿಯೋ ಇದೆ ನೋಡಿ. ಹಾಯ್ ಬಾಸ್. ಬಹುಶಃ ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ಗೆ ಇವತ್ತು ಫ್ಯಾನ್ಸ್ ಕ್ಲಬ್ ಇರೋದು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಅದು ನಿಮ್ಗೊಬ್ರಿಗೆ ಇರೋದು ಅನ್ಸುತ್ತೆ. ನಿಮ್ಮ ಮ್ಯೂಸಿಕ್ ವರ್ಲ್ಡ್ ವೈಡ್ ಸೂಪರ್ ಡೂಪರ್ ಇಟ್ಟಾಗಬೇಕು ಬಸ್. ನಮ್ಗೇನು ನಾವಿವತ್ತು ನಿಮ್ಮ ಕ್ರೇಜ್ ಹಿಂದೆ ಯಾವ ಥರ ಬಿದ್ದಿದ್ದೀವಿ ಸೂಪರ್ ಜನಕ್ಕೆ. ನಾವು ಬೆಂಗಳೂರು ಬಿಟ್ಟು, ಕರ್ನಾಟಕ ಬಿಟ್ಟು, ಬಾಲಿವುಡ್ ಬಿಟ್ಟು ಇಂಟರ್ನ್ಯಾಷನಲ್ ಲೆವೆಲಿಗೆ ಬೆಳೀಲಿ ಅನ್ನೋದು ನಮ್ದೊಂದು ಆಸೆ. ನಿಮ್ಮನ್ನ ಪ್ರತಿಯೊಂದು ಕಂಪೋಸನು ಯಾವಾಗಲೂ ಕೇಳ್ತಾ ಇರ್ತೀನಿ. ಇನ್ನೊಂದು ಫೇವ್ರೇಟ್ ಸಾಂಗು ಯಾವುದು ಅಂತ ಅಂದರೆ ಮುಕುಂದ ಮುರಾರೆಯಿಂದ ನೀನೇ ರಾಮ ನೀನೇ ಶ್ಯಾಮ ಅಂತ ಅಂದ್ಬಿಟ್ಟು ಒಂದು ಸಾಂಗ್ ಮಾಡಿದ್ದೀರಾ. ನಾನು ದೇವರಾಜ್ ಅಂತ BMTC ಡ್ರೈವರು. ನಮ್ಮ ಬಸ್ಸಲ್ಲಿ ಆರನ್ ಇದೆಯೋ ಗೊತ್ತಿಲ್ಲ, ನಿಮ್ಮ ಮ್ಯೂಸಿಕ್ ಅಂತೂ ಎನಿ ಟೈಮ್ ಕೇಳಿಸ್ತಾ ಇರ್ತೀವಿ ಜನಗಳಿಗೆ. ಆಲ್ ದಿ ವೆರಿ ಬೆಸ್ಟ್ ಬಾಸ್, ವಿ ಆಲ್ ಲವ್ ಯು. ಮ್ಯೂಸಿಕ್ ಡೈರೆಕ್ಟರ್ಗೆ ಫ್ಯಾನ್ ಕ್ಲಬ್ ಸೊ ನ್ಯೂ. ಸಡನ್ ಆಗಿ ಒಂದ್ಸತಿ ನನಗೆ ಈ ಥರ ಮನೆಗೆ ಬಂದು ಅಪ್ರೋಚ್ ಮಾಡಿದ್ರು, ಸರ್ ಫ್ಯಾನ್ ಕ್ಲಬ್ ಮಾಡಬೇಕು ಅಂತ. ಏನಾದರೂ ಒಳ್ಳೇದು ಮಾಡೋಂಥ ಕೆಲಸ ಮಾಡೋಂಗಿದ್ರೆ ಮಾತ್ರ ಈ ಫ್ಯಾನ್ ಕ್ಲಬ್ಬು ಅದೇನಾದರೂ ಮಾಡಿ. ಈಗ ಒಂದ್ಸತಿ ಮೋದಿಯವರು ರೋಡೆಲ್ಲ ಕ್ಲೀನ್ ಮಾಡೋಕ್ಕೆ ಅಂತ ಹೇಳಿದ್ರು. ಅದು ಇನ್ನೊಬ್ರು ಮಾಡಲಿ ಅಂತ ಕಾಯೋ ಬದಲು ನಾವೇ ಇಳಿದ್ಬಿಟ್ಟು ಮಾಡೋಣ ಅಂತ ನಾವೇ ಇಳಿದ್ಬಿಟ್ಟು ಒಂದು ರೋಡ್ ಫುಲ್ ಕ್ಲೀನ್ ಮಾಡಿದ್ವಿ. ಆಮೇಲೆ ಯಾವುದನ್ನ ಬರ್ತ್ಡೇಸ್ ಇದ್ದರೆ ನಮ್ಮ ಕೈಯಲ್ಲಿ ಆದಷ್ಟು ಯಾರಿಗಾನ ತೊಂದರೆ ಇದೆಯಾ ಫೈಂಡ್ ಔಟ್ ಮಾಡಿ
ನಿಜವಾಗ್ಲೂ ಕಷ್ಟ ಇರೋರ್ ಮನೆ ನಮ್ಮ ಅಕ್ಕಪಕ್ಕನೇ ಇರ್ತಾರೆ, ಅವ್ರ ಪ್ರಾಬ್ಲಮ್ಸ್ ನಾವು ಕ್ಲಿಯರ್ ಮಾಡಿದ್ರೆ ಸಾಕು. ಎಷ್ಟೋ ಸಣ್ಣ ಪುಟ್ಟದವ್ರಿಗೆ ಒಂದು 5,000 ರೂಪಾಯಿ ಅಮೌಂಟ್ ತುಂಬ ದೊಡ್ಡ ವಿಷಯ ಆಗಿರುತ್ತೆ. ಆ ಥರದ್ದು ಯಾರ್ಯಾರಿದ್ದಾರೆ ಇಂಥದ್ದೆಲ್ಲ ನೋಡಿಕೊಂಡು ಫೈಂಡ್ ಔಟ್ ಮಾಡಿ ನಮ್ಮ ಕೈಯಲ್ಲಿ ಆದಷ್ಟು ನಾವು ಮಾಡ್ತಾ ಬರ್ತಾ ಇದ್ದೀವಿ ಈ ಹುಡುಗರ ಸಪೋರ್ಟಿಂದ. ಥ್ಯಾಂಕ್ ಯು ಸೊ ಮಚ್ ಇವರೆಲ್ಲ, ಥ್ಯಾಂಕ್ಸ್. ರೈಟ್ ಅರ್ಜುನ್, ನಮ್ಮ ಈ ಕಾರ್ಯಕ್ರಮದ ಕೊನೆ ಹಂತ, ದ ಸೇಮ್ ಕ್ವೆಶ್ಚನ್ ಎವ್ರಿ ವೀಕ್. ಯಾರಿಗಾರು ಸಾರಿ ಹೇಳಬೇಕು ಅಂದರೆ, ಯಾರಿಗಾರು ಥ್ಯಾಂಕ್ಸ್ ಹೇಳಬೇಕು ಅಂದರೆ, ಏನಾದ್ರು ಕನ್ಫೆಷನ್ ಇದ್ದರೆ ಈ ಕ್ಷಣ ನಿಮ್ಮದು. ಫಸ್ಟ್ ಕನ್ಫೆಷನ್ನು ನಮ್ಮ ಅಮ್ಮಗೆ ಮಾಡ್ತೀನಿ. ಯಾಕಂದರೆ ತುಂಬ ವರ್ಷ ನಮ್ಮ ತಂದೆ ತೀರೋದ್ಮೇಲೆ ನಾವೆಲ್ಲ ಒಂದೇ ಮನೇಲಿದ್ರು ನನ್ನ ಮಾತು ಕಮ್ಮಿ, ಬಟ್ ರೆಸ್ಪೆಕ್ಟು ಪ್ರೀತಿ ತುಂಬ ಜಾಸ್ತಿ ಎತ್ತರಕ್ಕಿದೆ. ಸೊ ನನ್ನ ಮಾತು ಕಮ್ಮಿ ಇರೋದ್ರಿಂದ ಅವ್ರಿಗೇನೋ ಹರ್ಟ್ ಆಗಿದ್ರೆ ಫಸ್ಟ್ ಕನ್ಫೆಷನ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಸಾರಿ ಅಂತ ಹೇಳಬೇಕಂದ್ರೆ ನನ್ನ ವೈಫ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂತಂದರೆ ತುಂಬ ಕಷ್ಟಕರವಾದ ಸಿಚುವೇಶನ್ಗಳಲ್ಲ, ಅವಳು ನನ್ನ ಕ್ಷಮಿಸ್ಕೊಂಡು ನನ್ನನ್ನು ನಡೆಸ್ಕೊಂಡು ಬಂದಿದ್ದಾಳೆ. ನನ್ನಿಂದ ಏನೋ ತಪ್ಪುಗಳಾಗಿದ್ರೆ ಅವಳಿಗೆ ಸಾರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಜನಕ್ಕೆ ಏನಾದರೂ ಹೇಳಬೇಕು ಅಂತ ಅನ್ಸಿದ್ರೆ, ನನಗೆ ನನ್ನ ಜರ್ನಿಲಿ ನನಗನ್ಸಿದ್ದು ಒಂದು ವಿಷಯ ಹೇಳಬೇಕು. ಯಾರನ್ನು ಅಂಡರ್ ಎಸ್ಟಿಮೇಟ್ ಮಾಡಬೇಡಿ, ಅಂದರೆ ಯಾರನ್ನು ಹೀಯಾಳಿಸ್ಬೇಡಿ, ಯಾರನ್ನು ಕಮ್ಮಿಯಾಗಿ ನೋಡೋಕೆ ಹೋಗ್ಬೇಡಿ. ಯಾಕಂದರೆ ಯಾವತ್ತು ಯಾರು ಈ ಸೀಟಲ್ಲಿ ಬಂದು ಕೂತ್ಕೋತಾರೆ ಅಂತ ಹೇಳೋಕ್ಕಾಗೋದಿಲ್ಲ. ಸೊ ಎಲ್ಲರೂ ಪ್ರೀತಿಸೋಣ, ಎಲ್ಲರೂ ಕೆಲಸನ ಮೆಚ್ಕೊಳ್ಳೋಣ, ಎಲ್ಲರೂ ಒಂದಾಗಿ ಮಾಡೋಣ. ಈಗ ಈ ಹಂತದಲ್ಲಿ ರೆಹಮಾನ್ ಅವ್ರ ಬಗ್ಗೆ ಮಾತಾಡಬೇಕು ಅಂದರೆ ಈಗ ನಿಮ್ಮ ಮನಸ್ಸಲ್ಲಿ ಏನಿದೆ? ನನ್ನನ್ನು ಒಂದು ಡಿವೈನಿಟಿ ಕಡೆಗೆ ಹೇಳ್ಕೊಂಡೋಗಿದ್ದು ಯಾರ್ ರೆಹಮಾನ್ ಸರ್, ನನ್ನ ಮ್ಯೂಸಿಕ್ ಕಡೆ ಹೇಳ್ಕೊಂಡೋಗಿದ್ದು ಯಾರ್ ರೆಹಮಾನ್ ಸರ್, ಹಂಬಲಾಗಿರೋಕ್ಕೆ ಕಡೆ ಹೇಳ್ಕೊಂಡೋಗಿದ್ದು ಯಾರ್ ರೆಹಮಾನ್ ಸರ್. ಎಲ್ಲ ಒಂದು ಒಳ್ಳೆ ವಿಷಯ ನನ್ನಲ್ಲಿ ಏನಾದರೂ ಬಂದಿದೆ ಅಂದರೆ ತುಂಬ ದೂರದಿಂದ ನನಗೆ ಹೇಳ್ಕೊಟ್ಟಿದ್ದಾರೆ. ಅದು ಹೆಂಗೆ ಅಂತ ನನಗೆ ಗೊತ್ತಿಲ್ಲ, ಎಲ್ಲೋ ಮೂಲೆಯಲ್ಲಿ ಇದ್ಕೊಂಡು ಹೀಸ್ ಟೀಚಿಂಗ್ ಮೀ ಇವನ್ ನಾವು. ಸೊ ಯಾರ್ ರೆಹಮಾನ್ ಸರ್ ಇಲ್ಲದೆ ನಾನು ಈ ಒಳ್ಳೆ ದಾರಿಗಳಲ್ಲಿ ನಾನು ಹೋಗ್ತಿರ್ಲಿಲ್ಲ. ಮ್ಯೂಸಿಕ್ಕು ಅವ್ರ ಥರ ಇನ್ನೊಬ್ಬರು ಹುಟ್ಟಿಲ್ಲ, ಅದು ಒಬ್ಬರೇ ವರ್ಲ್ಡ್ಗೆ. AR ರೆಹಮಾನ್ ಅಂದರೆ ವರ್ಲ್ಡ್ಗೆ ಒಬ್ಬರೇ, ರೈಟ್. ಅದಿಲ್ಲ. ನಿಮ್ಮ ಕಡೆಯಿಂದ AR ರೆಹಮಾನ್ ಅವ್ರಿಗೆ ಒಂದು ಮ್ಯೂಸಿಕಲ್ ಟ್ರಿಬ್ಯೂಟ್ ಕೊಡಬೇಕು ಅನ್ನೋ ನಮ್ಮ ಆಸೆ. ನಮ್ಮ ಕೀಬೋರ್ಡ್ ತರಿಸ್ತೀವಿ, ನಿಮಗೆ ಇಷ್ಟವಾದ ಒಂದು ಹಾಡು, ಎನಿ ಸಾಂಗ್ ಆಫ್ ರೆಹಮಾನ್ ಪ್ಲೇ ಮಾಡಬೇಕು ನೀವು. ಖಂಡಿತ. ಎಸ್ ಅರ್ಜುನ್ ಅವರೇ, ನಮ್ಮ ಸ್ಪಾನ್ಸರ್ಸ್ ಕೆಲವರು ನಿಮಗೆ ಗಿಫ್ಟ್ಗಳನ್ನ ಕಳಿಸಿದ್ದಾರೆ. ಫ್ರಾಗ್ರೆನ್ಸ್ ಪಾರ್ಟ್ನ ಫಾಗ್ ಪರ್ಫ್ಯೂಮ್ ಡಿಯೋಡ್ರೆಂಟ್ ಕಡೆಯಿಂದ ಈ ಗಿಫ್ಟ್ ಹ್ಯಾಂಪರ್ ನಿಮಗೋಸ್ಕರ. ಅರ್ಜುನ್ ಇದ್ದ ಕಡೆ ಮ್ಯೂಸಿಕ್ ಇರಲೇಬೇಕು, ಮನೆ ಅಂದಮೇಲೆ ವಾಸು ಇರಲೇಬೇಕು. ವಾಸು ಅಗರಬತ್ತಿ ಕಡೆಯಿಂದ ಈ ಗಿಫ್ಟ್ ಹ್ಯಾಂಪರ್. GRB ಫುಡ್ ಪ್ರಾಡಕ್ಟ್ಸ್ ಅವರು ಇದನ್ನ ಕಳಿಸ್ಕೊಟ್ಟಿದ್ದಾರೆ. ನಮ್ಮ ವೀಕೆಂಡ್ ವಿತ್ ರಮೇಶ್ ತಂಡದ ಪರವಾಗಿ ಈ ಗಿಫ್ಟ್ ಹ್ಯಾಂಪರ್ ನಿಮಗೆ. ಈಗ ಇಲ್ಲೊಂದು ಪ್ರಾಪರ್ಟಿ ಸಿಕ್ಕಿದೆ, ಇದರ ಬಗ್ಗೆ ಏನ್ ಕತೆ ಗೊತ್ತಿಲ್ಲ ನಮಗೆ. ಏನು ಇದರ ಹಿಂದಿನ ಮಿಲಿಟರಿ ಆಫೀಸರ್ ಆಗಬೇಕು ಅಂತ ಆಸೆ ಪಟ್ಟಿದ್ರಂತಲ್ಲ? ನಮ್ಮ ತಂದೆ ಫೋಟೋಗ್ರಾಫರು, ಅವರು ಮಿಲಿಟರಿ ಕ್ಯಾಂಪ್ ಅಲ್ಲೇ ಮೇಜರ್ ಫೋಟೋಸ್ ತೆಗಿತಾ ಇದ್ದಿದ್ದು. ಅವ್ರು ಎಲ್ಲೋದ್ರು ಕರ್ಕೊಂಡು ಹೋಗ್ತಿದ್ರು. ಆಗ ನಾನು ಯಾವಾಗ್ಲೂ ಆರ್ಮಿ ಫೌಜಿ ಇದೆಲ್ಲ ನೋಡಿ ನನ್ಗೊಂಥರ ಫುಲ್ ಇಂಟ್ರೆಸ್ಟ್, ನಾನು ಅದೇ ತರ ಆಗ್ಬೇಕು ಅಂತ. ಚಿಕ್ಕ ವಯಸ್ಸು ಹುಚ್ಚಂದ್ರೆ ಆರ್ಮಿ ಆಫೀಸರ್ ಆಗ್ಬೇಕು. ಅವಾಗ ಪರಮ್ವೀರ್ ಚಕ್ರ ಅಂತ ಒಂದು ಸೀರಿಯಲ್ ಬರ್ತಿತ್ತು, ಅದೆಲ್ಲ ತುಂಬಾ ಇಂಟ್ರೆಸ್ಟ್ ಆಗಿ ನೋಡೋದು. ಈ ತರ ನಾನು ದೇಶಕ್ಕೋಸ್ಕರ ಹೋರಾಡಬೇಕು, ನಮ್ಮ ಎನಿಮೀಸ್ನ ಸಾಯಿಸ್ಬೇಕು, ಇದರ ಚಿಕ್ಕ ವಯಸ್ಸಲ್ಲಿ. ಸೊ ಅದರಲ್ಲಿ ಈ ತರ ಚಿಕ್ಕ ಗನ್ಗಳು, ಪ್ಲಾಸ್ಟಿಕ್ ಗನ್ ಇಲ್ಲ ಅಂದ್ರೆ ಕಡ್ಡಿ, ಅದಿಟ್ಕೊಂಡು
ಸರ್, ನಮ್ಮ ತಾಯಿ ಹೇಳಿದ್ರಲ್ಲ, ನಮ್ಮ ಕಷ್ಟದಲ್ಲಿ ಆಗಿದ್ದು ನಮ್ಮ ತಾತ. ನಾವು ತಾತ ಅಂತಲೇ ಹೇಳೋದು. ನಮ್ಮ ತಂದೆಯವ್ರಿಗೆ ತುಂಬ ಕ್ಲೋಸ್ ಫ್ರೆಂಡ್ ಮೇಜರ್ ಪೋಯ ಅಂತ ಚಿಕ್ಕಮಂಗ್ಳೂರಲ್ಲಿ. ಸೊ ಅವರ ಅಳಿಯ ಇವರು, ಅವರ ಮಗಳು. ಸೊ ಯಾರು ಇಲ್ದಿರೋ ಟೈಮಲ್ಲಿ, ನಾನೇನು ಅವ್ರ ಮಗ ಅಲ್ಲ, ಯಾವ ರೀತಿ ರಿಲೇಷನು ಅಲ್ಲ, ಫ್ರೆಂಡ್ ಮಕ್ಕಳು. ಬಟ್ ಏನಕ್ಕೆ ಸಹಾಯ ಮಾಡಬೇಕು? ಅದು ಬೆಂಗಳೂರಲ್ಲಿ ಪಕ್ಕದ ಮನೆಗೆ ಯಾರು ಬರಲ್ಲ. ಚಿಕ್ಕಮಂಗ್ಳೂರಿಂದ ನಮ್ಮ ತಾತ ಬಸ್ ಹಿಡ್ಕೊಂಡು ಬಂದು ನಮ್ಮ ಮನೆಯದು ಖಾತೆ, ಕಂದಾಯ ಇದೆಲ್ಲ ರೆಡಿ ಮಾಡಿಸಿ, ಬಾಡಿಗೆ ಯಾರ್ಯಾರು ಕೊಡ್ತಾ ಇಲ್ಲ, ಹಿಂದೆ ನಮ್ದೊಂದು 4 ಅಂಗಡಿ ಇತ್ತು, ಆ ಅಂಗಡಿನಲ್ಲಿ ಬಾಡಿಗೆಯವ್ರ ಹತ್ರ ಇವ್ರು ಬಂದು ಮಾತಾಡಿ, ಅವ್ರಿಗೆ ನನ್ನ ತಂದೆ ಮೇಲಿರೋ ಒಂದು ರೆಸ್ಪೆಕ್ಟು, ಆ ಋಣ ಎಲ್ಲ ಹೆಂಗೆ ತೀರ್ಸೋದಂತ ನನಗೆ ಗೊತ್ತಿಲ್ಲ. ಸೊ ಅದೇ ಟೈಮಲ್ಲಿ ಅಂಕಲು ಅಷ್ಟೇ, ಮೂರ್ತಿ ಅಂಕಲ್ ಅಂತ, ಹೀಸ್ ಇನ್ ಪಾಲಿಟಿಕ್ಸ್. ಇವರು ತಾತ ಬರ್ದಿದ್ದಾಗ ಇವ್ರು ಬರ್ತಿದ್ರು. ಈ ವಾಸ್ ಸೊ ಅಂದರೆ ಅವ್ರಿಗೆ ಯಾವಾಗ ಬರೋಕ್ಕಾಗಲ್ಲ, ಅಳಿಯನ್ ಕಳಿಸ್ತಿದ್ರು. ಇವರೆಲ್ಲ ಆ ಟೈಮಲ್ಲಿ ಬಂದು ನಮ್ಮ ಮನೇನ ಬಿದೋಗ್ತಾ ಇದ್ದಿದ್ದು ಒಂದು ಮನೇನ ಹಾಗೆ ನಿಲ್ಲಿಸಿದ್ರು. ಆ ಕಡೆ ಒಂದು ಕೈ, ಈ ಕಡೆ ಒಂದು ಕೈ, ನಮಗೇನು ಗೊತ್ತಿಲ್ಲ. ಸೊ ಅದಕ್ಕೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿ. ಥ್ಯಾಂಕ್ ಯು ಬನ್ನಿ ಪ್ಲೀಸ್. ಥ್ಯಾಂಕ್ ಯು. ರೈಟ್, ನಮ್ಮ ಪ್ರೋಗ್ರಾಮ್ ಸ್ಟಾರ್ಟಿಂಗಲ್ಲಿ ನೀವು ಶಂಕರಾಚಾರ್ಯರನ್ನ ನೆನಪಿಸ್ಕೊಂಡ್ರಿ. ನಿಮ್ಮ ವೆಲ್ ವಿಷರ್ಸ್ ಕೆಲವರು ಒಂದು ಗಿಫ್ಟನ್ನು ನಿಮಗೆ ತಂದಿದ್ದಾರೆ. ಸರ್, ಇದು ಆ್ಯಕ್ಚುಲಾಗಿ ಈ ಗಿಫ್ಟು ನೋಡಿದ್ರೆ ಅವ್ರು ಮೋಸ್ಟ್ಲಿ ಎಕ್ಸೈಟ್ ಆಗ್ಬೋದು ಅಂದ್ಕೊಂಡಿದ್ದೀವಿ. ಈ ಗಿಫ್ಟ್ ಸೆಲೆಕ್ಟ್ ಮಾಡಬೇಕಾದ್ರೆ ತುಂಬ ಯೋಚನೆ ಮಾಡಿ ಅವ್ರು ಎಕ್ಸೈಟ್ ಆಗಬೇಕು ಅನ್ನೋ ಒಂದೇ ಕಾರಣಕ್ಕೋಸ್ಕರ ಈ ಗಿಫ್ಟ್ ತಂದಿರೋದು. ಸೊ ಲೆಟ್ಸ್ ಸಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರಿಗೂ. ಜಗದ್ಗುರುಗಳ ಹೆಸರು ನಾನು ಎಲ್ಲ ಕಡೆ ಹೇಳ್ತಿರ್ತೀನಿ ಸರ್. ಬಟ್ ಈಗ ಇದಕ್ಕೆ ಮುಖ್ಯವಾದ ಕಾರಣ ಅಮರನಾಥ್ ಶಾಸ್ತ್ರಿಗಳು ಅಂತ ನಮ್ಮ ಒಬ್ಬರು ಸ್ಪಿರಿಚುವಲ್ ಗುರು. ಅವರು ನಮ್ಮ ಮನೆಗೆ ಯಾವಾಗಲೂ ಬಂದು ಪ್ರತಿ ಶುಕ್ರವಾರ ಪೂಜೆ ಮಾಡ್ತಾರೆ. ಅವರು ನನಗೆ ಶಂಕರಾಚಾರ್ಯರ ಬಗ್ಗೆ ತಿಳಿಸಿದ್ದು. ಅವರು ಎಲ್ಲೇ ಹೋದರೂ ಅರ್ಜುನ್ ಅವರೇ ಒಂದು ಸತಿ ಮನಸ್ಸಲ್ಲಿ ನೆನೆಸ್ಕೊಳ್ಳಿ ಅಂತ ಹೇಳಿದ್ರು. ನನಗೆ ಮನಸ್ಸಲ್ಲಿ ಏನಕ್ಕೆ ನೆನೆಸ್ಕೊಬೇಕು, ಬಾಯಲ್ಲೇ ಹೇಳಿದ್ರೆ ಒಂದು ಅಷ್ಟು ಜನಕ್ಕೆ ಆ ವೈಬ್ರೇಷನ್ಸ್ ತಟ್ಟುತ್ತೆ ಅಂತ ನಾನು ಎಲ್ಲೇ ಹೋದ್ರೂ ಗುರುಗಳ ಹೆಸರು ಹೇಳ್ತೀನಿ, ಮುಂದೆ ಎಲ್ಲ ಕೆಲಸ ಮಾಡ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಅಮರನಾಥ್ ಶಾಸ್ತ್ರಿಗಳಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟ. ಸೋ ನೈಸ್. ಥ್ಯಾಂಕ್ ಯು ಆಲ್ ವಾಯ್ಸ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಸಿನಿಮಾ ಮಾಡೋಕ್ಕೆ ಹೊರಟೆ ನಾನು. ಸಿನಿಮಾ ಮಾಡೋಕ್ಕೆ ಹೊರಟಾಗ ಬಡ್ಜೆಟ್ ತುಂಬ ಕಮ್ಮಿ ಇತ್ತು ನಮ್ಮ ಹತ್ರ. ಅವತ್ತಿಗೆ ನಮಗೆ ಕೆಲವು ಸಂಗೀತ ನಿರ್ದೇಶಕರು ಅವ್ರನ್ನ ಹಾಕ್ಕೊಂಡು ಸಂಗೀತ ಮಾಡೋಷ್ಟು ಅಮೌಂಟು ಇರಲಿಲ್ಲ. ಅವ್ರು ಕೇಳ್ತಾ ಇದ್ದ ಟೈಮ್ ಇರಲಿಲ್ಲ. ಯಾರನ್ನ ಹಾಕ್ಕೊಂಡು ಮಾಡೋದು ಅನ್ಬೇಕಾದ್ರೆ ಬಂದಿದ್ದ ಹೆಸರಲ್ಲಿ ಒಂದು ಅರ್ಜುನ್ ಅಂತ ಬಂತು ಮಧ್ಯದಲ್ಲಿ. ನನಗೆ ಅರ್ಜುನ್ ಅನ್ನೋ ಹೆಸರು ಇಷ್ಟ ಆಯ್ತು. ಆ್ಯಕ್ಚುಲಿ ನಾನು ಆ ವ್ಯಕ್ತಿ ಯಾರು ಅಂತಾನೆ ನೋಡಿರಲಿಲ್ಲ. ಕರ್ಸಿ ಅವ್ರನ್ನ ಬಂದರು. ಸೊ ಫಸ್ಟ್ ಎಂಟ್ರ್ ಆಗ್ತಿದ್ದಂಗೆ ನನಗೆ ಯಾವುದೋ ಒಂದು ಈ AR ರೆಹಮಾನ್ ಅವ್ರದ್ದು ಯಾವುದೋ ರೆಪ್ಲಿಕಾ ಎಂಟ್ರ್ ಆದಂಗೆ ಆಯಿತು. ಹಂಗೆ ಆಯಿತು, ಸ್ವಲ್ಪ ಕೂದಲು, ಹೇರ್ ಸ್ಟೈಲು. ನಂಗೆ ಆ ವ್ಯಕ್ತಿ ನೋಡಿದ ತಕ್ಷಣ ಯಾಕೋ ಇಷ್ಟ ಆದರು. ಮಾಡಿ ಅಂತಂದೆ. ಸಾಯಂಕಾಲ ಆಗೋದ್ರೊಳಗೆ ಒಂದು ಟ್ಯೂನ್ ಕಂಪೋಸ್ ಮಾಡಿದ್ದು ಕಳಿಸಿದ್ರು. ಐ ಲೈಕ್ ಹಿಸ್ ಸ್ಪೀಡ್. ಮಾತುಕತೆಗೆ ಸಿಕ್ಕಿದಾಗ ಆಫೀಸಲ್ಲಿ ಐ ಲೈಕ್ ದಿಸ್ ಹಂಬಲ್ನೆಸ್. ಸೊ ಹಿಯರ್ ವಾಸ್ ದ ಪರ್ಸನ್ ಐ ವಾಂಟೆಡ್ ಟು ವರ್ಕ್ ವಿತ್. ಕನ್ಫರ್ಮ್ ಆಯ್ತು ನನಗೆ ಇವರೊಟ್ಟಿಗೆ ಮಾಡೋದು ಸಿನಿಮಾ ನಾವು ಮಾಡೋಣ. ಅದಾದಮೇಲೆ ಏನು ನಡೀತು ಅದು ಇತಿಹಾಸ. ಇವತ್ತೇನು ಹೆಸರು ಮಾಡಿದ್ದಾರೆ ಕೆಂಪೇಗೌಡ ಆದಮೇಲೆ, ಇಟ್ ಈಸ್ ನಾಟ್ ಬಿಕಾಸ್ ಆಫ್ ಮೀ, ಇಟ್ ಈಸ್ ಬಿಕಾಸ್ ಆಫ್ ಹಿಸ್ ಟ್ಯಾಲೆಂಟ್. ಸೊ ಐ ಗೆಸ್ ಐ ಜಸ್ಟ್ ಬಿಕೇಮ್ ಎ ಬ್ರಿಡ್ಜ್, ಅಷ್ಟೇ, ಬೇರೆ ಏನಿಲ್ಲ, ಆನ್ ವಿಚ್ ಹಿಸ್ ಕಾರ್ ಟ್ರಾವೆಲ್ಡ್. ಅರ್ಜುನ್ ಎಲ್ಲೋ ಒಂದು ಕಡೆ ಅವನಿಗೆ ಆ ವಿಂಡೋ ಬೇಕಿತ್ತು ಅಷ್ಟೇ. ಮ್ಯೂಸಿಕ್ನ ಇನ್ನೊಂದು ಮೇಲೆ ತೊಗೊಂಡು ಹೋದರು, ಇನ್ನೂ ಒಂದು 10 ಹೆಜ್ಜೆ ಮುಂದೆ ತೊಗೊಂಡು ಹೋದರು. ಅವ್ರು ಮಾಡ್ತಾರೋ ಟ್ಯೂನ್ಸೇ ಒಂದು ವೆರೈಟಿ ಕೊಡ್ತಾ ಇದ್ದಾರೆ. ಆ್ಯಂಡ್ ಅಫ್ಕೋರ್ಸ್ ಇವತ್ತಿಗೆ ಒಂದು ಆಡಿಯನ್ಸಸ್ ಪಲ್ಸ್ ಹಿಡಿದಿದ್ದಾರೆ. ಆ್ಯಂಡ್ ಒಂದು ಅರ್ಜುನಲ್ಲಿ ನನಗೆ ಖುಷಿ ಆಗೋದು,
ತುಂಬ ವರ್ಸಟೈಲ್, ಯಾವುದೇ ಥರ ಮ್ಯೂಸಿಕ್ ಬೇಕು ಹೇಳಿ ಮಾಡ್ತಾರೆ. ನನ್ನ ಹುಡುಗ ಅನ್ನೋದಕ್ಕಿಂತ ಹೆಚ್ಚಾಗಿ ನನ್ನ ಒಂಥರ ಸಹೋದರ ಇದ್ದಂಗೆ ಅವನು. ಫಸ್ಟ್ ಥಿಂಗ್ ಅವ್ರು ಎಷ್ಟೇ ಬ್ಯುಸಿ ಇರಲಿ ಅರ್ಜುನ್ ಫೋನ್ ಮಾಡಿ, ಅರ್ಜುನ್ ಈ ಥರ ಒಂದು ಮಾಡಿ, ಸರ್ ರೆಡಿ ಸರ್, ಎಸ್ ಸರ್ ಮಾಡ್ತೀನಿ ಸರ್, ಖಂಡಿತ ಸರ್, ಎಸ್ ಸರ್. ನಾನು ಅರ್ಜುನ್ ನೋ ಅಂದಿದ್ದೆ ಕೇಳಿಲ್ಲ. ಐ ಡೋಂಟ್ ಥಿಂಕ್ ಐ ಹ್ಯಾವ್ ಸೀನ್ ಅ ಫ್ಲಾಲೆಸ್ ಮ್ಯೂಸಿಷಿಯನ್ ಲೈಕ್ ಹಿಮ್. ಕೆಂಪೇಗೌಡ ರಿಲೀಸ್ ಆಗ್ಬೇಕಾದ್ರೆ ಟೈಟಲ್ ಕಾರ್ಡಿಗೆ ನಾವು ಅರ್ಜುನ್ ಅಂತ ಬರ್ಬೇಕಾದ್ರೆ ನಾನು ಅವಾಗ ಕೂತ್ಕೊಂಡಿದ್ದೆ ಇಲ್ಲೇ ಕೆಳಗಡೆ. ಇದೇ ಅರ್ಜುನ್ನ ಹಾಕೊಬೇಕು ಅಂದಾಗ ಕೆಲವು ಕಡೆ ಅವರೊಬ್ಬರು ಐರನ್ ಲೆಗ್ ಅನ್ನೋದು ಕೇಳಿ ಬಂದಿತ್ತು. ಸರ್ ಅವರು ಮಾಡಿದ್ದನ್ನು ಸ್ವಲ್ಪ ಎಲ್ಲೂ ಪಿಕ್ಚರ್ಗಳು ಓಡಲ್ಲ ಆ ಥರ ಈ ಥರ ಅಂತ. ನನಗೆ ಫ್ಲ್ಯಾಶ್ ಬ್ಯಾಕ್ ಹೋಗಿ ನನ್ನ ಹೆಸರು ನನಗೆ ಜ್ಞಾಪಕೊಂಬಿಡಿ. ಯಾಕಂದ್ರೆ ನನ್ನನ್ನು ಫಸ್ಟ್ ಐರನ್ ಲೆಗ್ ಅಂತ ಕರಿತಾಯಿದ್ರು. ಸುದೀಪ್ ಅವರಿದ್ರೆ ಪಿಕ್ಚರ್ ಕಂಪ್ಲೀಟ್ ಆಗಲ್ಲ, ಓಡಲ್ಲ, ಏನೋ ಒಂದು ಆಗೋಗುತ್ತೆ ಅನ್ನೋದು ಆವಾಗ ಬರ್ತಾಯಿತ್ತು. ಸೊ ಫಸ್ಟು ನನಗೆ ಇಷ್ಟ ಆಗಿದೆ ಅದು. ಇವನು ಯಾವಾಗ ಐರನ್ ಲೆಗ್ ಅಂದರೂ ಈಸ್ ಅ ರೈಟ್ ಮ್ಯಾನ್, ಐ ವಿಲ್ ಟೇಕ್ ಹಿಮ್ ಅಂತ ಆವಾಗ ಬಂದಿತ್ತು ಹಠ ನನಗೆ. ಈಗ ಏನು ಅನ್ಬೇಕಾದ್ರೆ ನನ್ನ ತಲೆಗೆ ಬಂದಿದ್ದು ಶಂಖದಿಂದ ಹೊರಗಡೆ ಬರೋ ಸೌಂಡ್, ಒಂದು ಯುದ್ಧ ಪ್ರಾರಂಭ, ಅರೈವಲ್ ಸೌಂಡ್ ಅಂತ ಹೇಳ್ತಾರೆ, ಅದೇ ಜನ್ಯ. ಸೊ ಆವಾಗ ನನ್ನ ಬಾಯಿಂದ ಬಂದಿದ್ದ ಹೆಸರು ಅರ್ಜುನ್ ಜನ್ಯ ಅಂತ. ಸೊ ಅವರಿಗೂ ತುಂಬ ಇಷ್ಟ ಆಯಿತು. ಅರ್ಜುನ್ ಜನ್ಯ ಅಂತ ಇಟ್ಟಿದ್ದಕ್ಕೂ ಅವ್ರು ಮಾಡ್ತಾರೆ ಹೆಸರು ಕೆಲಸಕ್ಕೂ. ಇವತ್ತಿಗೆ ಐ ಆಮ್ ವೆರಿ ಪ್ರೌಡ್ ದಟ್ ಸಮ್ವೇರ್ ಆ ನಾಮಕರಣ ನಾನು ಮಾಡಿದ್ದು ಅಂತ. ಬಟ್ ಅದರ್ವೈಸ್ ಐ ಥಿಂಕ್ ಹಿ ಡಿಸರ್ವ್ಸ್ ಎವ್ರಿ ಬೀಟ್ ಆಫ್ ದ ಸಕ್ಸಸ್ ಇಸ್ ಎಂಜಾಯ್. ವೆರಿ 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 ಪ್ರೌಡ್ ಆಫ್ ಇಟ್, ವೆರಿ ಪ್ರೌಡ್ ಆಫ್ ಇಟ್. ಸಮ್ವೇರ್ ಕೆಲಸ ಮಾತಾಡ್ಬೇಕು ಯಾವತ್ತು, ನಾವಲ್ಲ. ಆ ಕೆಲಸ ಮಾತಾಡ್ತಾ ಇದ್ದೆ ಅರ್ಜುನ್ದು. ಐ ವೆರಿ ಹ್ಯಾಪಿ ಫಾರ್ ಹಿಮ್. ಫಸ್ಟ್ ಸಿನಿಮಾದಲ್ಲಿ ನನಗೆ ಆಲ್ಮೋಸ್ಟ್ ಎಲ್ಲ ಫೇವ್ರೇಟ್ಸ್ ಇದೆ. ಅಲ್ಲಿಂದ ತುಂಬ ಮಾಡಿದ್ದಾರೆ ಅವರು. ಬಟ್ ನನಗೆ ತುಂಬ ಇಷ್ಟ ಆಗೋದು ಮಾಣಿಕ್ಯದಿಂದ ರವಿ ಸರಿ ಮಾಡಿರೋ ಹಾಡು ಭಾಳ ಇಷ್ಟ ನನಗೆ. ಅದು ಬಿಟ್ಟರೆ ನನಗೆ ಈಗ ದೇವರೇ, ಐ ಥಿಂಕ್ ಇಟ್ಸ್ ಅ ಬ್ಯೂಟಿಫುಲ್ ಕಂಪೋಸಿಷನ್ ಅಗೇನ್. ಸಿ ಹಿ ಡಸ್ ಅ ಬ್ಯೂಟಿಫುಲ್ ಜಾಬ್. ಆ್ಯಕ್ಚುಲಿ ಹುಡ್ಕೋದು ಸ್ವಲ್ಪ ಕಷ್ಟನೇ. ಉಸಿರೇ ಹಾಗೆ ನೋಡೋಕ್ಕೋದ್ರೆ ಮಾಣಿಕ್ಯದಲ್ಲಿ ಎಲ್ಲ ಹಾಡು ಚೆನ್ನಾಗಿದೆ, ಕೆಂಪೇಗೌಡ ಎಲ್ಲ ಹಾಡು ಚೆನ್ನಾಗಿದೆ, ಚೆನ್ನಾಗಿ ಕಂಪೋಸ್ ಮಾಡ್ತಾರೆ. ಬಟ್ ಎಲ್ಲದಕ್ಕಿಂತ ಅವರಲ್ಲಿ ಒಂದು ಇಮೋಷನ್ ಕಾರ್ಡ್ ತುಂಬ ಚೆನ್ನಾಗಿ ಟಚ್ ಮಾಡ್ತಾರೆ ಅವರು. ಯಾವತ್ತು ಕುತ್ಕೊಬೇಕು ಅವ್ರ ಹತ್ರ, ಸ್ವಲ್ಪ ಕೂತ್ರೆ ಇದು. ಆ್ಯಂಡ್ ಇವಾಗಲೂ ನಮ್ಮ ಇನ್ನೊಂದು ಎಕ್ಸಾಮಿನೇಷನ್ ಅಂತಂದರೆ ಈಗ ವಿಲನ್ ಮಾಡ್ತಾ ಇರೋದು, ವಿಲನ್ ಫಿಲ್ಮ್ಗೆ ಮ್ಯೂಸಿಕ್ ಮಾಡ್ತಿದ್ದಾರೆ. ಅದರಲ್ಲಿ ಪ್ರೇಮ್ಗೆ ಅವನದೇ ಆದಂಥ ಒಂದು ವಿಭಿನ್ನವಾದಂಥ ಸಾಂಗ್ಸ್ ತೆಗಿತಾನೆ ಅವನಲ್ಲೇ ಒಂದಿದೆ. ಸೊ ಅವರು ಅರ್ಜುನ್ ಕೂತ್ಕೊಂಡು ಕೆಲವು ಸಾಂಗ್ಸ್ ಮಾಡಿದ್ದಾರೆ ಈಗ. ಐ ಥಿಂಕ್ ಇಟ್ಸ್ ಆಸಮ್. ಸೊ ಇಟ್ಸ್ ಬ್ಯೂಟಿಫುಲ್. ನನಗೆ ಪರ್ಸ್ನಲಿ ರವಿ ಸರಿಗೆ ಮಾಡಿದ್ದು, ಯಾಕೆಂದ್ರೆ ನನಗೆ ರವಿ ಸರ್ ಮೇಲೆ ಭಾಳ ಪ್ರೀತಿ ಜಾಸ್ತಿ. ಪ್ಲಸ್ ಅದೇನೋ ಅವ್ರು ನಂಗೆ ತೋರಿಸ್ಬೇಕು ಅಂತ ಇತ್ತು ಮಾಣಿಕ್ಯದಲ್ಲಿ. ಕರೆಕ್ಟಾಗಿ ಒಂದು ಸಾಂಗ್ ಕೊಟ್ಟರು ಅವಾಗ. ಈಗ ದೇವರೇ ಅಗೇನ್ ರವಿ ಸರ್ ಮೇಲೆ ಇರೋದು ಹಾಡೋದು. ಬಟ್ ಅಗೇನ್ ಇಟ್ಸ್ ಬ್ಯೂಟಿಫುಲ್. ದಿಸ್ ಟು ಆರ್ ಮೈ ಫೇವ್ರೆಟ್ ಕಂಪೋಸಿಷನ್ಸ್. ಆ್ಯಂಡ್ ನಾಟ್ ಟು ಫರ್ಗೆಟ್ ಆಲ್ ಟೈಮ್ ಫೇವ್ರೆಟ್ ನಮ್ಮ ಎಂಟೈರ್ ಫ್ಯಾಮಿಲಿಗೆ ಮುಕುಂದ ಮುರಾರಿ. ನೀನೇ ರಾಮ ನೀನೇ ಶ್ಯಾಮ. ಐ ಥಿಂಕ್ ಸಾಹಿತ್ಯ ಸೇರಿ ಸಂಗೀತ ಸೇರಿ ಇಟ್ಸ್ ಅನ್ ಆಸಮ್, ಫ್ಯಾಬ್ಯುಲಸ್ ಆ್ಯಂಡ್ ಫ್ಲಾಲೆಸ್. ನಿನ್ನ ಕಲೆಗೇನೆ ಕರೆಕ್ಟಾಗಿ ತಕ್ಕಂತೆ ನಿನಗೆ ಭಗವಂತ ಹೈಟ್ ಕೊಟ್ಟಿದ್ದಾರೆ. ಅದು ನಿನ್ನ ಕಲೆಗೆ ತಕ್ಕಂತೆ ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಎಲ್ಲೇ ಹೋಗಿ ಯಾರೆದುರುಗಡೆ ನಿಂತಿದ್ರೂ ತಲೆ ಎತ್ಕೊಂಡು ಮಾತಾಡೋ ಮಗನೇ ಅನ್ನೋದಕ್ಕೋಸ್ಕರ ಹೈಟ್ ಕೊಟ್ಟಿರೋದು ನಿನಗೆ. ಅದಕ್ಕೆ ನಮ್ಮಂಥವ್ರನ್ನ ಉದ್ದ ಮಾಡಿ ನಿಮ್ಮ ಮುಂದೆ ತಲೆ ಬಗ್ಸಂಗೆ ಮಾಡಿಬಿಟ್ಟಿದ್ದಾರೆ. ಸೊ ಅದು ಹಾಗೇ ಇರಲಿ, ತಲೆ ಎತ್ಕೊಂಡೇ ಇರಿ. ಯಾರೇ ಬಂದರೂ ತಲೆ ಎತ್ಕೊಂಡೇ ಇರಲಿ. ಕಲೆ ಮುಂದೆ ಯಾರೂ ನಿಲ್ಲಲ್ಲ ಅರ್ಜುನ್. ಕಲೆಗೆ ತಲೆ ಬಾಗಲೇಬೇಕಾಗತ್ತೆ ಎಲ್ಲರೂ. ನೀವು ಅಂಥ ಒಂದು ಅದ್ಭುತ ಹಾಗೇ ಇರಲಿ. ಎಲ್ಲದಕ್ಕಿಂತ ಇನ್ನೂ ದೊಡ್ಡ ಅದ್ಭುತ ಏನಂದರೆ ನಿಮ್ಮಲ್ಲಿರೋವಂಥ ಒಂದು ಹಂಬಲ್ನೆಸ್, ಒಂದು ಮಾನವೀಯತೆ, ಒಂದು ನಿಷ್ಕಳಂಕವಾದ ಒಂದು ಮನಸ್ಸಿದೆ ನಿಮ್ಮಲ್ಲಿ. ಅದು ನಿಮಗೆ ಗೊತ್ತಿದೆಯೋ ಗೊತ್ತಿಲ್ಲ. ಬಟ್ ಅದು ಹಾಗೇ ಇರಿ. ಅದು ಎಲ್ಲಿವರೆಗೆ ಇರುತ್ತೋ ನಿಮ್ಮ ಕೀಬೋರ್ಡ್ಗಿಂತ ಹೆಚ್ಚು ಸಂಗೀತ ಒಳಗಡೆ ಹುಟ್ಕೋತಾ ಇರುತ್ತೆ. ಅದು ಹಾಗೇ ಇರಲಿ ಅರ್ಜುನ್. ಆ್ಯಂಡ್ ವಿಶಿಂಗ್ ಯು ಮೆನಿ ಇಯರ್ಸ್ ಮೋರ್ ಸಕ್ಸಸ್, ಮೆನಿ ಮೋರ್ ಫಿಲ್ಮ್ಸ್, ಹ್ಯಾಪಿನೆಸ್, ವೆಲ್ತ್ ಆ್ಯಂಡ್ ಎವ್ರಿಥಿಂಗ್ ಬಿಯಾಂಡ್. ನೀವು 4 ಜನ ಕೈ ಹಿಡೀರಿ. ಅಲ್ಲೂ 4 ಅರ್ಜುನ್ ಜನ್ಯಗಳು ಹುಟ್ಕೊಳ್ಳಿ ಸಂಗೀತ ಪ್ರಪಂಚದಲ್ಲಿ ಅಂತ ಹೇಳ್ತಾ ಇದ್ದೀನಿ. ಆಲ್ ದಿ ಬೆಸ್ಟ್ ಅರ್ಜುನ್. ನಿನ್ನ ತಂದೆ ಸರಳ ಸ್ವಭಾವದವರು, ಯಾರಿಗೂ ಒಂದು ಬೇಜಾರಾಗೋಂಗೆ ಮಾತಾಡೋರಲ್ಲ, ತುಂಬ ಗೌರವ ಕೊಟ್ಟು ವಿಶ್ವಾಸದಿಂದ ಮಾತಾಡೋರು. 7th ಎಕ್ಸಾಮ್ ಬರ್ತಿದ್ದ ಅವ್ರ ತಂದೆ ಅಪ್ಲಿಕೇಶನ್ ತಂದಿಟ್ಟಿದ್ರು ಶೇಷಾದ್ರಿಪುರಂ ಸ್ಕೂಲಿಗೆ. ಭಾಳ ಇಷ್ಟ ಆಯಿತು ಮಗನ ಸೇರಿಸ್ಬೇಕು ಅಂತ. 7ನೇ ಏಪ್ರಿಲ್ಲು 1993 ಅವತ್ತು ಬುಧವಾರ, ಅವತ್ತು ರಾತ್ರಿ ಅವ್ರ ತಂದೆ ಆಕ್ಸಿಡೆಂಟಲ್ಲಿ ತೀರೋದ್ರು. ಆಮೇಲೆ ಬೆಳಗಾಯಿತು. ಅಷ್ಟೊತ್ತಿಗೆ ಸ್ವಲ್ಪ ಏನು ಎತ್ತ ಅಂತ ಆಮೇಲೆ 3 ಗಂಟೆಯಲ್ಲಿ ಬಾಡಿ ತಂದರು. ಇನ್ನೊಂದು ಕಡೆ ಒಂದೊಂದು ಕಡೆ 2 ಗಂಡು ಮಕ್ಕಳು ನಿಂತ್ಕೊಂಡಿದ್ರು. ಪಂಚೆನ ಉಡಿಸ್ಬಿಟ್ಟಿದ್ರು ಮಕ್ಕಳಿಗೆ. ಅದಾದಮೇಲೆ ತುಂಬ ನಾನು ಅವಳು ಬಳೆ ಹೊಡಿಬಾರ್ದು, ಅವಳು ಕುಂಕುಮ ತೆಗಿಬಾರ್ದು ಅಂತ ಗಲಾಟೆ ಮಾಡಿದೆ. ಅವ್ರ ಶಾಸ್ತ್ರಗಳನ್ನ ಬಿಡಲಿಲ್ಲ.
ಅವಳು ಬರೀ 32 ವರ್ಷ ಚಿಕ್ಕವಳು. ಈಗಂತೂ ಈ ಕಾಲದಲ್ಲಿ 32 ವರ್ಷಕ್ಕೆ ಮದುವೆ ಮಾಡ್ತೀವಿ, ಅವಳೆಲ್ಲ ಕಳ್ಕೊಂಡ್ಬಿಟ್ಟಿದ್ಲು ಅಷ್ಟೊತ್ತಿಗೆ. ಯಾವಾಗ ಅವಳಿಗೆ ಕ್ವಶನ್ ಮಾರ್ಕ್ ಆಗೋಗೋದು. ಜೊತೆಗೆ ನೆಂಟರಿಷ್ಟರಿಂದ ಚೀತುಗಳು ಬೀಳೋದು, ಕೆಟ್ಟ ಮಾತು ಬಯಸ್ಕೋತಾ ಇದ್ಲು. ಎಷ್ಟೋ ಸತಿಗೆ ಅವಳಿಗೆ ಊಟ ತಿಂಡಿ ಬಿಟ್ಬಿಟ್ಟು ಹೊತ್ಕೊಂಡು ಕೂತ್ಕೊಂಡ್ಬಿಡೋಳು, ಮುಂದೆ ಏನು ಅಂತ ಗೊತ್ತಾಗಲ್ಲ ಅಂತ. ಮೆಮೊರಿಯಿಂದ ತೆಗಿತಾ ಇದ್ದರೆ ದುಃಖಗಳು ಬಂದ್ಬಿಡುತ್ತೀಗ ನನಗೆ. ಯಾಕಂದರೆ ತುಂಬ ಚೆನ್ನಾಗಿ ಹೇಳಿದ್ನೆಲ್ಲ ಕೊಡಿಸ್ಕೊಂಡು ಮಕ್ಕಳು ಏನೂ ಇಲ್ಲ ಅಂತ ನಿಂತ್ಕೊಂಡ್ಬಿಟ್ಟಾಗ ಅದು ಇದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಬರಲ್ಲ ಅಂತ ಆಗ್ತಾಯಿದೆ ನನಗೆ ಶಬ್ದಗಳು ಸಿಕ್ಕಲ್ಲ. ஹாய் அர்ஜுன், நல்லா இருக்கீங்களா? ஹாய் அர்ஜுன், எப்படி இருக்கீங்க? 2006 இருக்கும் ஒரு சாங் ஒன்று வாசிக்கணும்னு நீங்கள் வந்தீங்க. அப்போது ஒரு நாள் 2 நாள் இல்லை 6 நாள் நான் வாசித்தேன். நான் என்னடா இவருக்கெல்லாம் வாசிக்கிறது ரொம்ப கஷ்டம் இருக்குது அப்படின்னு நினச்சி ஒரு மாதிரி ஆகிட்டேன். நான் ஒரு புது மியூசிக் டைரக்டர் வந்து இவ்வளோ வந்து டெடிகேஷனாக இருக்காங்களேன்னு நானே கொஞ்சம் ஆச்சரியப்பட்டேன். சாங்க்கு என்ன தேவைன்றதுல ரொம்ப தெளிவாக சொல்லுவீங்க. அதை கம்யூனிகேட் பண்ணுறதுலையும் ரொம்ப கேர்ஃபுல்லாக கம்யூனிகேட் பண்ணுவீங்க. கரெக்ஷன் சொல்லும்போது கூட யாரும் ஃபீல் பண்ணிடக்கூடாதுன்னு சொல்லிட்டு ரொம்ப கேர்ஃபுல்லாக சொல்லுவீங்க. அது எல்லாமே வந்து எனக்கு ரொம்ப கம்ஃபர்டபுளாக ஃபீல் பண்ணியிருக்கேன் நான். ஃபஸ்ட்டு சாங் வாசிக்கும் போது உங்கள் கம்ப்யூட்டரில் வந்து நீங்கள் சாங் போட்டு காமிச்சிங்க. ஃபஸ்ட்டு சாங் போடும் போது அந்த கம்ப்யூட்டர் வந்து ஹேங் ஆகிடுச்சு. மட்டமான ஒரு கம்ப்யூட்டர் இது. இதை வச்சு தான் சார் என்ன ரொம்ப கஷ்டம் சார்னு சொல்லுவீங்க. அந்த கம்ப்யூட்டருக்குள்ள வந்து பயங்கர சண்டை போடுவார். அப்போல்லாம் ஃபீல் பண்ணுச்சு அவர் நல்ல ஒரு மியூசிக் டைரக்டருக்கு இது மாதிரிலாம் நடக்குது அப்படின்னு சொல்லிட்டு அப்புறம் வந்து எல்லாம் வந்து கொஞ்சம் அந்த கம்ப்யூட்டர் தட்டி அப்படிலாம் கொஞ்சம் நாங்கள் இது பண்ணி வந்துடுவோம். கீபோர்டு ஒர்க்கு, ரிதம் ஒர்க்கு அதெல்லாம் வந்து எல்லாத்தையும் நாங்கள் வந்து ஃபுல்லாக கொடுத்துருவோம். கொடுத்த உடனே அவர் ஒரு லேப்டாப்பில் வச்சு அவரோட ரூமுக்கு போயிட்டு அவர் நிறைய எடிட்டிங் பண்ணி ரிதம் பல்லவி பேட்டர்ன் மாற்றி சரணம் மாற்றி நைட்டெல்லாம் ಕಷ್ಟಪಡುವರು. ನಾನು ನಿಮ್ಮನ್ನು ನೋಡಿದ್ದು ಆಟೋಗ್ರಾಫ್ ಪ್ಲೀಸ್ ಅಂತ ಒಂದು ಸಿನಿಮಾಗೆ ನೀವು ಮ್ಯೂಸಿಕ್ ಡೈರೆಕ್ಟರ್ ಆಗಿದ್ರಿ. ನಿಮ್ಮ ನೋಡಿದಾಗಲೇ ಈ ಚಿಕ್ಕ ಹುಡುಗ ಮ್ಯೂಸಿಕ್ ಡೈರೆಕ್ಟರ್ ಅಂತ ನಂಗೆ ಅನ್ಸಿತ್ತು. ಕಣ್ಣೇ ನಿನ್ನ ಇಷ್ಟು ಸಿಂಪಲ್ ಆಗಿ ಅರೇಂಜ್ಮೆಂಟ್ ಪ್ರೋಸೆಸ್ ಅದನ್ನ ನೀವು ಹೇಗೆ ಡೆಕೋರೇಟ್ ಮಾಡಿದ್ರಿ? ವಂಡರ್ಫುಲ್. ಶಲಲ 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 ಕಣ್ಣ ಹಾಡ್ತಾ ಇದ್ದಾಗಲ ಒಂಥರ ಇಟ್ ವಾಸ್ ಫನ್ ಅಂಡ್ ಒಂಥರ ಮಜವಾಗಿ ದ ಎನ್ವೈರನ್ಮೆಂಟ್ ವಾಸ್ ಫಿಲ್ಡ್ ವಿತ್ ಲಾಫ್ಟರ್. ಹೃದಯ ಮಾತಾಡುವ ನಿಮ್ಮ ಜೊತೆ ಕೆಲಸ ಮಾಡಿದ ಅಷ್ಟು ಹಾಡುಗಳನ್ನು ನನಗೆ ಒನ್ ಆಫ್ ಮೈ ಬೆಸ್ಟ್ ಮೆಲಡೀಸ್ ನನ್ನ ಕರಿಯರ್ ಅಲ್ಲಿ ಹಾಡಿರೋ ಹಾಡು ಮಾತು ಬರದಾಗಿದೆ. ಮೊದಲನೇ ಸಕ್ಸಸ್ ಪಡೆಯೋಕೆ ನೀವು ಬಹಳ ಶ್ರಮ ಪಟ್ಟಿದ್ದೀರಾ, ಬಹಳ ಹೋರಾಡಿದ್ದೀರಾ. ಸರ್ ಒಳ್ಳೆ ಸಾಂಗ್ ಕೊಡ್ತಾ ಇದ್ದೀರಾ, ಎಲ್ಲೋ ಒಂದು ಬ್ರೇಕ್ ಬೇಕು, ಎಲ್ಲೋ ಒಂದು ಬ್ರೇಕ್. ನೀವು ಅದೇ ಹೇಳ್ತಾ ಇದ್ದೀರಾ, ನಾನು 100% ಕೊಡ್ತಾ ಇದ್ದೀನಿ, ಆದರೆ ಎಲ್ಲೋ ಒಂದು ಇಡೀ ಸಿನಿಮಾ ಒಂದು ಸಕ್ಸಸ್ ನಿಮ್ಗೆ ಸಿಕ್ಕಿರ್ಲಿಲ್ಲ. ಹೃದಯ ಮಾತಾಡುವ ವೇಳೆಯಲ್ಲಿ ಹಾಯ್ ಅರ್ಜುನ್ಜಿ, ತುಂಬ ಖುಷಿ ಆಗ್ತಾ ಇದೆ ನಿಮ್ಮ ಬಗ್ಗೆ ವೀಕೆಂಡ್ ವಿತ್ ರಮೇಶ್ ಅವ್ರು ಮಾತಾಡೋದಕ್ಕೆ. ಸೊ ಅರ್ಜುನ್ಜಿ, ನಾನು ನಿಮ್ಮನ್ನ ಆರ್ಕೆಸ್ಟ್ರಾ ದಿನಗಳಿಂದ ನೋಡಿದ್ದೆ. ಅಂದ್ರೆ ನಾನು ಸಿನಿಮಾದೊಳಗಡೆ ಬರೋಕ್ಕಿಂತ ಮುಂಚೆ ಇವತ್ತಿಬ್ರು ಸೇರಿ ಒಂದು ಸಿನಿಮಾದಲ್ಲಿ ಕೆಲಸ ಮಾಡ್ತೀವಿ ಅಂತ ಅನ್ಕೊಂಡಿರಲಿಲ್ಲ. ಇವತ್ತು ನನ್ನ ಚಕ್ರವರ್ತಿಯಲ್ಲಿ ಅದ್ಭುತವಾದ ಸಂಗೀತ ನೀಡಿದ್ದೀರಾ, ಒಳ್ಳೊಳ್ಳೆ ಹಾಡುಗಳು ಕೊಟ್ಟಿದ್ದೀರಾ, ಜನಗಳಿಗೆ ರೀಚ್ ಮಾಡಿಸಿದ್ದೀರಾ. ಸೊ ತುಂಬ ಖುಷಿ ಇದೆ ಅದ್ರ ಬಗ್ಗೆ. ಒಂದು ಶೈಲಿಯ ಮ್ಯೂಸಿಕ್ನ ಕೊಡ್ತಾ ಜನಗಳನ್ನ ರಂಜಿಸ್ತಾ ಮಾಸ್ ರೀಚ್ ಅವರಾಗಿದ್ದು ತುಂಬ ಅದ್ಭುತವಾಗಿತ್ತು. ಹಂತವಾಗಿ ಇವತ್ತು ಆವರಿಸ್ಕೊಂಡಿದ್ದಾರೆ. ಒಂದು ವಿಶಿಷ್ಟ ರೀತಿಯ ಸಂಗೀತ ಸಂಯೋಜನೆ ಅವ್ರಿಗೆ ಒಲ್ದಿದೆ. ಆ ತಾಯಿ ಸರಸ್ವತಿ ಶಾರದಾಂಬೆ ಆಶೀರ್ವಾದ ಸದಾಕಾಲ ಅವ್ರ ಮೇಲೆ ಇದೇ ಥರ ಇರಲಿ. ನಿಮಗೆ ಜ್ಞಾಪಕ ಇದೆಯಾ, ನಾವಿಬ್ಬರು ಕೀಬೋರ್ಡ್ ಪ್ಲೇ ಮಾಡ್ತಾ ಇದ್ವಿ ಕಲ್ಯಾಣ್ ಸರ್ ಜೊತೆಗೆ 2003 2004 ಟೈಮಲ್ಲಿ. 2003ಇಂದ ನನ್ನ ಪರಿಚಯ. ನನಗಿಂತ ನೀವು 5-6 ವರ್ಷ ಸೀನಿಯರ್ಸ್ ನನಗೆ. ಆವಾಗಲೇ ನೀವು ರೆಕಾರ್ಡಿಂಗ್ ಎಲ್ಲ ನುಡಿಸ್ತಾ ಇದ್ರಿ. ಒಂದು ನೀವು ಮಾಡಿ ಟ್ಯೂನ್ ಎಲ್ಲ ಕೇಳಿದಾಗ ನನಗೆ ಅದೇ ನೆನಪಿಸ್ತಿತ್ತು, ರೆಹಮಾನ್ ಥರನೇ ಇದ್ದಾರಲ್ವ ಅನ್ನೋ ಒಂದು ಫೀಲು. ಫಸ್ಟ್ ಟೈಮ್ ನಿಮ್ಮ ನೋಡಿದಾಗ್ಲೇ ಈ ಮನುಷ್ಯನ ಹತ್ರ ನಾವು ವರ್ಕ್ ಮಾಡಬೇಕು ಅನ್ನೋದೊಂದು ನಿಮ್ಮಲ್ಲಿ ಇದ್ದಿದ್ದು ಫೈರು ಎಲ್ಲ ನೋಡಿ ನಾನು ಅವಾಗ ಅಸಿಸ್ಟೆಂಟ್ ಡೈರೆಕ್ಟ್ರು, ಇನ್ನೂ ಸಿನಿಮಾ ಡೈರೆಕ್ಟರ್ ಆಗಿರಲಿಲ್ಲ. ನನ್ನಲ್ಲಿ ಏನು ವಿಷಯ ಇದೆ ನನಗೆ ಗೊತ್ತಿರಲಿಲ್ಲ. ನೀವೇ ಮೊದಲು ನನಗೆ ಒಂದು ಸಾಂಗ್ ಬರೆಯೋಕ್ಕೆ ಅವಕಾಶ ಕೊಟ್ಟರೆ. ನಾವು ಫಸ್ಟ್ ಮೀಟ್ ಮಾಡಿರೋದು ಕಲ್ಯಾಣ್ ಸರ್ ಹತ್ರ. ಸೊ ಅಲ್ಲಿಂದ ನಾವಿಬ್ಬರು ಕೀಬೋರ್ಡ್ ನುಡಿಸ್ತಾ ಇದ್ವಿ. ಆಟೋಗ್ರಾಫ್ ಫಸ್ಟ್ ಮೂವಿನಿಂದ ವರ್ಕ್ ಮಾಡ್ತಾ ಇದ್ವಿ. ಸೊ ನಿಮ್ಮ ಜೊತೆ ವರ್ಕ್ ಮಾಡೋದು ನಾನು ತುಂಬ ಖುಷಿ ಆಗುತ್ತಣ್ಣ. ಜಗದ್ಗುರು ಶಂಕರಾಚಾರ್ಯರ ಜನ್ಮಸ್ಥಳವಾಗಿರ್ತಕ್ಕಂಥ ಕಾಲಡಿಗೆ ನಿಮ್ಮನ್ನು ಕರ್ಕೊಂಡು ಹೋಗಿದ್ದೆ. ಆ ಜಗದ್ಗುರುಗಳು ಶಂಕರಾಚಾರ್ಯರ ಆಶೀರ್ವಾದ, ಶಾರದಾಂಬೆಯ ಒಂದು ಆಶೀರ್ವಾದ, ಇದು ಏನಪ್ಪ ಅಂತಂದರೆ ಶ್ರದ್ಧಾಯಾಮ್ ಲಭತೆ ಜ್ಞಾನಂ ಅಂತ. ಯಾರು ಏನೇ ಆಶೀರ್ವಾದ ಕೊಟ್ಟರು ನಿಮ್ಮ ಶ್ರದ್ಧಾ ಭಕ್ತಿ, ಶಂಕರಾಚಾರ್ಯರ ಮೇಲಿಟ್ಟಿರ್ತಕ್ಕಂಥ ನಂಬಿಕೆ, ಅದಕ್ಕಿಂತ ಹೆಚ್ಚಾಗಿ ತಂದೆಯವರ ಆಶೀರ್ವಾದ ನಿಮ್ಮ ಮೇಲೆ ಬಹಳ ಇದೆ. ಇದೇ ರೀತಿ ಮುಂದುವರಿಸ್ಕೊಂಡು ಕರ್ನಾಟಕಕ್ಕೆ, ದೇಶಕ್ಕೆ ಒಳ್ಳೆ ಹೆಸರು ಬರೋ ಥರ ನಿಮಗೆ ಶಂಕರಾಚಾರ್ಯ ಅನುಗ್ರಹ ಸಿಗಲಿ ಅಂಥೇಳಿ ನನ್ನ ಕಡೆಯಿಂದ ಆಶೀರ್ವಾದ.
ಈಗ ಈ ಹಂತದಲ್ಲಿ ರೆಹಮಾನ್ ಅವ್ರ ಬಗ್ಗೆ ಮಾತಾಡಬೇಕು ಅಂದರೆ
ಈಗ ನಿಮ್ಮ ಮನಸ್ಸಲ್ಲಿ ಏನಿದೆ? ನನ್ನನ್ನು ಒಂದು ಡಿವೈನಿಟಿ ಕಡೆಗೆ ಎಳ್ಕೊಂಡೋಗಿದ್ದು ಯಾರ್ ರೆಹಮಾನ್ ಸರ್, ನನ್ನ ಮ್ಯೂಸಿಕ್ ಕಡೆ ಎಳ್ಕೊಂಡೋಗಿದ್ದು ಯಾರ್ ರೆಹಮಾನ್ ಸರ್, ಹಂಬಲ್ ಆಗಿರೋಕ್ಕೆ ಕಡೆ ಎಳ್ಕೊಂಡೋಗಿದ್ದು ಯಾರ್ ರೆಹಮಾನ್ ಸರ್. ಎಲ್ಲ ಒಂದು ಒಳ್ಳೆ ವಿಷಯ ನನ್ನಲ್ಲಿ ಏನಾದರೂ ಬಂದಿದೆ ಅಂದರೆ ತುಂಬ ದೂರದಿಂದ ನನಗೆ ಹೇಳ್ಕೊಟ್ಟಿದ್ದಾರೆ. ಅದು ಹೆಂಗೆ ಅಂತ ನನಗೆ ಗೊತ್ತಿಲ್ಲ, ಎಲ್ಲೋ ಮೂಲೆಯಲ್ಲಿ ಇದ್ಕೊಂಡು ಹೀಸ್ ಟೀಚಿಂಗ್ ಮೀ ಇವನ್ ನಾವು. ಸೊ ಯಾರ್ ರೆಹಮಾನ್ ಸರ್ ಇಲ್ಲದೆ ನಾನು ಈ ಒಳ್ಳೆ ದಾರಿಗಳಲ್ಲಿ ನಾನು ಹೋಗ್ತಿರ್ಲಿಲ್ಲ. ಮ್ಯೂಸಿಕ್ಕು ಅವ್ರ ಥರ ಇನ್ನೊಬ್ಬರು ಹುಟ್ಟಿಲ್ಲ, ಅದು ಒಬ್ಬರೇ ವರ್ಲ್ಡ್ಗೆ. AR ರೆಹಮಾನ್ ಅಂದರೆ ವರ್ಲ್ಡ್ಗೆ ಒಬ್ಬರೇ. ರೈಟ್. ಅದಿಲ್ಲ. ನಿಮ್ಮ ಕಡೆಯಿಂದ AR ರೆಹಮಾನ್ ಅವ್ರಿಗೆ ಒಂದು ಮ್ಯೂಸಿಕಲ್ ಟ್ರಿಬ್ಯೂಟ್ ಕೊಡಬೇಕು ಅನ್ನೋ ನಮ್ಮ ಆಸೆ. ನಮ್ಮ ಕೀಬೋರ್ಡ್ ತರಿಸ್ತೀವಿ. ನಿಮಗೆ ಇಷ್ಟವಾದ ಒಂದು ಹಾಡು, ಎನಿ ಸಾಂಗ್ ಆಫ್ ರೆಹಮಾನ್ ಪ್ಲೇ ಮಾಡ್ಬೇಕು ನೀವು. ಖಂಡಿತ. ರೈಟ್. ಫ್ಯಾಮಿಲಿ ಫೋಟೋ ಸಮಯ. ಅರ್ಜುನ್ ಜನ್ಯ ಅವರ ಫ್ಯಾಮಿಲಿ, ಫ್ರೆಂಡ್ಸ್, ವೆಲ್ ವಿಶರ್ಸ್ ಎಲ್ಲರೂ ಬರಬೇಕು ಪ್ಲೀಸ್. ಲೈಫ್ ಆಗಲಿ ಮ್ಯೂಸಿಕ್ ಆಗಲಿ ಬ್ಯಾಕಿಂಗ್ ಬಹಳ ಮುಖ್ಯ. ನಮ್ಮ ಮ್ಯಾಜಿಕಲ್ ಕಂಪೋಸರ್ ಅರ್ಜುನ್ ಜನ್ಯ ಅವರ ಬೆನ್ ಹಿಂದೆ ಇದ್ದಂಥ ಎಲ್ಲ ಆಪ್ತರು ಒಂದೇ ಫೋಟೋ ಫ್ರೇಮಲ್ಲಿ ಸಿಕ್ಕಿದ್ದಾರೆ. ಈ ಫೋಟೋ ಸೇರುತ್ತೆ ನಮ್ಮ ವಾಲ್ ಆಫ್ ಫೇಮ್ಗೆ. ಸೊ ಒಂದಂತೂ ಸ್ಪಷ್ಟವಾಗಿ ಗೊತ್ತಾಗುತ್ತೆ, ಯಶಸ್ಸು ಅನ್ನೋದು ಸೋಲೋ ಸಾಂಗು ಅಲ್ಲ, ಡುಯೆಟ್ಟು ಅಲ್ಲ, ಅದೊಂದು ಕೋರಸ್. ಹಾಗಾಗಿ ನಿಮ್ಮ ಧ್ವನಿಗೆ ಸ್ಪಂದಿಸುವಂತ ಹಲವು ಅದ್ಭುತ ಧ್ವನಿಗಳು ನಿಮಗೆ ಸಿಗ್ಲಿ ಅಂತ ಆಶಿಸ್ತಾ ಮುಂದಿನ ವೀಕೆಂಡ್ ಅಲ್ಲಿ ಸಿಗೋಣ. ಆಸ್ ಯೂಶುವಲ್ ಇನ್ನೊಬ್ರು ಸಾಧಕರಿರ್ತಾರೆ, ಸ್ವಲ್ಪ ಆಟ ಹೊಡೆಯೋಣ, ಲೈಟ್ ತಲೆ ಮಾಡೋಣ, ಮತ್ತೆ ವೀಕೆಂಡ್ ಅಲ್ಲಿ ಸಿಗೋಣ. ದಿಸ್ ಇಸ್ Oppo Camera Phone Weekend with Ramesh Season 3. Fragrance partner Fog Perfume Deodorant. Associate sponsors Vasu Agarbattis, GRB Tuppa, Umudi Bangaru Jewelers and Walkmat Footwear and Protein X.